ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಐಎಎಸ್ ಕನ್ನಡ ಚಾನಲ್‌ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾನು ಬಡ್ಜೆಟ್ ಪಾರ್ಟ್ 2ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಆಕ್ಚುಯಲ್ ಬಡ್ಜೆಟ್‌ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಾರ್ಟ್ 1ನಲ್ಲಿ ಬೇಸಿಕ್ ಎಲ್ಲ ತಿಳ್ಕೊಂಡಿದ್ವಿ, ಹೌದಾ? ಸೊ ಲೈಕ್ ರೆವೆನ್ಯೂ ಬಡ್ಜೆಟ್ ಅಂದ್ರೇನು, ಕ್ಯಾಪಿಟಲ್ ಬಡ್ಜೆಟ್ ಅಂತಂದ್ರೇನು, ಹೌದಾ? ಅದಾದ್ಮೇಲೆ ಟ್ಯಾಕ್ಸ್ ರೆವೆನ್ಯೂ, ನಾನ್ ಟ್ಯಾಕ್ಸ್ ರೆವೆನ್ಯೂ, ಡೆಬ್ಟ್ ಕ್ರಿಯೇಟಿಂಗ್, ನಾನ್ ಡೆಬ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸು ಎಲ್ಲ ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುವಂತಹ ಒಂದು ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು, ಪ್ರೈಮರಿ ಡೆಫಿಸಿಟ್ ಅಂತಂದ್ರೇನು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಆಯ್ತಾ? ಅದಾದ್ಮೇಲೆ ಬಜೆಟ್ರಿ ರಿಸೋರ್ಸಸ್ಸು, ಅದಾದ್ಮೇಲೆ ಡೆಬ್ಟ್ ಟು GDP ರೇಷಿಯೋ, ಟೈಪ್ಸ್ ಆಫ್ ಬಡ್ಜೆಟ್ಸು ಎಲ್ಲ ಡಿಸ್ಕಸ್ ಮಾಡಿದ್ವಿ, ಹೌದಾ? ಏನೆಲ್ಲ ಬೇಸಿಕ್ಸ್ ಬೇಕು ಆ್ಯಕ್ಚುಯಲ್ ಬಜೆಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ, ಹೌದಾ? ನೀವೇನಾದರೂ ಎಕ್ಸ್ಟ್ರಾ ಓದ್ತೀನಿ ಅಂತಂದರೆ ಓದ್ಕೊಳ್ಳಿ, ಬೇಸಿಕ್ಸ್ ಬೇಕು ಅಂದರೆ. ಬಟ್ ಈ ಒಂದು ಬಜೆಟ್ ಓದೋದಕ್ಕೆ ಸಾಕು ಇಷ್ಟು, ಓಕೆನಾ? ಓಕೆ, ಈಗ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂದರೆ, ನೀವೇನಾದರೂ PCಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ, ಅದರಲ್ಲೂ ಕೂಡ PYQಗಳು ಬೇಕು ಅಂತಂದರೆ ಇಲ್ಲಿ ನೋಡಿ, targetis kannada.blogspot.com ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಬರುತ್ತೆ. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇಲ್ಲಿ ಸಿಕ್ಕಿದ್ರೆ ಇಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ಅಂದರೆ 2026 ಇನ್ನೂ ಹಾಕಿಲ್ಲ, ಬರುತ್ತೆ, ಆಯಿತಾ? ಈ ವರ್ಷ ಎಕ್ಸಾಮ್ ಆಯಿತು ಅಂದರೆ ಇಲ್ಲೇ ಅಪ್ಲೋಡ್ ಮಾಡ್ತೀನಿ. ಬಟ್ ಓಲ್ಡ್ PYQ ಪ್ಲಸ್ ಕೀ ಆನ್ಸರ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ, ಆಯಿತಾ? ಎಲ್ಲ ಇಲ್ಲಿದೆ ನೋಡಿ. ಲಾಸ್ಟ್ ಮಾಡಿದ್ದು 2024ರಲ್ಲಿ, ಆಯಿತಾ? ಸೊ ಲಿಂಕು ಇಲ್ಲಿ ಹಾಕಿದ್ದೀನಿ, ಓಕೆನಾ? ಯಾರಿಗಾರು ಬೇಕಿತ್ತು ಅಂದರೆ ಈ ವೆಬ್ಸೈಟ್ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ UPSC 2026 ನಿಮಗೆ GS ಮತ್ತು CSAT ಬೇಕು ಅಂದರೆ ಇಲ್ಲೇ ಇದೆ. ಕಂಪ್ಲೀಟಾಗಿ 2011ರಿಂದ 2026ವರೆಗೆ UPSC PYQಗಳೆಲ್ಲ ಬೇಕು ಅಂದರೆ ಅದು ಕೂಡ ಇಲ್ಲೇ ಸಿಗುತ್ತೆ. ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪೊಲಿಟಿ ಅಥವಾ ಹಿಸ್ಟ್ರಿ ಸಮ್ಮರಿ ಶೀಟ್ಸ್ ಬೇಕು ಅಂದರೆ ನೋಡಿ ಇಲ್ಲಿ ಹಾಕಿದ್ದೀನಿ. ಏನೆಲ್ಲ ಸಿಗುತ್ತೆ ಇಲ್ಲೇ ಇದೆ, ಆಯಿತಾ? ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ಟೆಲಿಗ್ರಾಮ್ದು, ಎಲ್ಲರೂ ಹೋಗಿ ಮೆಸೇಜ್ ಹಾಕಿ ನಿಮ್ಮ ಒಂದು ನೋಟ್ಸ್ಗಳು, ಸಮ್ಮರಿ ಶೀಟ್ಸ್ಗಳೆಲ್ಲ ಬೈ ಮಾಡ್ಬೋದು, ಓಕೆನಾ? ಓಕೆ, ಚಿಕ್ಕ ಅನೌನ್ಸ್ಮೆಂಟ್ ಅಷ್ಟೇ ಇದು. ಬನ್ನಿ, ಈಗ ಲಾಸ್ಟ್ ಕ್ಲಾಸಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ಮಿಸ್ ಮಾಡಿದೆ ನಾನು, ಹೌದಾ? ಸೊ ಅದನ್ನು ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ, ಓಕೆ? ಬನ್ನಿ. ಮೊದಲನೇ ಸ್ಟೇಟ್ಮೆಂಟು, ಕ್ಯಾಪಿಟಲ್ ರೆಸಿಪ್ಟ್ ಕ್ರಿಯೇಟ್ಸ್ ಅ ಲಿಯಾಬಿಲಿಟಿ ಆರ್ ಕಾಸ್ ಅ ರಿಡಕ್ಷನ್ ಇನ್ ದ ಅಸೆಟ್ ಆಫ್ ದ ಗವರ್ನಮೆಂಟ್, ಹೌದಾ? ಎಸ್, ಕ್ಯಾಪಿಟಲ್ ರಿಸಿಪ್ಟಿಂದ ನಿಮ್ಮ ಒಂದು ಲಿಯಾಬಿಲಿಟಿ ಕ್ರಿಯೇಟ್ ಆಗುತ್ತೆ ಮತ್ತು ಗೌರ್ಮೆಂಟ್ದು ಅಸೆಟ್ಗಳು ಕಮ್ಮಿ ಆಗುತ್ತೆ, ಹೌದಾ? ಸೊ ಕ್ಯಾಪಿಟಲ್ ರಿಸಿಪ್ಟ್ ಅಂದರೆ ಏನು? ಕ್ಯಾಪಿಟಲ್ ರಿಸಿಪ್ಟ್ ಅಂದರೆ ಜಸ್ಟ್ ಅದು ಲೋನ್ ಅಥವಾ ಬಾರೋಯಿಂಗ್ಸ್ ಅಂತ ಅರ್ಥ. ನಾವೇನು ಲೋನ್ ಅಮೌಂಟ್ ಏನು ಬರುತ್ತಲ್ಲ ಅದಕ್ಕೆ ನಾವು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ, ಹೌದಾ? ಸೊ ಈ ಥರ ಒಂದಷ್ಟು ಲೋನ್ ಅಮೌಂಟ್ಗಳು ಹಿಂತಿರುಗಿಸ್ಬೇಕು ಅನ್ನುವಂತಹ ಒಂದು ಹೊಣೆಗಾರಿಕೆ ಗೌರ್ಮೆಂಟ್ಗೆ ಬರುತ್ತೆ. ಸೊ ಆ ಥರ ಹೊಣೆಗಾರಿಕೆ ಅಂದರೆ ಏನು ಹೇಳಿ? ಲಿಯಾಬಿಲಿಟಿ ಅಂತ ಅರ್ಥ. ಸೊ ಸುಮ್ಮನೆ ಲೋನ್ ಕೊಡ್ತಾರಾ? ನಾವೇನಾದರೂ ಒಂದು ಕೊಲೆಟ್ರಲ್ ಇಡಬೇಕಲ್ವಾ? ಸೊ ಕೊಲೆಟ್ರಲ್ ಏನಾದ್ರು ಇಟ್ಟಾಗ ಅಥವಾ ಏನಾದರೂ ಒಂದು ಅಡ ಇಟ್ಟಾಗ ಗೌರ್ಮೆಂಟ್ ಅಸೆಟ್ಗಳು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಲೋನ್ ತಗೊಳ್ಳೋದ್ರಿಂದ ಲಿಯಾಬಿಲಿಟಿ ಕ್ರಿಯೇಟ್ ಆಗುತ್ತೆ, ಜೊತೆಗೆ ನಮ್ಮಲ್ಲಿ ಅಂದರೆ ಗೌರ್ಮೆಂಟಲ್ಲಿರುವಂತಹ ಒಂದಷ್ಟು ಅಸೆಟ್ಗಳು ಕಮ್ಮಿ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ರೆಸಿಪ್ಟ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಜೊತೆಗೆ ಬಾರೋಯಿಂಗ್ಸ್ ಆ್ಯಂಡ್ ಡಿಸ್ಇನ್ವೆಸ್ಟ್ಮೆಂಟ್ಸ್ ಆರ್ ಕ್ಯಾಪಿಟಲ್ ರೆಸಿಪ್ಟಾ? ಎಸ್, ಇಲ್ಲಿ ನೋಡ್ಬೋದು ಬಾರೋಯಿಂಗ್ಸು ಮತ್ತು ಡಿಸ್ಇನ್ವೆಸ್ಟ್ಮೆಂಟು ನಿಮ್ಮ ಕ್ಯಾಪಿಟಲ್ ರೆಸಿಪ್ಟಲ್ಲೇ ಬರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೋನ್ಸ್ ಕ್ರಿಯೇಟ್ಸ್ ಅ ಲಿಯಾಬಿಲಿಟೀಸ್ ಆಫ್ ದ ಗೌರ್ಮೆಂಟ್. ಈಗ ಗೌರ್ಮೆಂಟು ಯಾರೋ ಒಬ್ಬರಿಗೆ ಲೋನ್ ಕೊಡ್ತು ಅಂತ ತಿಳ್ಕೊಳ್ಳಿ. ಈಗ ಬೇಡ, ನಿಮ್ಮದೇ ಒಂದು ಎಕ್ಸಾಂಪಲ್ ತೊಗೊಂಡು, ಈಗ ನಿಮ್ಮ ಫ್ರೆಂಡ್ಗೆ ನೀವು ಲೋನ್ ಕೊಡ್ತೀರಾ, ಎಷ್ಟು? ₹500 ಲೋನ್ ಕೊಡ್ತೀರಾ. ಅವನೇನು ಮಾಡ್ತಾನೆ, ಹಿಂತಿರುಗಿಸ್ಬೇಕಾದ್ರೆ ₹550 ಕೊಡ್ತಾನೆ. ಅಂದರೆ ₹50 ಬಡ್ಡಿ ಸೇರಿಸಿ ನಿಮಗೆ ಕೊಡ್ತಾನೆ. ಯಾಕೆಂದರೆ ಲೋನ್ ತಗೊಂಡಿದ್ದು ಸ್ವಲ್ಪ ಟೈಮ್ ತಗೊಂಡ ಹಿಂತಿರುಗಿಸೋದಕ್ಕೆ, ಹಾಗಾಗಿ ನಿಮಗೆ ಬಡ್ಡಿ ಸೇರಿಸಿ ಕೊಡ್ತಾನೆ. ಅಂದರೆ ನೀವು ಕೊಟ್ಟಿದ್ದು ₹500, ಈಸ್ಕೊಂಡಿದ್ದು ಎಷ್ಟು? ₹550. ಈಗ ₹550 ನಿಮ್ಮದೇ ಅಲ್ವಪ್ಪ. ಈಗ ₹50 ಎಕ್ಸ್ಟ್ರಾ ಕೊಟ್ಟಿದ್ದೆ ತಗೊಳ್ಳೋ ವಾಪಸ್ಸು ಅಂತ ನೀವು ಕೊಟ್ಬಿಡ್ತೀರಾ ನಿಮ್ಮ ಫ್ರೆಂಡ್ಗೆ? ಇಲ್ಲ, ಅವನು ಬಡ್ಡಿ ಸೇರಿಸಿ ಕೊಡ್ತಾನೆ. ಅಂದರೆ ಆ ಬಡ್ಡಿ ಅಮೌಂಟ್ ಏನು ಹೇಳಿ? ಅದು ನಿಮ್ಮದೇ ದುಡ್ಡಾಗಿರುತ್ತೆ. ಇದರಿಂದ ನೀವೇನಾದರೂ ವಾಪಸ್ ಕೊಡ್ತೀರಾ? ಇಲ್ಲ. ಅದೇ ರೀತಿ ಇಲ್ಲೇ ಇದೇ ಸ್ಟೇಟ್ಮೆಂಟು
ಸೇಮ್ ಅದೇ ಥರ ಇದೆ ಎಕ್ಸಾಂಪಲು. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೋನ್ ಕ್ರಿಯೇಟ್ಸ್ ಅ ಲಿಯಾಬಿಲಿಟಿ. ಅಂದರೆ ಆ ಬಡ್ಡಿ ನೀವು ಹಿಂತಿರುಗಿಸಲ್ಲ ತಾನೆ, ಅದು ನಿಮ್ಮದೇ ತಾನೆ. ಅದನ್ನಾದರೂ ಹಿಂತಿರುಗಿಸ್ಬೇಕು ಅನ್ನೋ ಒಂದು ಹೊಣೆ ನಿಮ್ಮಲ್ಲಿರುತ್ತಾ? ಅವ್ನು ಬಡ್ಡಿ 50 ರೂಪಾಯಿ ಕೊಟ್ಟಿದ್ದಾನಪ್ಪ, ನಾನು ಹಿಂತಿರುಗಿಸ್ಬೇಕು ಅನ್ನೋ ಒಂದು ಹೊಣೆಗಾರಿಕೆ ನಿಮ್ಮಲ್ಲಿರುತ್ತಾ? ಇರೋದಿಲ್ಲ. ಯಾಕೆ ಅಂತಂದರೆ ಆ ಬಡ್ಡಿ ಅಮೌಂಟು ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ 500 ರೂಪಾಯಿ ಏನಿದೆಯಲ್ಲ, ಎರಡೂ ಕೂಡ ನಿಮ್ಮದೇ ಆಗಿರುತ್ತೆ. ಅದರಿಂದ ಯಾವ ಒಂದು ಹೊಣೆ ಕ್ರಿಯೇಟ್ ಆಗೋಲ್ಲ. ಅದೇ ರೀತಿ ನೀವು ಗೌರ್ಮೆಂಟ್ ತೊಗೊಳ್ಳೋದಾದರೆ, ಗೌರ್ಮೆಂಟು ಯಾರೋ ಒಬ್ಬರಿಗೆ ಲೋನ್ ಕೊಡ್ತು ಅಂತ ತಿಳ್ಕೊಳ್ಳಿ, ಸುಮ್ಮನೆ ಕೊಡುತ್ತಾ? ಬಡ್ಡಿ ಕೊಡುತ್ತೆ. ಸೊ ಆ ಬಡ್ಡಿ ಅಮೌಂಟ್ ಏನು ಕಲೆಕ್ಟ್ ಮಾಡುತ್ತಲ್ಲ, ಅದು ಗೌರ್ಮೆಂಟ್ದೇ ಆಗಿರುತ್ತೆ. ಇದರಿಂದ ಯಾವ ಒಂದು ಲಿಯಾಬಿಲಿಟಿ ಕ್ರಿಯೇಟ್ ಆಗಲ್ಲ. ಅಂದರೆ ಹಿಂತಿರುಗಿಸ್ಬೇಕು ಅಂತ ಒಂದು ಹೊಣೆಗಾರಿಕೆ ಗೌರ್ಮೆಂಟ್ಗೆ ಕ್ರಿಯೇಟ್ ಆಗೋಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಆನ್ಸರ್ ಇಸ್ 1 and 2. ಓಕೆನಾ? ನೆಕ್ಸ್ಟು ಒಂದಷ್ಟು ಫಾರ್ಮುಲಾಸ್ಗಳು ಜ್ಞಾಪಕ ಇತ್ತು ಅಂತಂದರೆ ನಿಮಗೆ ಈ ಕ್ವಶನ್ಸ್ ಈಸಿ. ಬನ್ನಿ ಮಾಡೋಣ ಈಗ. ಸಪೋಸ್ ದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್, ಇದು ಹೈಲೈಟ್ ಮಾಡ್ತೀನಿ. ಸಪೋಸ್ ದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ 80,000 crores ಮತ್ತು ರೆವೆನ್ಯೂ ರೆಸಿಪ್ಟು ಎಷ್ಟು ಅಂತಂದರೆ 60,000 ಕೋಟಿ ಅಂತೆ. ಮತ್ತು ಬಾರಿಂಗ್ಸ್ ಎಷ್ಟಿದೆ ಅಂತಂದರೆ ಗೌರ್ಮೆಂಟ್ದು 10,000 ಕೋಟಿ ಅಂತೆ. ಮತ್ತು ಇಂಟ್ರೆಸ್ಟ್ ಪೇಮೆಂಟು ಅಂದರೆ ಗೌರ್ಮೆಂಟ್ ತೊಗೊಂಡಂತಹ ಸಾಲಕ್ಕೆ ಗೌರ್ಮೆಂಟೇ ಕಟ್ತಾ ಇರುತ್ತೆ ನೋಡಿ ಬಡ್ಡಿ, ಅದೆಷ್ಟಪ್ಪ ಅಂದರೆ 6,000 ಕೋಟಿ. ಸೊ ಈ ಥರ ಇರಬೇಕಾದ್ರೆ ವಾಟ್ ಈಸ್ ರೆವೆನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್ ಅಂತ ಅವನೇ ಕೊಟ್ಟಿದ್ದಾನೆ. ಅದು ಕರೆಕ್ಟಾ ಇಲ್ವಾ ಅಂತ ನೀವು ಹೇಳಬೇಕು. ಓಕೆನಾ? ಈಗ ರೆವೆನ್ಯೂ ಡೆಫಿಸಿಟ್ ಫಾರ್ಮುಲಾ ಏನಪ್ಪ? ರೆವೆನ್ಯೂ ಡೆಫಿಸಿಟ್ ಈಸ್ ಈಕ್ವಲ್ಸ್ ಟು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್. ಹೌದಾ? ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು? 80 ಇದೆ. ಅಲ್ಲಿ 80,000 ಇದೆ, ನಾನು ಜಸ್ಟ್ 80 ಅಂತ ಬರ್ಕೋತೀನಿ. ಮತ್ತು ರೆವೆನ್ಯೂ ರೆಸಿಪ್ಟ್ ಎಷ್ಟಿದೆ? ರೆವೆನ್ಯೂ ರೆಸಿಪ್ಟು 60,000 crores. 60,000 crores ಇದೆ. ಎರಡನ್ನೂ ಮೈನಸ್ ಮಾಡಿದ್ರೆ 20 ಬರುತ್ತೆ. ಅಂದರೆ ಅರ್ಥ ಏನು ಹೇಳಿ? ರೆವೆನ್ಯೂ ಡೆಫಿಸಿಟು 20,000 crores. ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್ ಫಿಸ್ಕಲ್ ಡೆಫಿಸಿಟು 10,000 crores ಅಂತ ಕೊಟ್ಟಿದ್ದಾನೆ. ಓಕೆ, ಫಿಸ್ಕಲ್ ಡೆಫಿಸಿಟ್ ಫಾರ್ಮುಲಾ ಏನಪ್ಪ? ಫಿಸ್ಕಲ್ ಡೆಫಿಸಿಟ್ ಇಸ್ ಈಕ್ವಲ್ಸ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ ಪ್ಲಸ್ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್. ಹೌದಾ? ಈ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಪ್ಲಸ್ ರೆವೆನ್ಯೂ ರೆಸಿಪ್ಟ್ ನಾವೇನಂತ ಕರಿತೀವಿ ಹೇಳಿ? ಟೋಟಲ್ ರೆವೆನ್ಯೂ ಅಥವಾ ಗೌರ್ಮೆಂಟ್ದು ಪ್ಯೂರ್ ಇನ್ಕಮ್ ಅಂತ ಹೇಳ್ಕೊಟ್ಟಿದೆ. ಹೌದಾ? ಓಕೆ, ನೀವೇನೋ ಈಗ ಫಾರ್ಮುಲಾ ಬರೆದ್ಬಿಟ್ರಿ. ಬಟ್ ಟೋಟಲ್ ಎಕ್ಸ್ಪೆಂಡಿಚರ್ಗೆ ಈಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ, ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿಲ್ಲ. ಆಯ್ತಾ? ಜೊತೆಗೆ ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಇದೆಯಾ? ಎಸ್ ಇದೆ. ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಏನಾದರೂ ಕ್ವಶನ್ಲಿ ಕೊಟ್ಟಿದ್ದಾನಾ? ಇಲ್ಲ. ಸೊ ಈ ಥರ ಇರಬೇಕಾದ್ರೆ ಹೇಗೆ ಸಾಲ್ವ್ ಮಾಡಬೇಕು? ಈ ಥರ ಟೈಮಲ್ಲಿ ಅಂದರೆ ಏನು ಡೇಟನ್ನು ಸರಿಯಾಗಿ ಕೊಟ್ಟಿಲ್ಲ. ಆಯಿತಾ? ಸೊ ಈ ಥರ ಟೈಮಲ್ಲಿ ನೀವು ಈ ಥರ ಫಾರ್ಮುಲಾ ಹಾಕ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ. ಈಗ ನಿಮಗೆ ಕಾನ್ಸೆಪ್ಟು ಅರ್ಥ ಆಗಿದ್ರೆ ನೀವು ಇದನ್ನು ಸಾಲ್ವ್ ಮಾಡ್ತೀರಾ. ಹೇಗೆ? ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನಪ್ಪ? ಈ ವರ್ಷ ನಾನು ಎಷ್ಟು ಸಾಲ ಮಾಡಬೇಕು? ಯಾಕೆಂದರೆ ಹಳೆಯ ವರ್ಷದ ಒಂದಷ್ಟು ಲೋನ್ದು ಇಂಟ್ರೆಸ್ಟು ಸೇರಿಸಿ ಈ ವರ್ಷ ನಾನು ಎಷ್ಟು ಸಾಲ ಮಾಡಬೇಕು ಅನ್ನೋದೇ ಫಿಸ್ಕಲ್ ಡೆಫಿಸಿಟ್. ಅಂದರೆ ಎಷ್ಟು ಸಾಲ ಮಾಡ್ತಾ ಇದ್ದೀನಿ ಅಂದರೆ ಏನರ್ಥ? ಎಷ್ಟು ಬಾರೋ ಮಾಡಬೇಕು ಅಂತ. ಈಗ ಕ್ವಶನ್ಲಿ ನೋಡ್ಬೋದು, ಬಾರೋಯಿಂಗ್ಸ್ ಅಂದಿದೆ, 10,000 crores ಅಂದಿದೆ. ಸೊ ಬಾರೋಯಿಂಗ್ಸ್ ಅಂದರೆ ಏನು ಹೇಳಿ? ಇಂಡೈರೆಕ್ಟ್ಲಿ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟಿಂದ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಫಿಸ್ಕಲ್ ಡೆಫಿಸಿಟ್ 10,000 crores ಕರೆಕ್ಟ್ ಆಗಿದೆ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನಪ್ಪ? ಬಾರೋಯಿಂಗ್ಸ್ ಅಂತ ತಾನೇ ಅರ್ಥ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ತಗೋತಿದ್ದೀನಿ ಅಷ್ಟೇ. ಅಲ್ಲಿ ಏನಿಲ್ಲ, ಸಿಂಪಲಾಗಿ ಕೊಟ್ಟಿದ್ದಾನೆ. ನೀವೇನಾದರೂ ಫಾರ್ಮುಲಾ ಹಾಕೊಂಡು ಮಾಡ್ತೀನಿ ಅಂತಂದರೆ ನಿಮಗೆ ಬರೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಡೇಟಾನೇ ಸರಿಯಾಗಿ ಕೊಟ್ಟಿಲ್ಲ. ಅವಾಗ ಏನಾಗುತ್ತೆ ಹೇಳಿ? ಇದು ತಪ್ಪು ಅನಿಸುತ್ತೆ ಅಂದ್ಬಿಟ್ಟು ತಪ್ಪು ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ನಿಮ್ಮ ಒಂದು ಕಾನ್ಸೆಪ್ಟ್ ಕೈ ಹಿಡಿತದೆ. ಫಿಸ್ಕಲ್ ಡೆಫಿಸಿಟ್ ಅಂದರೆ ನೋಡಿ ಬಾರೋಯಿಂಗ್ಸು. ಸೊ ಹಾಗೆ ಅಲ್ಲೇ ಕ್ವಶನ್ಲೇ ಕೊಟ್ಟಿದ್ದಾನಲ್ಲ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾನೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದು ಅಂದರೆ ಡೈರೆಕ್ಟಾಗಿ ಮಾಡಿಬಿಡ್ತೀರ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು? ಬಾರೋಯಿಂಗ್ಸು ಅಲ್ಲೇ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಫಿಸ್ಕಲ್ ಡೆಫಿಸಿಟ್ 10,000 crores ಕರೆಕ್ಟ್ ಆಗಿದೆ ಅಂತ ಹಾಕ್ತೀರ. ಬಿಡಿ. ನೆಕ್ಸ್ಟು ಪ್ರೈಮರಿ ಡೆಫಿಸಿಟ್ ಅಂದರೆ ಏನು? ಪ್ರೈಮರಿ ಡೆಫಿಸಿಟ್ಗೆ ಇದಕ್ಕೆ ಫಾರ್ಮುಲಾ ಹಾಕ್ಬೋದು ನೋಡಿ. ಪ್ರೈಮರಿ ಡೆಫಿಸಿಟ್ ಈಕ್ವಲ್ಸ್ ಟು ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 10,000 crores ಇದೆ. ಇಂಟ್ರೆಸ್ಟ್ ಎಷ್ಟಿದೆ? 6,000 ಕೋಟಿ ಇದೆ. ಎರಡನ್ನೂ ಮೈನಸ್ ಮಾಡಿದ್ರೆ ನಿಮಗೆ 4,000 ಕೋಟಿ ಸಿಗುತ್ತೆ. ಸೊ ಆನ್ಸರ್ ಈಸ್ ಆಗಿದೆ 1, 2 and 3 ಅಷ್ಟೇ. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ದಯವಿಟ್ಟು ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಚೆನ್ನಾಗಿ ಓದಿ, ಗೊತ್ತಾಗುತ್ತೆ ನಿಮಗೆ. ಜಸ್ಟ್ ಫಿಸ್ಕಲ್ ಡೆಫಿಸಿಟ್ ಅಂದರೆ ಎಷ್ಟು ಬಾರೋ ಮಾಡಬೇಕು ಅಂತ. ಆ ಬಾರೋಯಿಂಗ್ಸ್ ಇಲ್ಲೇ ಕೊಟ್ಟಿದ್ದಾನಲ್ಲ, ನಾವೇ ಫಾರ್ಮುಲಾ ಹಾಕೊಂಡು ಒದ್ದಾಡೋದು ಹೇಳಿ? ಇಲ್ಲೇ ಕೊಟ್ಟಿದ್ದಾನೆ ಬಾರೋಯಿಂಗ್ಸು.
ಸೊ ಹಾಗಾಗಿ ನೆಕ್ಸ್ಟು a country's fiscal deficit stand for 50,000 crores and it is receiving a 10,000 crores through non-debt capital receipt. ಓಕೆ, ಮತ್ತು ಕಂಟ್ರೀಸ್ದು ಇಂಟ್ರೆಸ್ಟ್ ಲಿಯಾಬಿಲಿಟೀಸ್ 1,500 ಕೋಟಿ ಅಂತೆ. ಹಾಗಾದರೆ ಪ್ರೈಮರಿ ಡೆಫಿಸಿಟ್ ಎಷ್ಟು ಅಂತ ಹೇಳ್ಬೇಕು ನೀವು. ಈಗ ತಾನೇ ಸಾಲ್ವ್ ಮಾಡೋದು ಪ್ರೈಮರಿ ಡೆಫಿಸಿಟ್ದು. ಸಾಲ್ವ್ ಮಾಡ್ತೀರಾ? ಪ್ರೈಮರಿ ಡೆಫಿಸಿಟ್ ಇಸ್ಕೋಸ್ ಟು ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 50,000 ಕೋಟಿ ಮೈನಸ್ ಇಂಟ್ರೆಸ್ಟ್ ಎಷ್ಟಿದೆ? 1,000 ಕೋಟಿ. ಎರಡೂ ಮೈನಸ್ ಮಾಡ್ತು ಅಂದರೆ 48,500 ಕೋಟಿ ಸಿಗುತ್ತೆ. ಆನ್ಸರ್ ಈಸ್ ಆಪ್ಷನ್ ಎ. ಸೊ ನಿಮಗೆ ಎಕ್ಸ್ಟ್ರಾ ಇಲ್ಲಿ ನಾನ್ ಡೆಪ್ ಕ್ರಿಯೇಟಿಂಗ್ ರೆಸಿಪ್ಟ್ ಅಂತ ಏನು ಕೊಟ್ಟಿದ್ದಾನಲ್ಲ, ಇದು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ. ಆ್ಯಕ್ಚುಲಿ ಡೇಟಾ ನಮಗೆ ಬೇಡ ಆಗಿತ್ತು, ಅಂದರೆ ಬೇಡ ಆ್ಯಕ್ಚುಲಿಗೆ, ಬಟ್ ನಿಮ್ಗೆ ಕನ್ಫ್ಯೂಸ್ ಮಾಡೋದಕ್ಕೆ ಒಂದಷ್ಟು ಡೇಟಾಗಳು ಕೊಟ್ಟು ಇದು ಮಾಡ್ತಾನೆ. ಓಕೆನಾ? ಅರ್ಥ ಆಯ್ತಾ? ಈ ಎರಡೂ ಕೂಡ, ಅಂದರೆ ಈ 3 ಕ್ವಶನ್ಸ್ ಕೂಡ ನಿಮ್ಮ UPSC ಪ್ರಿಲಿಮ್ಸ್ 2025 ಕೇಳಿದ್ದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ. ಸೊ ಇದು ಬೇಸಿಕ್ಸ್ ಆಗಿತ್ತು. ನೆಕ್ಸ್ಟು ಅಂದರೆ ಕಂಪ್ಲೀಟಾಗಿ ಮುಗೀತು ಅದು, ಆಯಿತಾ ಕ್ವಶನ್ಸು. ಈಗ ಪಾರ್ಟ್ 2 ಬರೋಣ. ಇದು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ವಾಜಿರಾಮ್ದು ಫಾಲೋ ಮಾಡ್ತಾ ಇತ್ತು ಅಂತಂದರೆ, ಈ PDF ಫಾಲೋ ಮಾಡ್ತಾ ಇತ್ತು ಅಂದರೆ ದಯವಿಟ್ಟು ಪ್ರಿಂಟ್ಔಟ್ ತೆಗೆಸ್ಕೊಂಡಿದ್ರೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಥೀಮ್ ಆಫ್ ದ ಬಡ್ಜೆಟು ಯುವಶಕ್ತಿ ಡ್ರಿವನ್ ಬಡ್ಜೆಟ್ಟು, ಗೌರ್ಮೆಂಟ್ ಸಂಕಲ್ಪ, ಏನದು ಫೋಕಸ್ ಆನ್ ಪೂರು, ಅಂಡರ್ ಪ್ರಿವಿಲೇಜಸ್ಸು, ಡಿಸಡ್ವಾಂಟೇಜಸ್ಸು, ಕರ್ತವ್ಯಗಳು ಏನೇನೋ ಕೊಟ್ಟಿದ್ದಾನೆ. ಇದೆಲ್ಲ ಏನು ಅಂತ ತಿಳ್ಕೊಬೇಕು ಅಂದರೆ ಫಸ್ಟು ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೋಬೇಕು. ನೋಡಿ, ಇದನ್ನು ಡೈರೆಕ್ಟ್ ನಾನು ಒಂದು 5 ನಿಮಿಷದಲ್ಲಿ ಹೇಳ್ಬಿಡ್ಬೋದು. ನೋಡಿ, ಗೌರ್ಮೆಂಟ್ ಸಂಕಲ್ಪ ಹಿಂಗಿದೆ, ಫಸ್ಟ್ ಕರ್ತವ್ಯ ಇದು. ನನಗದು ಬೇಡ. ಫಸ್ಟು ನಿಮಗೆ ಬ್ಯಾಕ್ಗ್ರೌಂಡ್ ತಿಳಿಸ್ಬೇಕು ಏನಿದೆ, ಯಾಕೆ ಇದನ್ನು ಯುವಶಕ್ತಿ ಡ್ರಿವನ್ಸ್ ಬಡ್ಜೆಟ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಯಾಕೆ ಈ ಥರ ಸಂಕಲ್ಪ ಮಾಡಿಕೊಂಡು 3 ಕರ್ತವ್ಯಗಳನ್ನ ಯಾಕೆ ಫಾಲೋ ಮಾಡ್ತಾಯಿದೆ, ಅದನ್ನೆಲ್ಲ ಒಂದೊಂದಾಗಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಈಗ ನೋಡಿ, ಒಂಚೂರು ಬ್ಯಾಕ್ಗ್ರೌಂಡ್ ಹೇಳೋದಾದರೆ, ನಿಮಗೆ ಗೊತ್ತು ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿದೆ, ಯೂತ್ಸ್ ಎಷ್ಟಿದ್ದಾರೆ ಅಂತೆಲ್ಲ ಚೆನ್ನಾಗಿ ಗೊತ್ತು, ಹೌದಾ? ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಯೂತ್ ಪಾಪ್ಯುಲೇಷನ್ ದ ವರ್ಲ್ಡ್, ಹೌದಾ? ಇಡೀ ಭೂಮಂಡಲದಲ್ಲೇ ಎಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತಂದರೆ ನಮ್ಮ ಇಂಡಿಯಾದಲ್ಲೇ. ಮೋರ್ ದ್ಯಾನ್ 65% ಆಫ್ ದ ಪಾಪ್ಯುಲೇಷನು ಬಿಲೋ 35 ಇಯರ್ಸ್ ಏಜಲ್ಲಿ ಇದ್ದಾರೆ. ಓಕೆನಾ? ಸೊ ಇಂಡಿಯಾಗೆ ಒಂದು ಕನಸಿದೆ, ನನಸಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಬಟ್ ಏನಪ್ಪ ಕನಸು ಅಂತಂದರೆ, ನಾನು ಒಂದು ಡೆವಲಪ್ಡ್ ಕಂಟ್ರಿ ಆಗಬೇಕು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಮತ್ತು ಗ್ಲೋಬಲ್ ಎಕನಾಮಿಕ್ ಪವರ್ ಆಗಬೇಕು ಬೈ 2047 ಒಳಗಡೆ. ಅಂದರೆ 2047 ಒಳಗಡೆ ನಾನು ಗ್ಲೋಬಲ್ ಎಕನಾಮಿಕ್ ಪವರ್ ಆಗಿರಬೇಕು, ಆಯಿತಾ? ಸೊ ಒಂದು ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನೋ ಒಂದು ಕನಸಿದೆ. ಯಾಕೆಂದರೆ ನಮಗೆ 2047 100 ಇಯರ್ಸ್ ಕಂಪ್ಲೀಟ್ ಆಗುತ್ತೆ, ಇಂಡಿಪೆಂಡೆನ್ಸ್ ಆಗಿ ಸಿಕ್ಕಿ 100 ಇಯರ್ಸ್ ಆಗುತ್ತೆ. ಆ 100 ಇಯರ್ಸ್ ಒಳಗಡೆ ನಾವು ಡೆವಲಪ್ಡ್ ಕಂಟ್ರೀಸ್ ಆಗಬೇಕು ಅನ್ನೋ ಒಂದು ಕನಸಿದೆ. ಸೊ ಅದರ ಕನಸುಗಳಿಗೆ ಓಕೆ, ಬಟ್ ಇಂಡಿಯಾ ಅದ್ರ ಜೊತೆಗೆ ಕನಸು ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನೂ ಕೂಡ ಫೇಸ್ ಮಾಡ್ತಾ ಇದೆ. ಏನಪ್ಪ ಪ್ರಾಬ್ಲಮ್ಸು ಅಂತಂದರೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಸ್ಕಿಲ್ ಗ್ಯಾಪ್ಸು, ಅಂದರೆ ಡಿಗ್ರಿ ಇದೆ ಬಟ್ ಸ್ಕಿಲ್ಸ್ಗಳಿಲ್ಲ, ಪಾವರ್ಟಿ ಇದೆ, ವೀಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಂತ ಏನೂ ಇಲ್ಲ, ಮತ್ತು ಕಂಪ್ಲೀಟಾಗಿ ಇಂಪೋರ್ಟಲ್ಲಿ ಡಿಪೆಂಡ್ ಆಗ್ತಾಯಿದ್ದೀವಿ. ಎಕ್ಸಾಂಪಲ್ ಆಯಿಲ್ಸು, ನ್ಯಾಚುರಲ್ ಗ್ಯಾಸಸ್ಸು, ಆಯಿತಾ? ಆ ಥರ ಇದರಲ್ಲಿ. ಮತ್ತು ರೀಜ್ನಲ್ ಇನ್ಇಕ್ವಾಲಿಟಿಗಳು ಜಾಸ್ತಿ ಇದೆ, ಹೌದಾ? ಇಷ್ಟೆಲ್ಲ ಪ್ರಾಬ್ಲಮ್ನ ಇಂಡಿಯಾ ಫೇಸ್ ಮಾಡ್ತಾ ಇದೆ ಸದ್ಯಕ್ಕೆ, ಆಯಿತಾ? ಸೊ ಈಗ ಗೌರ್ಮೆಂಟ್ ಏನು ಮಾಡ್ತು ಅಂದರೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕು? ಈಗ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಇದೆ. ಸೊ ಈ ಥರ ಎಲ್ಲ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅಂದರೆ ಕರೆಕ್ಟಾಗಿ ನಾವು ಯೂತ್ ಅಂತಂದರೆ ಯುವಕರನ್ನ ನಾವು ನೀಟಾಗಿ ಫೋಕಸ್ ಮಾಡ್ತು ಅಂತಂದರೆ ಈ ಪ್ರಾಬ್ಲಮ್ಸ್ ಎಲ್ಲ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅಥವಾ ಸಾಲ್ವ್ ಮಾಡ್ಬೋದು ಅಂತ ಗೌರ್ಮೆಂಟ್ ಯೋಚನೆ ಮಾಡ್ತು. ಅಂದರೆ ಇಫ್ ವಿ ಪ್ರಾಪರ್ಲಿ ಯೂಸ್ ದ ಪವರ್ ಆಫ್ ಯೂತ್ ಅಥವಾ ಯುವಶಕ್ತಿನ ನಾವು ನೀಟಾಗಿ ಯೂಸ್ ಮಾಡ್ಕೋತು ಅಂತಂದರೆ ಇಂಡಿಯಾ ಬೇಗ ಬೆಳೆಯುತ್ತೆ ಅಂತ ಗೌರ್ಮೆಂಟ್ ಯೋಚನೆ ಮಾಡ್ತು. ಅದಕ್ಕೇನೆ ಗೌರ್ಮೆಂಟು ಈ ಒಂದು ಬಡ್ಜೆಟ್ನ ಯುವಶಕ್ತಿ ಡ್ರಿವನ್ ಬಡ್ಜೆಟ್ ಅಂತ ಕರೀತು. ಯಾಕೆ ಅಂತಂದರೆ ಈ ಬಡ್ಜೆಟು ಕಂಪ್ಲೀಟಾಗಿ ಯೂತ್ಸ್ಗೆ ಡೆಡಿಕೇಟ್ ಮಾಡಲಾಗಿದೆ. ಏನದು ಯೂತ್ಗೆ ಡೆಡಿಕೇಟ್ ಮಾಡಲಾಗಿದೆ ಅಂತಂದರೆ ಮುಂದೆ ಸ್ಕೀಮ್ಸ್ಗಳು ನಾವು ಡಿಸ್ಕಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಯೂತ್ಗೆ ಅಂದರೆ ಮುಂದೆ ಬರಲಿ ಅಂತ ಹೇಳಿ ಒಂದು ಜಾಬ್ ಕ್ರಿಯೇಟ್ ಮಾಡೋಕ್ಕೆ, ಅನ್ಎಂಪ್ಲಾಯ್ಮೆಂಟ್ನ ಇಳಿಸೋದಕ್ಕೋಸ್ಕರ, ಸ್ಕಿಲ್ ಗ್ಯಾಪ್ಗಳನ್ನ ಕವರ್ ಮಾಡೋದಕ್ಕೋಸ್ಕರ, ಸ್ಕಿಲ್ ಅಂದರೆ ಟ್ರೈನಿಂಗು ಎಲ್ಲ ಕೊಡೋದ್ರಿಂದ ಏನಾಗುತ್ತೆ, ಯೂತ್ ಬೆಳೀತಾರೆ. ಯೂತ್ ಬೆಳೀತು ಅಂತಂದರೆ
ಅಫ್ಕೋರ್ಸ್ ದೇಶ ಬೆಳೀತದೆ ಅಂತ ಹೇಳಿ ಈ ಒಂದು ಬಡ್ಜೆಟ್ನ ಯುವಶಕ್ತಿ ಡ್ರಿವನ್ ಬಡ್ಜೆಟ್ ಅಂತ ಕರೀತಾರೆ. ಓಕೆನಾ? ಓಕೆ. ಈಗ ಯುವಶಕ್ತಿ ಡ್ರಿವನ್ ಬಡ್ಜೆಟ್ ಅಂದರೆ ಏನೇನು ಅಂತ ಹೇಳೋದಾದರೆ, ಬಡ್ಜೆಟ್ ಸೆಂಟರ್ಡ್ ಅರೌಂಡ್ ಯೂತ್ ಪವರ್. ಅಂದರೆ ಯೂತ್ ಪವರ್ನ ಇಟ್ಕೊಂಡು ಬಡ್ಜೆಟ್ ಮಾಡಲಾಗಿದೆಯಂತೆ. ಎಕ್ಸಾಂಪಲ್, ಗೌರ್ಮೆಂಟು ಜಾಬ್ಗಳನ್ನ ಕ್ರಿಯೇಟ್ ಮಾಡುತ್ತಂತೆ. ಆಯಿತಾ? ಎಂಟರ್ಪ್ರಿನರ್ಶಿಪ್ಪು, ಸ್ಕಿಲ್ಗಳು, ಇಂಡಸ್ಟ್ರೀಸ್ಗಳು, ಇನೋವೇಷನು, ಇನ್ಫ್ರಾಸ್ಟ್ರಕ್ಚರ್, ಫ್ಯೂಚರ್ ಗ್ರೋತ್. ಅರ್ಥ ಆಯ್ತಾ? ಜಸ್ಟ್ ಇದೊಂದು ಹಾಕಿದೆ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಜಸ್ಟ್ ತಿಳ್ಕೊಳ್ಳಿ. ಈಗ ಗೌರ್ಮೆಂಟು ಈಗೇನೋ ಹೇಳ್ತು ಯುವಶಕ್ತಿ ಅದು ಇದು ಅಂತ ಎಲ್ಲ ಹೇಳ್ಬಿಡ್ತು, ಆಯ್ತಪ್ಪ. ಈಗ ಅದನ್ನ ರೀಚ್ ಮಾಡಬೇಕು ಅಂದರೆ, ಈಗ ಈ 2047 ಒಳಗಡೆ ಒಂದು ಡೆವಲಪ್ ಕಂಟ್ರೀಸ್ ಆಗಬೇಕು, ಗ್ಲೋಬಲ್ ಎಕನಾಮಿಕ್ ಪವರ್ ಆಗಬೇಕು, ಮತ್ತು ಎಲ್ಲರನ್ನೂ ಕೂಡ ನಾನು ಅಂದರೆ ಪ್ರಾಬ್ಲಮ್ಸ್ಗಳೇನಿದೆಯಲ್ಲ ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಏನಾದರೂ ಒಂದು ಸಂಕಲ್ಪ ಮಾಡ್ಕೋಬೇಕಲ್ವಾ? ಈಗ ನೀವೆಲ್ಲ ಒಂದಷ್ಟು ಸಂಕಲ್ಪ ಮಾಡ್ಕೋತೀರಾ. ನಾನು ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಆಯಿತಾ? ನೀಟಾಗಿ ಓದ್ತೀನಿ, 8 ಅವರ್ಸ್ ಓದ್ತೀನಿ, ಆಯಿತಾ? ಮೊಬೈಲ್ ಯೂಸ್ ಮಾಡಲ್ಲ, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಡಿಲೀಟ್ ಮಾಡ್ತೀನಿ, ಆಯಿತಾ? ಜಾಸ್ತಿ ರಿವಿಷನ್ ಮಾಡ್ತೀನಿ, ಆಯಿತಾ? ಸಮರೈಸ್ ಮಾಡ್ತೀನಿ ನೋಟ್ಸ್ಗಳನ್ನ, ಆಯಿತಾ? ಗೋಡ ಮೇಲೆ ಅದೆಲ್ಲ ಅಂಟಿಸ್ಕೊಡ್ತೀನಿ, 8 ಅವರ್ಸ್ ಓದ್ತೀನಿ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತೀನಿ. ಸೊ ಒಂದು ಸಂಕಲ್ಪಗಳು ಇಟ್ಕೋತಾರೆ ಗೊತ್ತಾ? ಸೊ ಅದೇ ರೀತಿ ಗೌರ್ಮೆಂಟ್ ಕೂಡ ಒಂದಷ್ಟು ಸಂಕಲ್ಪಗಳು ಮಾಡ್ಕೊಂಡಿದೆ, ಒಂದಷ್ಟು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದೆ. ಸೊ ಸಂಕಲ್ಪ ಅಂದರೆ ಏನು? ಕಮಿಟ್ಮೆಂಟ್ ಅಥವಾ ಡಿಟರ್ಮಿನೇಷನ್, ಪ್ರಾಮಿಸ್, ವಿಷನ್. ಆಯಿತಾ? ಅಂದರೆ ನಾನು ಒಂದಷ್ಟು ಸಂಕಲ್ಪ ಮಾಡ್ಕೋತೀನಿ ಸೊ ದಟ್ ಈ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಗೌರ್ಮೆಂಟ್ ಒಂದು ಸಂಕಲ್ಪ ಮಾಡ್ಕೋತು. ಆ ಸಂಕಲ್ಪ ಮಾಡ್ಕೋತು ಏನಂತಂದರೆ ಅದರಲ್ಲಿ ಒಂದಷ್ಟು ಕರ್ತವ್ಯಗಳಿದೆ. ಒಂದು ನಿಮಿಷ ಕರ್ತವ್ಯ ಅಲ್ಲ, ಸಂಕಲ್ಪ ಏನು ಅಂತ ಹೇಳೋದಾದರೆ, ಈಗ ನಾನು ಹೇಳಿದೆ ಸಂಕಲ್ಪ ಮಾಡ್ಕೋತು ಗೌರ್ಮೆಂಟು ಅಂತ ಹೇಳಿದೆ. ಹಾಗಾದರೆ ಆ ಸಂಕಲ್ಪ ಏನು ಅಂತಂದರೆ, ಆದಷ್ಟು ಈ ಒಂದು ಬಡ್ಜೆಟು ನಾವು ಪೂರ್ಣ ಫೋಕಸ್ ಮಾಡೋಣ. ಅಂಡರ್ ಪ್ರಿವಿಲೇಜಸ್ ಯಾರಿದ್ದಾರೆ ಅವ್ರನ್ನ ಫೋಕಸ್ ಮಾಡೋಣ, ಡಿಸ್ಅಡ್ವಾಂಟೇಜಸ್ ಯಾರಿದ್ದಾರೆ ಅವ್ರನ್ನ ನಾವು ಫೋಕಸ್ ಮಾಡೋಣ. ಅರ್ಥ ಆಯ್ತಾ? ಸೊ ಗೌರ್ಮೆಂಟ್ ಒಂದು ಸಂಕಲ್ಪ ಮಾಡ್ಕೋತು, ನನ್ನ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ, ಆದಷ್ಟು 2047 ಒಳಗಡೆ ನಾನು ಕಂಟ್ರಿ ಆಯ್ತೀನಿ ಅಂತ ಗೌರ್ಮೆಂಟ್ ಅನ್ಕೋತು. ಸೊ ಅದೆಲ್ಲ ಮಾಡಬೇಕು ಅಂದರೆ ಒಂದಷ್ಟು ಸಂಕಲ್ಪ ಮಾಡ್ಕೋಬೇಕಲ್ವಾ? ಆ ಸಂಕಲ್ಪ ಏನಪ್ಪ ಅಂತಂದರೆ, ಫಸ್ಟ್ ನಾನು ಪೂರ್, ಅಂಡರ್ ಪ್ರಿವಿಲೇಜ್, ಡಿಸ್ಅಡ್ವಾಂಟೇಜಸ್ ಯಾರಿದ್ದಾರೆ ಅವ್ರನ್ನ ಮೇಲಕ್ಕೆ ಎತ್ತೀನಿ. ಅವರು ಮೇಲಕ್ಕೆ ಬಂತು ಅಂದರೆ ಯೂತ್ ಪವರ್ ಜಾಸ್ತಿ ಮೇಲಕ್ಕೆ ಬರುತ್ತೆ, ಅಲ್ಟಿಮೇಟ್ಲಿ ಇಂಡಿಯಾ ಬೇಗ ಗ್ರೋ ಆಗುತ್ತೆ ಅಂತ ಅರ್ಥ. ಆಯಿತಾ? ಸೊ ಗೌರ್ಮೆಂಟ್ ಸೇಯಿಂಗ್ ಎಕನಾಮಿಕ್ ಗ್ರೋತ್ ಅಲೋನ್ ಈಸ್ ನಾಟ್ ಎನಫ್. ಗೌರ್ಮೆಂಟ್ ಶುಡ್ growth should benefit poor people, rural people, backward communities, small businesses, unemployed youth, women, weaker regions. ಸೊ ಈಗ ಗ್ರೋತ್ ಇದೆ. ಎಕ್ಸಾಂಪಲ್ ಈಗ ಯಾವುದೋ ಒಂದು ದೇಶದಲ್ಲಿ, ಈಗ ನಮ್ಮ ಇಂಡಿಯಾದಲ್ಲೇ ತಗೊಳ್ಳೋಣ, ಗ್ರೋತ್ ರೇಟ್ ಹೀಗಿದೆ, 10% ಗ್ರೋತ್ ರೇಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ 10% ಗ್ರೋತ್ ರೇಟ್ ಇದೆ ಅಂತ ಹೇಳಿ ಅನ್ಎಂಪ್ಲಾಯ್ಮೆಂಟ್ ರೇಟು 10% ಇದೆ ಅಂತ ತಿಳ್ಕೊಳ್ಳಿ, ಪಾವರ್ಟಿನೂ ಇದೆ. ಆಯಿತಾ? ಅದಾದಮೇಲೆ ಬೇರೆ ಒಂದಷ್ಟು ಹೆಲ್ತ್ ಇಶ್ಯೂಸು, ಹೆಲ್ತ್ ಸೆಕ್ಟರ್ಲಿ ಒಂದಷ್ಟು ಇಶ್ಯೂಸ್ ಇದೆ. ಸೊ ಈ ಥರ ಎಲ್ಲ ಇದ್ರೆ ಏನಾಗುತ್ತೆ, ಅದು ಆ್ಯಕ್ಚುಲಿ ಒಳ್ಳೆ ಗ್ರೋತ್ ಅಲ್ಲ ಅದು ಆ್ಯಕ್ಚುಲಿ. ಆಯಿತಾ? ಸೊ ಗೌರ್ಮೆಂಟ್ ಏನು ಮಾಡ್ತು, ಬರೀ ಗ್ರೋತ್ ಅನ್ನೋದು ಬರೀ ರಿಚ್ ಪೀಪಲ್ಗೆ ಡೆಡಿಕೇಟ್ ಆಗಿರಬಾರ್ದು, ಆದಷ್ಟು ಎಲ್ಲರಿಗೂ ಅಂತಂದ್ರೆ ಏನು ಹೇಳಿ, ಪೂರ್ ಪೀಪಲ್ಲು, ರೂರಲ್ ಪೀಪಲ್ ಯಾರೆಲ್ಲ ಇದ್ದಾರಲ್ಲ ಇವ್ರನ್ನ ನಾವು ಮೇಲಕ್ಕೆ ಎತ್ತೋಣ, ಅಥವಾ ಇವರ ಒಂದು ಡೆವಲಪ್ಮೆಂಟ್ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿ ಗೌರ್ಮೆಂಟ್ ಯೋಚನೆ ಮಾಡ್ತು. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇನ್ಕ್ಲೂಸಿವ್ ಗ್ರೋತ್. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಏನು ಹೇಳಿ, ಡೆವಲಪ್ಮೆಂಟ್ ವೇರ್ ಎವ್ರಿ ಒನ್ ಬೆನಿಫಿಟ್ಸ್. ಎಲ್ಲರೂ ಕೂಡ ಬೆನಿಫಿಟ್ ಆಗಬೇಕು. ಒಬ್ಬರು ಕೂಡ ಅವನು ಬಡವ ಬಿಡು ಅವನ್ನ ನೆಗ್ಲೆಕ್ಟ್ ಮಾಡೋಣ, ಇವನ್ನ ಜಾಸ್ತಿ ಫೋಕಸ್ ಮಾಡೋಣ ಅಂಥೇಳಿ ಯಾರನ್ನೂ ಕೂಡ ನೆಗ್ಲೆಕ್ಟ್ ಆಗಬಾರ್ದು, ಪ್ರತಿಯೊಬ್ಬರೂ ಕೂಡ ಇನ್ಕ್ಲೂಡ್ ಆಗಬೇಕು ಅನ್ನೋದೇ ಇನ್ಕ್ಲೂಸಿವ್ ಗ್ರೋತು. ನೋಡಿ, ಡೆವಲಪ್ಮೆಂಟ್ ವೇರ್ ಎವ್ರಿ ಒನ್ ಬೆನಿಫಿಟ್ಸ್, ನಾಟ್ ಓನ್ಲಿ ರಿಚ್ ಪೀಪಲ್. ಬರೀ ರಿಚ್ನ ನಾವು ಡೆವಲಪ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿ, ಏನೂ ಆಗಲ್ಲ. ಸೊ ಆದಷ್ಟು ನಾವು ಇವ್ರನ್ನ ಡೆವಲಪ್ ಮಾಡೋಣ, ಪೂರ್ ಪೀಪಲ್ಲು, ರೂರಲ್ಲು, ಇವ್ರನ್ನ ಮಾಡ್ತು ಅಂತಂದರೆ ಅಫ್ಕೋರ್ಸ್ ಇಂಡಿಯಾ ಬೇಗ ಗ್ರೋ ಆಗುತ್ತೆ ಅನ್ನೋದು ಅರ್ಥ. ಆಯಿತಾ? ಇದು ಸಂಕಲ್ಪ ಮಾಡ್ಕೊಂಡಿರೋದು. ಆಯಿತಾ? ನಾನೇನು ಮಾಡ್ತೀನಿ, ಆದಷ್ಟು ಪೂರ್ಗೆ ಫೋಕಸ್ ಮಾಡ್ತೀನಿ, ಅಂಡರ್ ಪ್ರಿವಿಲೇಜಸ್ಗೆ ಫೋಕಸ್ ಮಾಡ್ತೀನಿ, ಡಿಸ್ಅಡ್ವಾಂಟೇಜಸ್ಗೆ ಫೋಕಸ್ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೋತು. ಈಗ ಸಂಕಲ್ಪ ಏನೋ ಮಾಡ್ಕೋತು, ಆ ಸಂಕಲ್ಪವನ್ನು ಪೂರೈಸಬೇಕು ಅಂದರೆ ನಾನು ಒಂದಷ್ಟು ಕರ್ತವ್ಯಗಳನ್ನ ಅಥವಾ ಒಂದಷ್ಟು ಡ್ಯೂಟೀಸ್ಗಳನ್ನ ಫಾಲೋ ಮಾಡಬೇಕು.
ಈಗ ನಾನು ಒಂದು ಸಂಕಲ್ಪ ಮಾಡ್ಕೋತೀನಿ. ಏನಪ್ಪಾ ಅಂದರೆ ಎಕ್ಸಾಮ್ ಪಾಸ್ ಆಗಬೇಕು, UPSC ಕ್ರ್ಯಾಕ್ ಮಾಡಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ. ಸೊ, ಆ ಥರ ಒಂದಷ್ಟು ಸಂಕಲ್ಪ ಮಾಡಿಕೊಂಡೆ. ಸೊ, ಆ ಥರ ಸಂಕಲ್ಪ ಮಾಡಿಕೊಂಡೆ ಅಂತಂದರೆ ಒಂದಷ್ಟು ಕರ್ತವ್ಯಗಳನ್ನ ಅಥವಾ ಡ್ಯೂಟೀಸ್‌ಗಳನ್ನ ಫಾಲೋ ಮಾಡಬೇಕಲ್ವಾ? ಈಗ ನನ್ನ ಒಂದು ಕಮಿಟ್ಮೆಂಟ್ ಏನಿದೆ, ನಾನು UPSC ಎಕ್ಸಾಮ್‌ನ ಕ್ರ್ಯಾಕ್ ಮಾಡ್ತೀನಿ ಅಂತ. ಆಯಿತಾ? ಅದಕ್ಕೆಲ್ಲ ಮಾಡಬೇಕು ಅಂದರೆ ಒಂದಷ್ಟು ಡ್ಯೂಟೀಸ್ ಫಾಲೋ ಮಾಡಬೇಕು. ಎಕ್ಸಾಂಪಲ್ ನಿಮ್ಮ ಬೆಳಿಗ್ಗೆ ಬೇಗ ಎದ್ದೇಳಬೇಕು, 8 ಅವರ್ಸ್ ಸ್ಟಡಿ ಮಾಡಬೇಕು, ರಿವಿಷನ್ ಮಾಡಬೇಕು, ಸಮರೈಸ್ ಮಾಡಬೇಕು ನೋಟ್ಸ್‌ಗಳನ್ನ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕು, ರಿವಿಷನ್ ಮಾಡಬೇಕು. ಇವೆಲ್ಲ ಏನಂತ ಕರಿತೀವಿ ಹೇಳಿ? ಇದಕ್ಕೆ ನಾವು ಡ್ಯೂಟೀಸ್ ಅಂತ ಕರಿತೀವಿ. ಅಥವಾ ಇವೆಲ್ಲ ನಿಮ್ಮ ಕರ್ತವ್ಯ. ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಮಾಡಬೇಕು. ಸೊ, ಗೌರ್ಮೆಂಟ್ ಕೂಡ ಈಗ ಸಂಕಲ್ಪ ಮಾಡ್ಕೋತು. ಏನಪ್ಪಾ ಅಂದರೆ ನಾನು ಫೋಕಸ್‌ನ ಆದಷ್ಟು ಬಡವ್ರಿಗೆ, ಅಂಡರ್ ಪ್ರಿವಿಲೇಜಸ್‌ಗೆ, ಡಿಸಡ್ವಾಂಟೇಜಸ್‌ಗೆ ನಾನು ಫೋಕಸ್ ಮಾಡ್ತೀನಿ. ಅದು ಮಾಡಬೇಕು ಅಂದರೆ ನನಗೆ 3 ಕರ್ತವ್ಯ ಇದೆ. ಏನಪ್ಪಾ ಅಂತಂದರೆ ನಾನು ಈ 3 ಕರ್ತವ್ಯಗಳನ್ನ ನಾನು ಪಾಲಿಸಿದ್ರೆ, ಈ ಡ್ಯೂಟೀಸ್‌ನ ನಾನು ಕರ್ತವ್ಯಗಳನ್ನ ಪಾಲಿಸಿದ್ರೆ ನನ್ನ ಒಂದು ಸಂಕಲ್ಪನ ನಾನು ರೀಚ್ ಆಗ್ತೀನಿ ಅಂತ ಗೌರ್ಮೆಂಟು ಹೇಳಿ. ಆಯಿತಾ? ಮೊದಲನೇ ಕರ್ತವ್ಯ ಏನು? ಮೊದಲನೇ ಕರ್ತವ್ಯ ಆಕ್ಸಲರೇಟ್ ಆ್ಯಂಡ್ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್. ಅಂದರೆ ಈಗ ನಮ್ಮ ಗ್ರೋತ್ ರೇಟು ಹೇಗಿದೆಯಪ್ಪ? ಅಪ್ ಟು 7-8% ಇದೆ. ಹೌದಾ? ಪ್ರತಿ ವರ್ಷ 7-8% ಇದೆ. ಈ ಗ್ರೋತ್ ರೇಟು ಹೀಗೆ ಹೋಗಬೇಕು. ಆಯಿತಾ? ಈಗ ಎಕ್ಸಾಂಪಲ್ ಈಗ ಒಂದು 10 ವರ್ಷ ಒಂದು 7%-8% ಗ್ರೋತ್ ಆಯಿತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಒಂದು 5 ವರ್ಷ ಇಳಿದು ಬಿಡೋದು. ಬರೀ 2% ಆಗೋದು. ಮತ್ತು ನೆಕ್ಸ್ಟ್ ವರ್ಷ ಒಂದು 3% ಆಗೋದು. ಮತ್ತೆ ಇಳಿಯೋದು. ಮತ್ತೆ ಜಾಸ್ತಿ ಆಗೋದು, ಇಳಿಯೋದು. ಈ ರೀತಿ ಇರಬಾರ್ದು. ಗ್ರೋತ್ ರೇಟ್ ಅನ್ನೋದು ಒಂದು ಹೋಗ್ತಾ ಇರಬೇಕು. ದಟ್ ಈಸ್ ಕಾಲ್ಡ್ ಆಕ್ಸಲರೇಟ್. ಅಂದರೆ ಮೂವ್ ಆಗ್ತಾ ಇರಬೇಕು. 7.3, 7.4 ಪ್ರತಿ ವರ್ಷ ಈ ರೀತಿ ಗ್ರೋ ಆಗಬೇಕು. ಸೊ, ದಟ್ ಈಸ್ ಕಾಲ್ಡ್ ಆಕ್ಸಲರೇಟ್. ಅಂದರೆ ಆದಷ್ಟು ಬೇಗ ಗ್ರೋ ಆಗಬೇಕು ಅನ್ನೋದೇ ಆಕ್ಸಲರೇಟ್ನ ಅರ್ಥ. ಇಲ್ಲಿದೆ ನೋಡಿ, ಗ್ರೋತ್ ಫಾಸ್ಟ್. ಮತ್ತು ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಅಂದರೆ ನೋಡಿ, ಕಂಟಿನ್ಯೂ ಗ್ರೋಯಿಂಗ್ ಫಾರ್ ಮೆನಿ ಇಯರ್ಸ್. ಈ ಒಂದು ಗ್ರೋದು ಬರೀ ಟೆಂಪ್ರವರಿ, ಬರೀ 2 ವರ್ಷ 3 ವರ್ಷಕ್ಕೆ ಇರಬಾರ್ದು. ಒಂದು 50 ವರ್ಷ 100 ವರ್ಷ ಕಂಡ ಈ ಒಂದು ಗ್ರೋತ್ ರೇಟು ಹಾಗೆ ಹೋಗಬೇಕು ಅನ್ನೋದು ಈ ಒಂದು ಕರ್ತವ್ಯದ ಅರ್ಥ. ಅಂದರೆ ಇಂಡಿಯನ್ ಎಕಾನಮಿ ಶುಡ್ ಗ್ರೋ ಫಾಸ್ಟ್ ಆ್ಯಂಡ್ ಆ್ಯಂಡ್ ಕಂಟಿನ್ಯೂ ಗ್ರೋಯಿಂಗ್ ಫಾರ್ ಮೆನಿ ಇಯರ್ಸ್. ಈ ಒಂದು ಗ್ರೋತ್ ರೇಟ್ ಯಾವುದೇ ಕಾರಣಕ್ಕೂ ಟೆಂಪ್ರವರಿ ಗ್ರೋತ್ ಆಗಿರಬಾರ್ದು ಅನ್ನೋದು ಮೊದಲನೇ ಕರ್ತವ್ಯ. ನೋಡಿ, ಇಲ್ಲಿದೆ ನೋಡಿ. ಸೊ, ಯುವಶಕ್ತಿ ಡ್ರಿವನ್ ಬಡ್ಜೆಟು ಗೌರ್ಮೆಂಟ್ ಒಂದು ಸಂಕಲ್ಪ ಮಾಡ್ಕೋತು, ನಾನು ಆದಷ್ಟು ಫೋಕಸ್ ಮಾಡ್ತೀನಿ ಯಾರನ್ನ? ಪೂರ್, ಅಂಡರ್ ಪ್ರಿವಿಲೇಜ್ಡ್ ಮತ್ತು ಡಿಸಡ್ವಾಂಟೇಜಸ್ನ ನಾನು ಫೋಕಸ್ ಮಾಡ್ತೀನಿ ಅಂತಂದು ಸಂಕಲ್ಪ ಮಾಡ್ಕೋತು. ಆ ಸಂಕಲ್ಪವನ್ನು ನಾನು ರೀಚ್ ಆಗಬೇಕು ಅಂದರೆ ನಾನು ಒಂದಷ್ಟು ಕರ್ತವ್ಯಗಳನ್ನ ಪಾಲಿಸಬೇಕು. ಆ ಕರ್ತವ್ಯಗಳು ಪಾಲಿಸಿದ್ರೆ ನಾನು ಇವ್ರನ್ನ ಜಾಸ್ತಿ ಫೋಕಸ್ ಮಾಡಿ ಇಂಡೈರೆಕ್ಟ್ಲಿ ಇಂಡಿಯಾದನ್ನ ಆದಷ್ಟು ಡೆವಲಪ್ಡ್ ಕಂಟ್ರಿಯಾಗಿ ಮಾಡಬಹುದು ಅಂತ ಹೇಳಿ ಗೌರ್ಮೆಂಟ್ ಯೋಚನೆ ಮಾಡಿದೆ. ಅದರಲ್ಲಿ ಮೊದಲನೇ ಕರ್ತವ್ಯ ಏನಪ್ಪ? ಆಕ್ಸಲರೇಟ್ ಆ್ಯಂಡ್ ಸಸ್ಟೈನ್ ಎಕನಾಮಿಕ್ ಗ್ರೋತ್. ಅಂದರೆ ಆದಷ್ಟು ಗ್ರೋತ್ ರೇಟು ಅಂದರೆ ಇನ್ಕ್ರೀಸ್ ಆಗಿ ಹೋಗ್ತಾ ಇರಬೇಕು, ಮೂವ್ ಆಗ್ತಾ ಇರಬೇಕು. ಆಕ್ಸಲರೇಟ್ ಅಂದರೆ ಅರ್ಥ ಏನು ಹೇಳಿ? ಮೂವ್ ಆಗ್ತಾ ಇರಬೇಕು ಅಂತ ಅರ್ಥ. ಮತ್ತು ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಅಂದರೆ ಈ ಗ್ರೋತ್ ರೇಟು ಯಾವುದೇ ಕಾರಣಕ್ಕೂ ಡಿಪ್ ಆಗಬಾರ್ದು. 2 ವರ್ಷ 3 ವರ್ಷಕ್ಕೆ ಡಿಪ್ ಆಗೋದು, ಹೇಳೋದು, ಡಿಪ್ ಆಗೋದು ಆ ರೀತಿ ಆಗಬಾರ್ದು. ಒಂದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರಬೇಕು ಒಂದಷ್ಟು ವರ್ಷಗಳ ಕಾಲ. ಸೊ, ದಟ್ ಈಸ್ ಕಾಲ್ಡ್ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್. ಸೊ, ಈ ಒಂದು ಮೊದಲನೇ ಕರ್ತವ್ಯದಲ್ಲಿ 2 ಪಾಯಿಂಟ್ಸ್ ಇದೆ. ಏನಪ್ಪ ಅಂತಂದರೆ ಪ್ರೊಡಕ್ಟಿವಿಟಿನ ಎನ್ಹ್ಯಾನ್ಸ್ ಮಾಡ್ತೀನಿ ಮತ್ತು ಕಾಂಪಿಟೇಟಿವ್ನೆಸ್ನ ಎನ್ಹ್ಯಾನ್ಸ್ ಮಾಡ್ತೀನಿ. ಏನರ್ಥ ಇದು ಪ್ರೊಡಕ್ಟಿವಿಟಿ ಆ್ಯಂಡ್ ಕಾಂಪಿಟೇಟಿವ್ನೆಸ್ಸು? ಪ್ರೊಡಕ್ಟಿವಿಟಿ ಮೀನಿಂಗ್ ಏನಪ್ಪ ಅಂತಂದರೆ ಪ್ರೊಡ್ಯೂಸಿಂಗ್ ಮೋರ್ ಔಟ್ಪುಟ್ ಯೂಸಿಂಗ್ ದ ಸೇಮ್ ರಿಸೋರ್ಸಸ್. ಅಂದರೆ ಇರುವಂತಹ ರಿಸೋರ್ಸಲ್ಲೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಹೈ ಪ್ರೊಡಕ್ಟಿವಿಟಿ ಅಥವಾ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಹಾಕ್ತೀನಿ ನೋಡಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈಗ ಒಬ್ಬ ವರ್ಕರು, ಈಗ ನಾನೇ ಒಂದು ಫ್ಯಾಕ್ಟ್ರಿಲಿ 5 ಮೊಬೈಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಡೈಲಿ 5 ಐಫೋನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಗೌರ್ಮೆಂಟ್ ಏನು ಮಾಡುತ್ತೆ? ನನ್ನನ್ನು ನೋಡುತ್ತೆ. ನೋಡ್ಬಿಟ್ಟು ಇವನು ಡೈಲಿ 5 ಫೋನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ, ಇವನಿಗೆ ಇನ್ನೂ ಸ್ವಲ್ಪ ಸ್ಕಿಲ್ಸ್ಗಳನ್ನ ಕೊಡೋಣ, ಇನ್ನೂ ಒಂದಷ್ಟು ಒಳ್ಳೆ ಮಷಿನ್ಸ್ಗಳನ್ನ ಕೊಡೋಣ ಅಂತ ಹೇಳಿ ನನಗೆ ಒಳ್ಳೆ ಮಷಿನ್ಸು ಮತ್ತು ಸ್ಕಿಲ್ಸ್ಗಳನ್ನ ಗೌರ್ಮೆಂಟ್ ಕೊಡ್ತು. ಸೊ, ಇಷ್ಟೆಲ್ಲ ಕೊಟ್ಟಾದಮೇಲೆ ನಾನೇನು ಮಾಡ್ತೀನಿ? ದಿನಕ್ಕೆ 20 ಫೋನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಮೊದಲು ಎಷ್ಟು ಮಾಡ್ತಾ ಇದೆ? ಮೊದಲು ಬರೀ 5 ಮೊಬೈಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆಫ್ಟರ್ ಮಷಿನ್ ಮತ್ತು ಸ್ಕಿಲ್ಸ್ ಗೌರ್ಮೆಂಟ್ ಕೊಟ್ಟ ಮೇಲೆ ನಾನು ಈಗ 20 ಫೋನ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ.
ಸೊ ಇದಕ್ಕೇನಂತ ಕರಿತೀವಿ, ಹೈಯರ್ ಪ್ರೊಡಕ್ಟಿವಿಟಿ. ಅಂದರೆ ಇರೋ ರಿಸೋರ್ಸಲ್ಲೇ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಆಯಿತಾ, ಇದು ಪ್ರೊಡಕ್ಟಿವಿಟಿ. ನೆಕ್ಸ್ಟ್ ಕಾಂಪಿಟೇಟಿವ್ನೆಸ್ ಅಂದ್ರೇನು? ಕಾಂಪಿಟೇಟಿವ್ನೆಸ್ ಅಂದ್ರೇನು ಅಂತಂದರೆ, ನಾನು ಗ್ಲೋಬಲಿ ಕಾಂಪೀಟ್ ಮಾಡಬೇಕು. ಅಂದರೆ ಇಂಡಿಯನ್ ಪ್ರಾಡಕ್ಟ್ಸು ಗ್ಲೋಬಲಿ ಕಾಂಪೀಟ್ ಆಗಬೇಕು. ಸೊ ದಟ್ ಎಲ್ಲ ಜನ ನನ್ನ ನನ್ನ ಪ್ರಾಡಕ್ಟ್ ಅಂದರೆ ಇಂಡಿಯನ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ನೋಡಿ ಇಲ್ಲಿ ಹಾಕಿದ್ದೀನಿ, ಇಂಡಿಯನ್ ಪ್ರಾಡಕ್ಟ್ ಶುಡ್ ಕಾಂಪೀಟ್ ವಿತ್ ಚೀನಾ, ವಿಯೆಟ್ನಾಂ, USA, ಜರ್ಮನಿ. ಸೊ ಇವ್ರುಗಳ ಪ್ರಾಡಕ್ಟ್ ಮಧ್ಯದಲ್ಲಿ ನನ್ನ ಪ್ರಾಡಕ್ಟ್ನ ಇಟ್ಟು ಕೂಡ ಅಲ್ಲಿ ಕಾಂಪೀಟ್ ಆಗಬೇಕು. ಅಂದರೆ ಜನಗಳು ಆದಷ್ಟು ನನ್ನ ಒಂದು ಪ್ರಾಡಕ್ಟ್ನ ಬೈ ಮಾಡೋ ರೀತಿ ಮಾಡಬೇಕು. ಸೊ ದಟ್ ಇಫ್ ಇಂಡಿಯನ್ ಮೊಬೈಲ್ ಫೋನ್ಸ್ ಬಿಕಮ್ ಚೀಪರ್, ಒಳ್ಳೆ ಕ್ವಾಲಿಟಿ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿತ್ತು ಅಂತಂದರೆ ಅವಾಗ ಏನಾಗುತ್ತೆ, ಗ್ಲೋಬಲ್ ಬಯರ್ಸು ಇಂಡಿಯಾಯಿಂದ ಪರ್ಚೇಸ್ ಮಾಡ್ತಾರೆ. ಹೌದಾ, ಅವಾಗ ಏನಾಗುತ್ತೆ, ಒಳ್ಳೆ ಕಾಂಪಿಟೇಟಿವ್ನೆಸ್ಸು ಬಿಲ್ಡ್ ಆಗುತ್ತೆ. ಹೌದಾ, ಸೊ ಅದು ಮೊದಲನೇ ಕರ್ತವ್ಯದ ಮೊದಲನೇ ಪಾಯಿಂಟು, ಎನ್ಹ್ಯಾನ್ಸಿಂಗ್ ಪ್ರೊಡಕ್ಟಿವಿಟಿ ಮತ್ತು ಕಾಂಪಿಟೇಟಿವ್ನೆಸ್. ಆಯಿತಾ, ಆದಷ್ಟು ಸ್ಕಿಲ್ಸ್, ಪ್ರೊಡಕ್ಟಿವಿಟಿ ಮತ್ತು ಕಾಂಪಿಟೇಟಿವ್ನೆಸ್ನ ಬಿಲ್ಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ನಾನು ಆದಷ್ಟು ಸ್ಕಿಲ್ಸ್ಗಳನ್ನ ಕೊಡಬೇಕು, ಒಳ್ಳೊಳ್ಳೆ ಮಷಿನ್ಸ್ಗಳನ್ನ ಕೊಡಬೇಕು. ಸೊ ದಟ್ ಬೇರೆ ಬೇರೆ ದೇಶದ ಜೊತೆಗೆ ನಾನು ಕಾಂಪೀಟ್ ಮಾಡ್ಬೋದು. ಆಯಿತಾ, ನೆಕ್ಸ್ಟು ಎರಡನೇ ಪಾಯಿಂಟ್, ಮೊದಲನೇ ಕರ್ತವ್ಯದಲ್ಲಿ ಎರಡನೇ ಪಾಯಿಂಟ್, ಬಿಲ್ಡಿಂಗ್ ರೆಸಿಲಿಯನ್ಸ್ ಟು ವೊಲಟೈಲ್ ಗ್ಲೋಬಲ್ ಡೈನಾಮಿಕ್ಸ್. ಅಫ್ಕೋರ್ಸ್ ಈಗ ನೋಡ್ಬೋದು, ಈಗಾಗಲೇ ಉಕ್ರೇನ್ ವಾರು, US ಟ್ಯಾರಿಫ್ ವಾರು, ಆಯಿತಾ, ಈಗ US ಇರಾನ್ ವಾರ್ ಆಗ್ತಾಯಿದೆ, ಸ್ಟ್ರೈಟ್ ಆಫ್ ಹೋರ್ಮುಜ್ ಕ್ಲೋಸ್ ಆಯಿತು. ಸೊ ಅವಾಗೆಲ್ಲ ಏನಾಯಿತು, ಆಯಿಲ್ ಕ್ರೈಸಿಸ್ ಆಯಿತು, ಗೋಲ್ಡ್ ಪ್ರೈಸಸ್ಸು ಹಂಗೆ ಸ್ಪೈಕ್ ಆಯಿತು, ಸಿಲ್ವರ್ ರೈಸ್ ಆಯಿತು. ಹೌದಾ, LPG ಪ್ರೈಸು, ಪೆಟ್ರೋಲ್ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತು. ಸೊ ಇದಕ್ಕೆಲ್ಲ ಏನಂತ ಕರಿತೀವಿ ಹೇಳಿ, ಗ್ಲೋಬಲ್ ಅನ್ಸರ್ಟನಿಟಿ. ಆಯಿತಾ, ಸೊ ಈ ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಗ್ಲೋಬಲ್ಲಿ ಏನೇ ಅನ್ಸರ್ಟನಿಟಿ ಇರಲಿ, ಡೊನಾಲ್ಡ್ ಟ್ರಂಪ್ ಏನೇ ಇದು ಮಾಡಲಿ, ಆದಷ್ಟು ಇಂಡಿಯನ್ ಎಕಾನಮಿ ಸ್ಟೇಬಲ್ ಆಗಿರಬೇಕು, ಜೊತೆಗೆ ನಾವು ಸ್ಟ್ರಾಂಗ್ ಆಗಿರಬೇಕು. ಇಂಡಿಯನ್ ಎಕಾನಮಿ ಯಾವುದೇ ಕಾರಣಕ್ಕೂ ಬೇರೊಬ್ಬರ ಒಂದು ಪ್ರೆಷರ್ಗೆ ನಾವು ಕುಗ್ಗಬಾರ್ದು ಅಂತ ಈ ಪಾಯಿಂಟ್ ಹೇಳುತ್ತೆ. ಇಲ್ಲಿ ನೋಡ್ಬೋದು, ಮೀನಿಂಗ್ ಆಫ್ ವಾಲಟೈಲ್ ಗ್ಲೋಬಲ್ ಡೈನಾಮಿಕ್ಸ್ ಅಂದ್ರೆ ಏನು? ವಾಲಟೈಲ್ ಗ್ಲೋಬಲ್ ಡೈನಾಮಿಕ್ಸ್ ಅಂತಂದರೆ ಏನಪ್ಪ ಅಂತಂದರೆ, ಅನ್ಸರ್ಟೈನ್ ಇಂಟರ್ನ್ಯಾಷನಲ್ ಸಿಚುಯೇಷನ್, ಲೈಕ್ ಎಕ್ಸಾಂಪಲ್ ರಷ್ಯಾ-ಉಕ್ರೇನ್ ವಾರ್, ಆಯಿಲ್ ಪ್ರೈಸ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ನು, ರೆಸೆಷನ್ನು, US ಟ್ಯಾರಿಫ್ ವಾರು, ಪ್ಯಾಂಡಮಿಕ್ಸು, ಈಗ US ಇರಾನ್ ವಾರು. ಸೊ ಈ ಥರ ಎಲ್ಲ ಇದ್ದಾಗ ನಾವು ಅಂದರೆ ಇಂಡಿಯನ್ ಎಕಾನಮಿ ಸ್ಟ್ರಾಂಗ್ ಆಗಿರಬೇಕು, ಈವನ್ ಡ್ಯೂರಿಂಗ್ ಗ್ಲೋಬಲ್ ಶಾಕ್. ಈಗ US ಟ್ಯಾರಿಫ್ ವಾರಿಂದ ಏನೆಲ್ಲ ಆಯಿತು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಈಗ US ಇರಾನ್ ವಾರ್ ಆಗ್ತಾರೆ ನೋಡಿ, US ಇರಾನ್ ವಾರ್ ಅಂತ ಹೇಳ್ತಾ ಇದ್ದೀನಿ, ಇಸ್ರೇಲ್ ಇರಾನ್ ಅಂತ ಹೇಳ್ತಾ ಇಲ್ಲ, US ಇರಾನ್ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಬೇರೆ ಅರ್ಥ ಇದೆ, ತಿಳ್ಕೊಳ್ಳಿ ಅದನ್ನು. ಸೊ ಈ ಥರ ಒಂದಷ್ಟು ಗ್ಲೋಬಲ್ ಶಾಕ್ ಬಂದರೂ ಕೂಡ ಇಂಡಿಯನ್ ಎಕಾನಮಿ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದೇ ಈ ಪಾಯಿಂಟು. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕೋವಿಡ್ ಟೈಮಲ್ಲಿ ಏನಾಯಿತು, ಕೋವಿಡ್ ಟೈಮಲ್ಲಿ ನಮಗೆ ಒಂದು ಅರ್ಥ ಆಯಿತು, ಅಂದರೆ ಇಂಡಿಯಾ ತುಂಬ ಡಿಪೆಂಡ್ ಆಗ್ತಾ ಇದೆ ಬೇರೆ ದೇಶಗಳ ಮಧ್ಯೆ, ಅಂದರೆ ಬೇರೆ ದೇಶದ ಜೊತೆಗೆ ನಾವು ತುಂಬ ಡಿಪೆಂಡ್ ಆಗ್ತಾ ಇದ್ದೀವಿ. ಲೈಕ್ ಎಕ್ಸಾಂಪಲ್ ಎನರ್ಜಿ ರಿಸೋರ್ಸಸ್ಗೆ ನಾವು ತುಂಬ ಡಿಪೆಂಡ್ ಆಗ್ತಾ ಇದ್ದೀವಿ. ಈಗಲೂ ತುಂಬ ಚೆನ್ನಾಗಿ ಅರ್ಥ ಆಯಿತು, LPG, LNG. ಸೊ ಇದಕ್ಕೆಲ್ಲ ನಾವು ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದೀವಿ ಅಂತ ಈಗ ಅರ್ಥ ಆಗ್ಬಿಡ್ತು ನಮ್ಮ ಇಂಡಿಯಾಗೆ. ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಅವರು, ಆದಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ನಾವು ತರಬೇಕು ಅಂತ ಹೇಳಿ ಗೌರ್ಮೆಂಟ್ ತುಂಬ ಓಡಾಡ್ತಾ ಇದೆ. ಈಗಾಗಲೇ ಬಂದಿದೆ, ಬಟ್ ಸ್ಟಿಲ್ ಬರುತ್ತೆ ಮುಂದಿನ ದಿನಕ್ಕೋಸ್ಕರ, ಅಂದರೆ ಮುಂದೊಂದು ದಿನ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಡ್ಯೂರಿಂಗ್ ಕೋವಿಡ್ ಮೆನಿ ಕಂಟ್ರೀಸ್ ಸಫರ್ಡ್ ಹೆವಿಲಿ, ಇಂಡಿಯಾ ರಿಯಲೈಸ್ಡ್ ಡಿಪೆಂಡಿಂಗ್ ಟೂ ಮಚ್ ಆನ್ ಇಂಪೋರ್ಟ್ ಇಸ್ ರಿಸ್ಕಿ ಅಂತ ಗೊತ್ತಾಯಿತು. ಸೊ ಇಂಡಿಯಾ ಫೋಕಸ್ ಆನ್ ಸೆಲ್ಫ್ ರಿಲಯನ್ಸ್ ಮತ್ತು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡೈವರ್ಸ್ ಸಪ್ಲೈ ಚೈನ್. ಈಗ ಸೆಲ್ಫ್ ರಿಲಯನ್ಸು ಮತ್ತು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೊತ್ತು. ಈ ಡೈವರ್ಸ್ ಸಪ್ಲೈ ಚೈನ್ಗೆ ಎಕ್ಸಾಂಪಲ್ ಕೊಡೋದಾದರೆ, ಇದೇ ಆಯಿಲ್ ಶಾಕ್ ಆಯಿತು ನೋಡಿ, ಈಗ ಇದು US ಇರಾನ್ ವಾರ ಆದಾಗ ಆಯಿಲ್ ಶಾಕ್ ಆಯಿತು. ಅವಾಗೇನು ಮಾಡ್ತು, ಆಯಿಲು ಮತ್ತು ನ್ಯಾಚುರಲ್ ಗ್ಯಾಸು ಮತ್ತು ಪೆಟ್ರೋಲಿಯಂ ಗ್ಯಾಸು, LPG, LNG ಇದು ಕ್ರೈಸಿಸ್ ಆದಾಗ ಏನು ಮಾಡ್ತು, ಗೌರ್ಮೆಂಟು ಅಥವಾ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತು, ಎನರ್ಜಿ ರಿಸೋರ್ಸ್ ಇಂಪೋರ್ಟ್ನ ತುಂಬ ಡೈವರ್ಸಿಫೈ ಮಾಡ್ತು. ಕೆನಡಾಯಿಂದ, ಆಸ್ಟ್ರೇಲಿಯಾದಿಂದ, ಆದಷ್ಟು ಜಪಾನಿಂದ ಒಂದಷ್ಟು ತರಿಸ್ತು. ಸೊ ಈ ಥರ ಬೇರೆ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತು. ಅಂದರೆ ಯಾವುದೋ ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗುವಂತಹ ಇಂಡಿಯಾ ಈಗ ಡೈವರ್ಸಿಫೈ ಸಪ್ಲೈ ಚೈನ್ನ ಬಿಲ್ಡ್ ಮಾಡ್ತು. ಅರ್ಥ ಆಯ್ತಾ? ಇದು ಮೊದಲನೇ ಕರ್ತವ್ಯ. ಆಯಿತಾ, ಮೊದಲನೇ ಕರ್ತವ್ಯದಲ್ಲೇನೋ ಒಂದು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡಬೇಕು. ಅಂದರೆ ಏನರ್ಥ, ಟ್ರೈನಿಂಗು, ಒಳ್ಳೊಳ್ಳೆ ಮಷಿನ್ಸ್ಗಳೆಲ್ಲ ಕೊಡ್ತು ಅಂತಂದರೆ
ಹೈಯರ್ ಪ್ರೊಡಕ್ಟಿವಿಟಿ ಆಗುತ್ತೆ ಮತ್ತು ನಾವು ಗ್ಲೋಬಲಲ್ಲಿ ನಾವು ಕಾಂಪೀಟ್ ಮಾಡಬಹುದು. ಮತ್ತು ಬಿಲ್ಡಿಂಗ್ ರೆಸಿಲಿಯನ್ಸ್ ಟು ವಾಲಟೈಲ್ ಗ್ಲೋಬಲ್ ಡೈನಮಿಕ್ಸ್. ಸೊ ಈ ಥರ ಒಂದಷ್ಟು ಗ್ಲೋಬಲ್ ಅನ್ಸರ್ಟನಿಟಿ ಇದ್ದಾಗ ಆದಷ್ಟು ನಾವು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳೋದೇ ಮೊದಲನೇ ಕರ್ತವ್ಯ. ಸರಿ, ನೆಕ್ಸ್ಟು ಎರಡನೇ ಕರ್ತವ್ಯ ಏನಪ್ಪ ಅಂದರೆ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ ಫುಲ್ಫಿಲ್ ಆಸ್ಪಿರೇಷನ್ ಆಫ್ ಅವರ್ ಪೀಪಲ್. ಅಂದರೆ ಗೌರ್ಮೆಂಟು ಸಿಟಿಸನ್ಸ್ಗೆ ಹೆಲ್ಪ್ ಮಾಡುತ್ತಂತೆ. ಏನಂತ ಅಂತಂದರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಸೊ ದಟ್ ನೀವು ನಿಮ್ಮ ಒಂದು ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಏನೆಲ್ಲ ಹೆಲ್ಪ್ ಬೇಕು ನಾನು ಮಾಡ್ತೀನಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಈಗ ಗೌರ್ಮೆಂಟ್ ವಾಂಟ್ ಸಿಟಿಸನ್ಸ್ ಟು ಅಚೀವ್ ದೇರ್ ಡ್ರೀಮ್ಸ್. ನೋಡಿ, ನಿಮ್ಮ ಏನೇನು ಡ್ರೀಮ್ಸ್ ಇರುತ್ತೆ ಅದನ್ನು ಅಚೀವ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಈಗ ಏನಲ್ಲಪ್ಪ ನಿಮಗೆ ಡ್ರೀಮ್ಸ್ ಇರೋದು? ಒಳ್ಳೆ ಜಾಬು, ಹೈಯರ್ ಇನ್ಕಮ್ ಇರುವಂಥ ಜಾಬ್ ಇರಬೇಕು, ಒಳ್ಳೆ ಎಜುಕೇಷನ್ ಬೇಕು ನಮಗೆ, ಬಿಸ್ನೆಸ್ ಆಪರ್ಚುನಿಟೀಸು, ಬೆಟರ್ ಲೈಫ್ ಸ್ಟೈಲು, ಇದು ನಿಮ್ಮ ಡ್ರೀಮ್ ಆಗಿರುತ್ತೆ. ಹೌದಾ? ಸೊ ಇವೆಲ್ಲ ನೀವು ಡ್ರೀಮ್ನ ಅಚೀವ್ ಮಾಡಬೇಕು ಅಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಅದು ಎರಡನೇ ಕರ್ತವ್ಯದಲ್ಲಿ. ಆ ಒಂದು ಡ್ರೀಮ್ನ ಅಚೀವ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಅಂದರೆ ಆ್ಯಸ್ ಗೌರ್ಮೆಂಟ್ ಏನು ಮಾಡಬೇಕಪ್ಪ ಅಂತಂದರೆ ಮೊದಲನೇದು ಬಿಲ್ಡ್ ಪೀಪಲ್ ಕೆಪಾಸಿಟಿ. ಅಂದರೆ ಜನರಿಗೆ ಒಳ್ಳೆಯ ಒಂದಷ್ಟು ಸ್ಕಿಲ್ಸ್ಗಳನ್ನ ನಾನು ಕೊಡ್ತೀನಿ. ಈಗ ನಾನು ನಿಮ್ಮ ಕನಸನ್ನು ನಾನು ಪೂರೈಸ್ತೀನಿ ಅಂತ ಹೇಳಿ ತಗೊಳಪ್ಪ ದುಡ್ಡು ಅಂತ ಕೊಡಲ್ಲ, ಆಯಿತಾ? ಅದೊಂದು ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟು ನಿಮ್ಮ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇಲ್ಲ. ನಿಮಗೆ ಸ್ಕಿಲ್ಸ್ಗಳನ್ನ ಕೊಡುತ್ತೆ ಗೌರ್ಮೆಂಟು. ಅದ ಸ್ಕಿಲ್ಸ್ಗಳು, ಟ್ರೈನಿಂಗ್ಗಳನ್ನ ಕೊಡುತ್ತೆ. ಆ ಟ್ರೈನಿಂಗ್ ಕೊಡೋ ಮುಖಾಂತರ ನಿಮ್ಗೆ ಏನಾಗುತ್ತೆ, ಒಳ್ಳೆ ಸ್ಕಿಲ್ ಡೆವಲಪ್ ಆಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ. ಅಫ್ಕೋರ್ಸ್ ಜಾಬ್ ಸಿಕ್ತು ಅಂದರೆ ಒಳ್ಳೆ ಇನ್ಕಮ್ ಸಿಗುತ್ತೆ, ಇಂಡೈರೆಕ್ಟ್ಲಿ ನಿಮ್ಮ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತ ಅರ್ಥ. ಈಗ ನಿಮ್ಮ ಒಂದು ಡ್ರೀಮ್ ಅಚೀವ್ ಮಾಡಬೇಕು ಅಂದರೆ ಏನು ಅರ್ಥ? ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟು, ಒಳ್ಳೆ ಎಜುಕೇಷನು, ಡಿಜಿಟಲ್ ಲಿಟ್ರಸಿ, ಹೆಲ್ತ್ ಕೇರ್ಗಳು, ಟ್ರೈನಿಂಗು, ಇದೆಲ್ಲ ಕೂಡ ಗೌರ್ಮೆಂಟ್ ಕೊಡುತ್ತಂತೆ. ಎಕ್ಸಾಂಪಲ್, ಈಗ ನಿಮಗೆ ರೋಬೋಟಿಕ್ಸ್ ಮೇಲೆ ನಿಮ್ಗೆ ಏನಾದರೂ ಒಳ್ಳೆ ಸ್ಕಿಲ್ದು ಅದರ ಟ್ರೈನಿಂಗ್ ಕೊಡ್ತು ಅಂತಂದರೆ ಮೇ ಬಿ ಕಂಪ್ನಿಗಳಲ್ಲಿ ನಿಮಗೆ ತೊಗೋಬೋದು. ಸ್ಕಿಲ್ಸ್ ಇತ್ತು ಅಂದರೆ ಎಂಪ್ಲಾಯ್ಮೆಂಟ್ ಆಗಿ ಸಿಗುತ್ತೆ, ಒಳ್ಳೆ ಇನ್ಕಮ್ ಸಿಗುತ್ತೆ, ಇಂಡೈರೆಕ್ಟ್ಲಿ ಎಕನಾಮಿಕ್ ಗ್ರೋತ್ ಆಗುತ್ತೆ ಅನ್ನೋದು ಗೌರ್ಮೆಂಟ್ನ ಎರಡನೇ ಕರ್ತವ್ಯದ ಮೊದಲನೇ ಪಾಯಿಂಟು. ಆಯಿತಾ? ನೆಕ್ಸ್ಟು ಎರಡನೇ ಪಾಯಿಂಟು, ಮೇಕಿಂಗ್ ದೆಮ್ ಸ್ಟ್ರಾಂಗ್ ಪಾರ್ಟ್ನರ್ಸ್ ಇನ್ ಇಂಡಿಯಾಸ್ ಪಾತ್ ಟು ಪ್ರಾಸ್ಪೆರಿಟಿ. ಸೊ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ ಇಂಡಿಯನ್ ಸಿಟಿಸನ್ಸ್ ಯಾವುದೇ ಕಾರಣಕ್ಕೂ ಬೆನಿಫಿಷರೀಸ್. ಈಗ ಗೌರ್ಮೆಂಟು ಬರೀ ಸಬ್ಸಿಡೀಸ್ ಕೊಡುತ್ತೆ. ಎಕ್ಸಾಂಪಲ್, ಈಗ ಯುವ ನಿಧಿ ಅಂತ ಕೊಡ್ತಾಯಿತ್ತು ಕರ್ನಾಟಕ ಗೌರ್ಮೆಂಟು. ಆ ಸಬ್ಸಿಡಿ ಅದೊಂಥರ ಸಬ್ಸಿಡಿನೇ ತಾನೇ ನಿಮಗೆ ಕೊಡ್ತಾ ಇರೋದು. ಸೊ ಗೌರ್ಮೆಂಟು ಏನು ಹೇಳ್ತಾ ಇದೆ ಅಂತಂದರೆ ನನ್ನ ಸಿಟಿಸನ್ಸ್ ಯಾವುದೇ ಕಾರಣಕ್ಕೂ ಈ ಸಬ್ಸಿಡಿ ಸ್ಕೀಮ್ಸ್ಗಳ ಒಂದು ಬೆನಿಫಿಷರೀಸ್ ಮಾತ್ರ ಆಗಿರಬಾರ್ದು. ಅವ್ರೇನಾಗಬೇಕು ಅಂತಂದರೆ ಒಳ್ಳೆ ಕ್ರಿಯೇಟರ್ಸ್ ಆಗಬೇಕು, ಎಂಟರ್ಪ್ರಿನರ್ಸ್ ಆಗಬೇಕು, ಟ್ಯಾಕ್ಸ್ ಪೇಯರ್ಸ್ ಆಗಬೇಕು, ಇನೋವೇಟರ್ಸು, ಮ್ಯಾನುಫ್ಯಾಕ್ಚರರ್ಸ್ ಆಗಬೇಕು ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಬರೀ ಸ್ಕೀಮ್ಸಲ್ಲಿ ಬರುವಂಥ ದುಡ್ಡು, ಆಯಿತಾ, ಅಲ್ಲಿ ಇಲ್ಲಿ ಇಟ್ಕೊಂಡು ಬದುಕೋ ರೀತಿ ಆಗಬಾರ್ದು. ಅವರು ಒಬ್ಬ ಕ್ರಿಯೇಟರ್ ಆಗಬೇಕು, ಎಂಟರ್ಪ್ರಿನರ್ಸ್ ಆಗಬೇಕು, ಟ್ಯಾಕ್ಸ್ ಪೇಯರ್ಸ್ ಆಗಬೇಕು ಅನ್ನೋದು ಗೌರ್ಮೆಂಟ್ನ ಒಂದು ಕನಸು. ಆಯಿತಾ? ಇದು ಎರಡನೇ ಕರ್ತವ್ಯದಲ್ಲಿ ನಿಮ್ಮ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಗೌರ್ಮೆಂಟ್ ಹೇಳ್ತಾ ಇರೋದು. ಅಂದರೆ ನೀವು ಜಸ್ಟ್ ಬರೀ ಬೆನಿಫಿಷರೀಸ್ ಆಗಿರ್ಬಾರ್ದು ಕಣ್ರಪ್ಪ. ಎಕನಾಮಿಕ್ ಗ್ರೋತಲ್ಲಿ ನಿಮ್ಮ ಒಂದು ಕೈ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಏನಂತಾರೆ ಏನಂತಾರಪ್ಪ ಅದಕ್ಕೆ ಗೊತ್ತಾಗ್ತಲ್ಲ, ಅದು ವರ್ಡ್ ಬರ್ತಾಯಿಲ್ಲ. ಓಕೆ ಬಿಡಿ. ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಈ ಒಂದು ಗ್ರೋತಲ್ಲಿ ನಿಮ್ಮ ಒಂದು ಏನಂತಾರೆ, ಅದು ವರ್ಡ್ ಬರ್ತಾಯಿಲ್ಲ ಬರೋದು, ನನಗೆ ಬಾಯಿಗೆ ಬರ್ತಾಯಿಲ್ಲ ಅದು. ಅಂದರೆ ನೀವು ಕೂಡ ಅದರ ಒಂದು ಭಾಗವಾಗಬೇಕು ಅಂತ, ಯು ಆರ್ ಅ ಪಾರ್ಟ್ ಆಫ್ ಅ ಎಕನಾಮಿಕ್ ಗ್ರೋತ್ ಆಗಬೇಕು ಅನ್ನೋದೇ ಗೌರ್ಮೆಂಟ್ನ ಒಂದು ಉದ್ದೇಶ. ಸೊ ಆ ಥರ ಆಗಬೇಕು ಅಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ಹಾಕಿದ್ದೀನಿ. ಇನ್ಸ್ಟೆಡ್ ಆಫ್ ಓನ್ಲಿ ಗಿವಿಂಗ್ ಸಬ್ಸಿಡೀಸ್, ಗೌರ್ಮೆಂಟ್ ಎನ್ಕರೇಜಸ್ ಸ್ಟಾರ್ಟಪ್ಪು, MSME, ಡಿಜಿಟಲ್ ಬಿಸ್ನೆಸ್ಸು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಗೌರ್ಮೆಂಟ್ ಮಾಡುತ್ತಂತೆ. ಬರೀ ಸಬ್ಸಿಡಿಗಳನ್ನ ಕೊಡೋದ್ರಿಂದ ಆಗಿರ್ಬೋದು, ತಿಂಗಳು 3,000 4,000 ಹಾಕೋದಾಗಿರ್ಬೋದು. ಇದೆಲ್ಲ ಹಾಕೋದಕ್ಕಿಂತ ನಿಮಗೆ ಒಳ್ಳೆ ಸ್ಕಿಲ್ಸು, ಸ್ಟಾರ್ಟಪ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ನಿಮಗೆ ಲೋನ್ಗಳು, ಆಯಿತಾ, ಎಲ್ಲ ಕೊಡ್ತು ಅಂತಂದರೆ ಅಫ್ಕೋರ್ಸ್ ನೀವೇನಾದರೂ ಒಂದು ಮಾಡ್ತೀರಾ. ಅವಾಗೇನಾಗುತ್ತೆ, ನೀವು ಕೂಡ ಒಬ್ಬ ಪಾರ್ಟ್ನರ್ ಆಗ್ತೀರಾ ಡೆವಲಪ್ಮೆಂಟಲ್ಲಿ. ನೀವು ಕೂಡ ಒಬ್ಬ ಪಾರ್ಟ್ನರ್ ಆಗ್ತೀರಾ ಅಂದರೆ ಈ ಜರ್ನಿ, ಈ ಒಂದು ಡೆವಲಪ್ಮೆಂಟ್ ಅನ್ನೋ ಒಂದು ಜರ್ನಿಲಿ ನೀವು ಕೂಡ ಒಂದು ಪಾರ್ಟ್ ಆಗ್ತೀರಾ ಅನ್ನೋದು ಗೌರ್ಮೆಂಟ್ನ ಒಂದು ಉದ್ದೇಶ. ಇದು ಎರಡನೇ ಕರ್ತವ್ಯ. ಅರ್ಥ ಆಯ್ತಾ? ಮೊದಲನೇ ಕರ್ತವ್ಯ ಅರ್ಥ ಆಯಿತು. ಎರಡನೇ ಕರ್ತವ್ಯದಲ್ಲಿ ಫುಲ್ಫಿಲ್ ಆಸ್ಪಿರೇಷನ್ ಆಫ್ ಪೀಪಲ್ ಅಂದರೆ ಗೌರ್ಮೆಂಟ್ ಹೆಲ್ಪ್ ಮಾಡುತ್ತಂತೆ ನಿಮ್ಮ ಡ್ರೀಮ್ನ ಅಚೀವ್ ಮಾಡೋದಕ್ಕೋಸ್ಕರ.
ಅದಕ್ಕೋಸ್ಕರ ನಿಮಗೆ ಟ್ರೈನಿಂಗ್ಗಳನ್ನ ಕೊಡುತ್ತಂತೆ. ಟ್ರೈನಿಂಗ್ನ ಕೊಟ್ಟು ನೀವು ಕೂಡ ಈ ಒಂದು ಡೆವಲಪ್ಮೆಂಟ್ ಪಾತಲ್ಲಿ ನೀವು ಕೂಡ ಒಬ್ಬ ಪಾರ್ಟ್ನರ್ಸ್ ಆಗ್ತೀರಂತೆ. ಇದು 2ನೇ ಕರ್ತವ್ಯ. ಸೊ 3ನೇ ಕರ್ತವ್ಯ ಏನಪ್ಪ ಅಂತಂದರೆ, ಇಂಡೈರೆಕ್ಟಾಗಿ ಹೇಳೋದಾದರೆ ಇನ್ಕ್ಲೂಸಿವ್ ಗ್ರೋತ್ ಅಂತಲೂ ಕೂಡ ಹೇಳ್ಬೋದು. 3rd ಕರ್ತವ್ಯ ವಿಷನ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸಬ್ಕಾ ಸಾಥ್ ಅಂದರೆ ಎಲ್ಲರ ಜೊತೆಗೆ ಕೋಆಪರೇಷನ್ ವಿತ್ ಎವ್ರಿವನ್. ಸಬ್ಕಾ ವಿಕಾಸ್ ಅಂದರೆ ಎಲ್ಲರ ಡೆವಲಪ್ಮೆಂಟ್ ಆಫ್ ಎವ್ರಿವನ್. ಮೀನಿಂಗ್ ಡೆವಲಪ್ಮೆಂಟ್ ಶುಡ್ ಇನ್ಕ್ಲೂಡ್ ಆಲ್ ಸೆಕ್ಷನ್ ಆಫ್ ಸೊಸೈಟಿ. ಅಂದರೆ ಬರೀ ಈ ಒಂದು ಸೆಕ್ಷನು ಆ ಒಂದು ಸೆಕ್ಷನ್ ಅಂತ ಇರಬಾರ್ದು, ಹೋಲ್ ಸೆಕ್ಷನ್ ಆಫ್ ಸೊಸೈಟಿ ಎಲ್ಲ ಸೆಕ್ಷನು ಕೂಡ ಬೆಳಿಬೇಕು, ಎಲ್ಲ ಸೆಕ್ಷನ್ ಕೂಡ ಡೆವಲಪ್ ಆಗಬೇಕು ಅನ್ನೋದು ಅರ್ಥ. ಸೊ ನೋ ಗ್ರೂಪ್ ಶುಡ್ ಫೀಲ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಡೆವಲಪ್ಮೆಂಟ್. ಯಾವ ಒಂದು ಗ್ರೂಪ್ ಕೂಡ ಅವ್ರಿಗೆ ಅನಿಸ್ಬಾರ್ದು ನಾವು ಡೆವಲಪ್ಮೆಂಟಿಂದ ನಾವು ಎಕ್ಸ್ಕ್ಲೂಡ್ ಆಗಿದ್ದೀವಿ ಅಂತ ಅನಿಸ್ಬಾರ್ದು. ಸೊ ಹಾಗಾಗಿ ಗೌರ್ಮೆಂಟು ವಿಷನ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನ ತೊಗೊಂಬಂದರು. ಎಕ್ಸಾಂಪಲ್, ಈಗ ಫ್ಯಾಮಿಲಿಗೆ ವೆಲ್ಫೇರ್ ಸ್ಕೀಮು, ಫುಡ್ ಸೆಕ್ಯೂರಿಟಿ, ಹೆಲ್ತ್ ಕೇರ್ ಎಲ್ಲ ಕೊಡ್ತಾಯಿದೆ, ಹೌದಾ? ಈಗ ಕಮ್ಯುನಿಟಿ SC/ST ಅಂತಂದಾಗ ಅವರಿಗೆ ಒಂದಷ್ಟು ವೆಲ್ಫೇರ್ ಫಂಡ್ಗಳು, ಮೈನಾರಿಟಿ ವೆಲ್ಫೇರ್ಗಳು, ವುಮೆನ್ ಎಂಪವರ್ಮೆಂಟ್ಗೆ ಒಂದಷ್ಟು ಫಂಡ್ಗಳು. ಈಗ ರೀಜನ್ ಅಂತ ತೊಗೊಳೋದಾದರೆ ನಾರ್ತ್ ಈಸ್ಟು ಆಸ್ಪಿರೇಷನ್ ಡಿಸ್ಟ್ರಿಕ್ಗಳು ಬಂದಿದೆ, ರೂರಲ್ ಇಂಡಿಯಾ, ಬಾರ್ಡರ್ ಏರಿಯಾಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದಷ್ಟು ಫಂಡ್ಗಳು. ಈಗ ಸೆಕ್ಟರ್ಸ್ ಅಂತ ಬಂದಾಗ ಅಗ್ರಿಕಲ್ಚರು, ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸು, ಸ್ಟಾರ್ಟಪ್, MSME. ಇದರ ಅರ್ಥ ಏನು ಹೇಳಿ? ಹಾಕಿದ್ದೀನಲ್ಲ, ಇದರ ಅರ್ಥ ಏನು ಹೇಳಿ? ಇಲ್ಲಿ ಯಾವ ಒಂದು ಸೆಕ್ಷನ್ ಆಫ್ ಸೊಸೈಟಿನೂ ಕೂಡ ಇಲ್ಲಿ ನಾವು ಎಕ್ಸ್ಕ್ಲೂಡ್ ಮಾಡಿಲ್ಲ. ಈಗ ಫ್ಯಾಮಿಲಿ ಅಂತ ತಗೋತೀರಾ, ಆ ಫ್ಯಾಮಿಲಿಗೆ ಬೇಕಾದಂತಹ ವೆಲ್ಫೇರ್ ಸ್ಕೀಮ್ಸ್ಗಳಿದೆ. ಕಮ್ಯುನಿಟಿ ಅಂತ ಬರ್ತೀರಾ, ಅಲ್ಲೂ ಕೂಡ SC/ST ಮೈನಾರಿಟೀಸ್ಗೆ ಅವ್ರಿಗೆ ಏನು ಬೇಕೋ ಅಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ. ರೀಜನ್ ಅಂತ ಬರ್ತೀರಾ, ಎಕ್ಸಾಂಪಲ್ ಈಗ ನಾರ್ತ್ ಈಸ್ಟ್ ರೀಜನ್ನು ನೆಗ್ಲೆಕ್ಟ್ ಮಾಡಿದ್ದೀನ ಅಂತ ತುಂಬ ಜನ ಹೇಳ್ತಾಯಿದ್ರು. ಈಗ ನಾರ್ತ್ ಈಸ್ಟ್ ರೀಜನ್ಗೆ ಒಳ್ಳೊಳ್ಳೆ ಡೆವಲಪ್ಮೆಂಟಲ್ ಸ್ಕೀಮ್ಸ್ಗಳನ್ನ ತೊಗೊಬಂದಿದ್ದೀವಿ ಅಂತ ಹೇಳ್ತು. ಈಗ ಸೆಕ್ಟರ್ಸ್, ಅಗ್ರಿಕಲ್ಚರ್ ಸೆಕ್ಟರ್ಸಲ್ಲಿ ಅಷ್ಟು ಗ್ರೋತ್ ಇಲ್ಲ, ಹಾಗೆ ಹೀಗೆ ಅಂತಿದ್ರು. ಈಗ ಅಗ್ರಿಕಲ್ಚರ್ ಸೆಕ್ಟರ್ಸ್ಗೆ ಒಂದಷ್ಟು ಸ್ಕೀಮ್ಸ್ಗಳನ್ನ ತೊಗೊಬಂದಿದ್ದಾರೆ. ಅಂದರೆ ಏನರ್ಥ? ಇಂಡೈರೆಕ್ಟಾಗಿ ಇದಕ್ಕೆ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವ ಒಂದು ಸೆಕ್ಷನ್ ಆಫ್ ಸೊಸೈಟಿನೂ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡಿಲ್ಲ, ಎಲ್ಲರೂ ಕೂಡ ನಾವು ಡೆವಲಪ್ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಇದು 3rd ಅರ್ಥ ಆಯ್ತಾ? ಸೊ ಎನ್ಶೂರ್ ಎವ್ರಿ ಫ್ಯಾಮಿಲಿ, ಕಮ್ಯುನಿಟಿ, ರೀಜನ್, ಸೆಕ್ಟರ್ ಹ್ಯಾಸ್ ಆಕ್ಸೆಸ್ ಟು ರಿಸೋರ್ಸಸ್, ಅಮ್ಯುನಿಟೀಸ್ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್. ಅರ್ಥ ಆಯ್ತಾ? ನೋಡಿ, ಇಷ್ಟೇ ಮಾಡಿದ್ದು ಆಗಲೇ 3/4 ಗಂಟೆ ಆಯಿತು. ನಾನು ಯಾಕೆ ಇಷ್ಟೊಂದು ಡೀಟೇಲಾಗಿ ಹೋಗ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕ್ವಶನ್ನು ನಿಮ್ಮ ಪ್ರಿಲಿಮ್ಸಲ್ಲೂ ಕೇಳ್ಬೋದು, ಮೇನ್ಸಲ್ಲೂ ಕೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬಿಲಾಂಗ್ಸ್ ಟು ಸೆಕೆಂಡ್ ಕರ್ತವ್ಯ ಅಂತ ಹಾಕ್ತಾನೆ. ಆಯಿತಾ? ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಇದು ಯಾವುದು ಸೆಕೆಂಡ್ ಕರ್ತವ್ಯ ಅಂತ ಹೇಳಬೇಕು. ಅಥವಾ ಮೇನ್ಸಲ್ಲಿ ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಕರ್ತವ್ಯ ಶುಡ್ ಬಿ ಫಾಲೋಡ್ ಬೈ ದ ವಾಟ್ ಆರ್ ದ ಕರ್ತವ್ಯ ಶುಡ್ ಇಂಡಿಯಾ ಶುಡ್ ಫಾಲೋ ಸೋ ದಟ್ ಗೌರ್ಮೆಂಟ್ ಸಂಕಲ್ಪ ಕ್ಯಾನ್ ಬಿ ಅಚೀವ್ಡ್ ಅಂತ ಕೇಳ್ಬೋದು. ಅಂದರೆ ಗೌರ್ಮೆಂಟ್ ಏನು ಸಂಕಲ್ಪ ಮಾಡ್ಕೊಂಡಿದ್ದಲ್ಲ ಅದನ್ನು ಅಚೀವ್ ಮಾಡಬೇಕು ಅಂದರೆ ಏನೆಲ್ಲ ಕರ್ತವ್ಯಗಳನ್ನ ಗೌರ್ಮೆಂಟ್ ಫಾಲೋ ಮಾಡಬೇಕು ಅಂದರೆ ನೀವು ಇಷ್ಟು ಕರ್ತವ್ಯಗಳನ್ನ ಬರೀಬೇಕು. ಅರ್ಥ ಆಯ್ತಾ? ಸೊ ಇಷ್ಟು ಆಯಿತು. ಸರಿ, ಈಗ ಇಷ್ಟೆಲ್ಲ ಮಾಡಿದ್ವಿ ಅಲ್ವಾ? ಓಕೆ. ಇಲ್ಲ ಹಾಕಿದ್ದೀನಲ್ಲ, ನನಗೆ ಸುಸ್ತಾಗೋಯ್ತು ಗುರು. ಈಗ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಇಷ್ಟೆಲ್ಲ ಮಾಡಬೇಕು ಅಂದರೆ ಕೆಲವೊಂದು ಏರಿಯಾಗಳಿದೆ, ಮೇಜರ್ ಏರಿಯಾಸು. ನಾನು ಆ ಏರಿಯಾಗಳಿಗೆ ಜಾಸ್ತಿ ಫೋಕಸ್ ಮಾಡ್ತು ಅಂತಂದರೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬೋದು ಅಂತ ಗೌರ್ಮೆಂಟ್ ಯೋಚನೆ ಮಾಡ್ತು. ಈಗ ನಾನು ಕರ್ತವ್ಯಗಳೆಲ್ಲ ಹೇಳಿದೆ ಅಲ್ವಾ? ಸೊ ಓಕೆ, ಆ ಕರ್ತವ್ಯದಲ್ಲಿ ಕೆಲವೊಂದಷ್ಟು ಏರಿಯಾಸ್ಗಳಿದೆ. ನಾನು ಆ ಏರಿಯಾಸ್ನ ನಾನು ಫೋಕಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬೋದು. ಎಕ್ಸಾಂಪಲ್, ಈಗ ಮ್ಯಾನುಫ್ಯಾಕ್ಚರಿಂಗ್, ನಾನು ಆದಷ್ಟು ಮ್ಯಾನುಫ್ಯಾಕ್ಚರಿಂಗ್ಗೆ ನಾನು ಫೋಕಸ್ ಮಾಡಬೇಕು ಅಂತ ಗೌರ್ಮೆಂಟ್ ಹೇಳ್ತು. ಅಂದರೆ ಗೌರ್ಮೆಂಟ್ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಪಾರ್ಟೆಂಟ್ ಫ್ಯೂಚರ್ ಇಂಡಸ್ಟ್ರೀಸ್. ಅಂದರೆ ಗೌರ್ಮೆಂಟು ಆದಷ್ಟು ನಾನು ಮ್ಯಾನುಫ್ಯಾಕ್ಚರಿಂಗ್ ಏನು ಸೆಕ್ಟರ್ ಇದೆಯಲ್ಲ ಅದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತು. ಎಕ್ಸಾಂಪಲ್, ಈಗ ಡಿಫೆನ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ಟೆಲಿಕಾಮ್, ಎಲೆಕ್ಟ್ರಾನಿಕ್ಸು. ಸೊ ಇವೆಲ್ಲ ನ್ಯಾಷನಲ್ ಎಕಾನಮಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಸೆಕ್ಟರ್ಸ್ಗಳು. ಸೊ ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಯಿತಾ? ಎಕ್ಸಾಂಪಲ್, ಈಗ ಡಿಫೆನ್ಸ್ ಅಂತ ಬಂದಾಗ ಬ್ರಹ್ಮೋಸ್ ಮಿಸೈಲ್ ಆಗಿರ್ಬೋದು, ಆಯಿತಾ? ಇದನ್ನೆಲ್ಲ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದಾರೆ. ಈಗ ಸೆಮಿ ಕಂಡಕ್ಟರ್ಸ್ ಇದಕ್ಕೊಂದು ಕತೆ ಇದೆ, ಮುಂದೆ ಹೇಳ್ತೀನಿ. ಆಯಿತಾ? ಸೆಮಿ ಕಂಡಕ್ಟರ್ಸ್ ಈಗಾಗಲೇ ಧ್ರುವ್ 64 ಬಂದಿದೆ ಅಲ್ವಾ? ಅದೊಂದು. ಟೆಲಿಕಾಮ್, ಎಲೆಕ್ಟ್ರಾನಿಕ್ಸ್ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟು ಫ್ರಂಟಿಯರ್ ಸೆಕ್ಟರ್ಸ್ ಹೇಳೋದಾದರೆ AI ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ಸು, ಗ್ರೀನ್ ಹೈಡ್ರೋಜನ್ನು, ಡ್ರೋನ್ಸು, EV ಬ್ಯಾಟ್ರೀಸು, ಇದರಲ್ಲೆಲ್ಲ ಆದಷ್ಟು ಗೌರ್ಮೆಂಟು
ಏನು ಮಾಡ್ತಾ ಇದೆ, ಫೋಕಸ್ ಜಾಸ್ತಿ ಮಾಡ್ತಾ ಇದೆಯಂತೆ. ವೈ ಇಂಡಿಯಾ ವಾಂಟ್ಸ್ ಟು ರೆಡ್ಯೂಸ್ ಇಂಪೋರ್ಟ್, ಕ್ರಿಯೇಟ್ ಜಾಬ್ಸ್, ಬಿಕಮ್ ಅ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅದೇ. ಆಯಿತಾ, ಆದಷ್ಟು ಇಂಪೋರ್ಟ್ನ ರಿಡ್ಯೂಸ್ ಮಾಡಬೇಕು, ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಒಳ್ಳೆ ಕಾಂಪಿಟೇಟಿವ್ನೆಸ್ ಬಿಲ್ಡ್ ಆಗಬೇಕು, ಪ್ರೊಡಕ್ಟಿವಿಟಿ ಆಗಬೇಕು, ಜಾಬ್ಗಳು ಕ್ರಿಯೇಟ್ ಆಗಬೇಕು. ಅರ್ಥ ಆಯ್ತಾ? ಸೊ ಇದು ಮೊದಲನೇ ಪಾಯಿಂಟ್. ಈಗ ಅದು ಸ್ಕೀಮ್ ಬಂದಾಗ ಹೇಳ್ತೀನಿ ಬಿಡಿ, ಅದು 3 ಇದೆ. ಯಾಕೆ ಸೆಮಿಕಂಡಕ್ಟರ್ಸು ಮುಂದೆ ಹೇಳ್ತೀನಿ ಬಿಡಿ, ಸುಮ್ಮನೆ ಕನ್ಫ್ಯೂಸ್ ಆಗೋದು. ಆಯಿತಾ? ನೆಕ್ಸ್ಟು ರೀಜುವೆನೈಟಿಂಗ್ ಲೆಗಸಿ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಈಗ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಹಳೆ ಇಂಡಸ್ಟ್ರೀಸ್ಗಳಿದೆಯಲ್ಲಪ್ಪ, ಈ ಹಳೆ ಇಂಡಸ್ಟ್ರೀಸ್ಗಳನ್ನ ನಾನು ಆದಷ್ಟು ರೀಜುವೆನೈಟಿಂಗ್ ಅಂತಂದರೆ ಆ ಒಂದು ಹಳೆ ಇಂಡಸ್ಟ್ರೀಸ್ಗೆ, ಓಲ್ಡ್ ಟ್ರೆಡಿಷನಲ್ ಇಂಡಸ್ಟ್ರೀಸ್ ಇದೆಯಲ್ಲ, ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಸ್ಟೀಲ್ ಇಂಡಸ್ಟ್ರೀಸ್, ಲೆದರ್ ಇಂಡಸ್ಟ್ರೀಸು, ಜೂಟ್ ಇಂಡಸ್ಟ್ರೀಸು, ಏನೆಲ್ಲ ಹಳೆ ಇಂಡಸ್ಟ್ರೀಸ್ ಇದೆ ಅದೆಲ್ಲ ಈಗ ಇನ್ಎಫಿಷಿಯೆಂಟ್ ಮತ್ತು ಔಟ್ಡೇಟೆಡ್ ಆಗಿದೆ, ಟೆಕ್ನಾಲಜಿಯಲ್ಲಿ ಔಟ್ಡೇಟೆಡ್ ಆಗಿದೆ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ನಾನು ಅದನ್ನೆಲ್ಲ ಮಾಡರ್ನೈಸ್ ಮಾಡ್ತೀನಿ. ಆಯಿತಾ? ಏನೆಲ್ಲ ಟೆಕ್ಸ್ಟೈಲ್, ಏನೆಲ್ಲ ಹಳೆ ಮಷಿನ್ ಯೂಸ್ ಮಾಡ್ತಾ ಇದ್ದಾರಲ್ಲ, ಲೋ ಟೆಕ್ನಾಲಜಿ, ಅದನ್ನೆಲ್ಲ ಆಟೋಮೇಷನ್ನು, ಮಾಡರ್ನ್ ಎಕ್ವಿಪ್ಮೆಂಟು ಮತ್ತು ಡಿಜಿಟಲ್ ಸಿಸ್ಟಮ್ ಜೊತೆಗೆ ನಾನು ಮಾಡರ್ನೈಸ್ ಮಾಡ್ತೀನಿ. ಸೊ ದಟ್ ಇಂಡಸ್ಟ್ರಿಯಲ್ ಸೆಕ್ಟರ್ ಬೆಳೀಲಿ ಅಂತ ಗೌರ್ಮೆಂಟು ಹೇಳ್ತಾ ಇದೆ. ಆಯಿತಾ? ಮೊದಲನೇದು ಮ್ಯಾನುಫ್ಯಾಕ್ಚರಿಂಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ, ಮತ್ತು ಹಳೆ ಇಂಡಸ್ಟ್ರೀಸ್ ಏನಿದೆಯಲ್ಲ ಅಲ್ಲಿ ಇರುವಂತಹ ಮಷಿನ್ನೆಲ್ಲ ನಾನು ಮಾಡರ್ನೈಸ್ ಮಾಡ್ತೀನಿ ಅಂತ ಹೇಳ್ತು. ನೆಕ್ಸ್ಟು ಕ್ರಿಯೇಟಿಂಗ್ ಎ ಚಾಂಪಿಯನ್ MSME. ಇದೆಲ್ಲ MSME ಓದಿರೋರಿಗೆ ನಿಮಗೆ ಗೊತ್ತಿರುತ್ತೆ ಚಾಂಪಿಯನ್ MSME ಏನು ಅಂತ. ಸೊ MSME ಕ್ರಿಯೇಟ್ ನಾರ್ಮಲಾಗಿ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಏನಪ್ಪ, ಸೊ ಅದು ತಂದಿರೋದೇ ಏನಕ್ಕಪ್ಪ ಅಂತಂದರೆ, ಒಂದು ಎಕ್ಸ್ಪೋರ್ಟ್ ಕಿಂಗ್ ಆಗಬೇಕು, ಜೊತೆಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ದೇಶದಲ್ಲಿ ಅನ್ನೋದು ಅರ್ಥ. ಹೌದಾ? ಸೊ MSMEಯಿಂದ ಅಫ್ಕೋರ್ಸ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ, ಒಳ್ಳೆ ಎಕ್ಸ್ಪೋರ್ಟ್ ಆಗುತ್ತೆ, ಮತ್ತು ಲೋಕಲ್ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ. ಹೌದಾ? ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ. ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ಬ್ಯಾಕ್ ಬೋನ್ ಏನು ಎತ್ತ ಅಂತಲ್ಲ. ಸೊ ಚಾಂಪಿಯನ್ MSME ಅಂದರೆ ಏನು ಹೇಳಿ? ಸೊ ಗೌರ್ಮೆಂಟ್ ವಾಂಟ್ಸ್ ಸಮ್ MSME ಟು ಗ್ರೋ ಇನ್ ಟು ಅ ಗ್ಲೋಬಲ್ ಬ್ರ್ಯಾಂಡ್ಸ್, ಎಕ್ಸ್ಪೋರ್ಟ್ ಲೀಡರ್ ಮತ್ತು ಇನೋವೇಷನ್ ಲೀಡರ್ಸ್. ಸೊ ಗೌರ್ಮೆಂಟು ತನ್ನ ಬಯಕೆ ಅಂತ ಹೇಳ್ಬೋದು, ಏನಪ್ಪ ಅಂದರೆ MSMEಗಳು ಗ್ಲೋಬಲಲ್ಲಿ ಚಾಂಪಿಯನ್ ಆಗಬೇಕು. ಎಕ್ಸಾಂಪಲ್ ಈಗ XYZ ಅನ್ನೋ ಯಾವುದೋ ಒಂದು ಕಂಪ್ನಿ ಇಂಡಿಯಾದಲ್ಲಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಯಾವುದು ಏನಂತ ಹೇಳಿ, ಯಾವ ಪ್ರಾಡಕ್ಟು, ಸ್ಪೀಕರ್ಸು, ಪಕ್ಕದಲ್ಲಿ ಒಂದು ಸ್ಪೀಕರ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ XYZ ಅನ್ನೋ ಒಂದು ಸ್ಪೀಕರು ಕಂಪನಿ ಒಂದು ಸ್ಪೀಕರ್ನ ಕ್ರಿಯೇಟ್ ಮಾಡಿದೆ. ಆ ಸ್ಪೀಕರು ಥ್ರೂ ಔಟ್ ವರ್ಲ್ಡು ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಜನರು JBL ಅದು ಇದು ಅಂತ ಸೆಲೆಕ್ಟ್ ಮಾಡಬಾರ್ದು. ನನ್ನ ಒಂದು XYZ ಅನ್ನೋ ಒಂದು ಸ್ಪೀಕರ್ನೇ ಸೆಲೆಕ್ಟ್ ಮಾಡಬೇಕು. ಅಂದರೆ ಇದು ಇಂಡಿಯನ್ MSMEಯಿಂದ ಆಗಿರುವಂಥ ಒಂದು ಬ್ರ್ಯಾಂಡ್ ಆಗಿರಬೇಕು. ಈಗ ತುಂಬ ಬ್ರ್ಯಾಂಡ್ ಇದೆ, ಫಾರ್ಮಾಕ್ಯೂಟಿಕಲ್ಸಲ್ಲಿ ಆಗಿರ್ಬೋದು, ಬಟ್ಟೆಲಾಗಿರ್ಬೋದು. ಇಂಡಿಯಾದ ಒಂದು ಬ್ರ್ಯಾಂಡ್ಗಳು ಗ್ಲೋಬಲಲ್ಲಿ ಒಳ್ಳೆ ಹೆಸರು ಮಾಡಿದೆ. ಮತ್ತು ಎಕ್ಸ್ಪೋರ್ಟ್ ಲೀಡರ್ಸ್ ಆಗಿರಬೇಕು, ಇನೋವೇಟಿವ್ ಲೀಡರ್ಸ್ಗಳು, ಒಳ್ಳೊಳ್ಳೆ ಇನೋವೇಷನ್ ತರಬೇಕು. ಆಯಿತಾ? ಈಗ ಎಕ್ಸಾಂಪಲ್ ಈಗ ಅಲ್ಲೇ ಹಾಕಿದೆ ನೋಡಿ, ಸ್ಮಾಲ್ ಇಂಡಿಯನ್ ಸ್ಟಾರ್ಟಪ್ ಮ್ಯಾನುಫ್ಯಾಕ್ಚರಿಂಗ್ ಡ್ರೋನ್ ಮೇ ಬಿಕಮ್ ನ್ಯಾಷನಲ್ ಲೀಡರ್ಸ್ ದೆನ್ ಗ್ಲೋಬಲ್ ಎಕ್ಸ್ಪೋರ್ಟರ್. ಅರ್ಥ ಆಯ್ತಾ? ಸೊ ಈಗ ಯಾವುದೊಂದು ಡ್ರೋನ್ ಅಂತ ತೊಗೊಂತು ಅಂತಂದರೆ, ಆ ಡ್ರೋನ್ ಕೂಡ ಗ್ಲೋಬಲಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಸೊ ದಟ್ ಗ್ಲೋಬಲಲ್ಲಿ ಎಲ್ಲರೂ ಕೂಡ ನನ್ನ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಅಂದರೆ #1 ಇರಬೇಕು ಅಂತ. ಸೊ ದಟ್ ಇಸ್ ಕಾಲ್ಡ್ ಚಾಂಪಿಯನ್ MSME. ಅರ್ಥ ಆಯ್ತಾ? ನೆಕ್ಸ್ಟು ಡೆಲಿವರಿಂಗ್ ಅ ಪವರ್ಫುಲ್ ಪುಷ್ ಟು ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಈಗ ನಾನು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಒಳ್ಳೆ ಬಿಲ್ಡ್ ಮಾಡ್ತು ಅಂತಂದರೆ ಅಫ್ಕೋರ್ಸ್ ಏನಾಗುತ್ತೆ, ಒಳ್ಳೆ ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ. ಇನ್ವೆಸ್ಟ್ಮೆಂಟ್ ಬಂತು ಅಂತಂದರೆ ಏನಾಗುತ್ತೆ, ಒಳ್ಳೆ ಕಂಪ್ನಿಗಳಾಗುತ್ತೆ, ಒಳ್ಳೊಳ್ಳೆ ಸ್ಟಾರ್ಟಪ್ಗಳು ಕ್ರಿಯೇಟ್ ಆಗುತ್ತೆ, ಜಾಬ್ಗಳು ಕ್ರಿಯೇಟ್ ಆಗುತ್ತೆ. ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನಾಗುತ್ತೆ, ಗ್ರೋತ್ ಆಗುತ್ತೆ. ಗ್ರೋತ್ ಆಯಿತು ಅಂದರೆ ಡೆವಲಪ್ಮೆಂಟ್ ಆಗಿದೆ ಅಂತ ಅರ್ಥ. ಸೊ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಹಾಗಾಗಿ ರೋಡು, ರೈಲ್ವೆ, ಏರ್ಪೋರ್ಟ್, ಪೋರ್ಟ್ಸು, ಎಲೆಕ್ಟ್ರಿಸಿಟಿ, ಇಂಟರ್ನೆಟ್ಟು, ಮೆಟ್ರೋ, ಇದನ್ನೆಲ್ಲ ನಾವು ಆದಷ್ಟು ಪುಷ್ ಮಾಡೋಣ. ಒಳ್ಳೆ ಸ್ಟ್ರಕ್ಚರ್ ಆಯಿತು ಅಂತಂದರೆ ಟ್ರಾನ್ಸ್ಪೋರ್ಟ್ ಕಾಸ್ಟು ಕಮ್ಮಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಆಗುತ್ತೆ, ಜಾಬ್ಗಳು ಕ್ರಿಯೇಟ್ ಆಗುತ್ತೆ, ಪ್ರೊಡಕ್ಟಿವಿಟಿ ಇಂಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಸರಿ. ನೆಕ್ಸ್ಟು ಎನ್ಶೋರಿಂಗ್ ಅ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ. ನಾವು ಆದಷ್ಟು ಇಂಪೋರ್ಟ್ನ ರೆಡ್ಯೂಸ್ ಮಾಡಬೇಕು, ರಿಲಯಬಲ್ ಎನರ್ಜಿ ಸಪ್ಲೈನ ನಾವು ಬಿಲ್ಡ್ ಮಾಡಬೇಕು. ಹೇಗೆ? ಈಗ ಇಂಡಿಯಾ ತುಂಬ
ಇಂಪೋರ್ಟ್ ಮಾಡುತ್ತೆ ಯಾವುದನ್ನು, ಆಯಿಲ್ ಮತ್ತು ಗ್ಯಾಸ್ನ. ಸೊ ಇದು ಎಲ್ಲಿವರೆಗೂ ಅಂತಂದರೆ ಏನಾದರೂ ಒಂದು ಗ್ಲೋಬಲ್ ಅನ್ಸರ್ಟಿನಿಟಿ ಇಲ್ಲದೆ ಬರೋವರೆಗೂ. ಒಂದು ಸತಿ ಗ್ಲೋಬಲ್ ಅನ್ಸರ್ಟಿನಿಟಿ ಬಿಲ್ಡ್ ಆಯಿತು ಅಂತಂದರೆ ನಮಗೆ ಕಂಪ್ಲೀಟಾಗಿ ರಿಸ್ಕ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಗೌರ್ಮೆಂಟು ಆದಷ್ಟು ನಾವು ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಏನಿದೆಯಲ್ಲ ಅದಕ್ಕೆ ಫೋಕಸ್ ಮಾಡೋಣ. ಸೋಲಾರ್, ವಿಂಡು, ಗ್ರೀನ್ ಹೈಡ್ರೋಜನ್ನು, ನ್ಯೂಕ್ಲಿಯರ್ ಎನರ್ಜಿ, ಎಥನಾಲ್ ಬ್ಲೆಂಡಿಂಗು, ಎನರ್ಜಿ ಸ್ಟೋರೇಜು. ಈಗ ನೋಡ್ಬೋದು, ಈಗ E85 ಅಂತ ತಗೊಬರ್ತಾ ಇದ್ದಾರೆ. ಈಗಾಗಲೇ ಬೈಕ್ಗಳು ಹೀರೋದವರು ಕೂಡ ಆಗಲೇ ಪ್ರಪೋಸ್ ಮಾಡಿದ್ದಾರೆ, ಬೈಕ್ನ ಡಿಸೈನ್ ಮಾಡಿ ಆಗಲೇ ಮಾರ್ಕೆಟಿಗೆ ಬರ್ತಾ ಇದೆ ಅದು ಇನ್ನು ಸ್ವಲ್ಪ ದಿನದಲ್ಲಿ. ಈಗಾಗಲೇ E20 ವೆಹಿಕಲ್ಸ್ ನೋಡಿದ್ದೀರಾ ಆಯಿತಾ. ಈಗ E85 ಅಂತೆ, ಅಂದರೆ ಕಂಪ್ಲೀಟಾಗಿ ಎಥನಾಲ್ನೇ, ಅಂದರೆ ಪೆಟ್ರೋಲ್ನ ರಿಪ್ಲೇಸ್ ಮಾಡಬೇಕು ಅಂತ ತರ್ತಾ ಇದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಥನಾಲಿಂದ ತುಂಬ ಅಂದರೆ ತುಂಬ ರಿಸ್ಕ್ ಆಗ್ತಾಯಿದೆ ಇಂಜಿನ್ಗಳಿಗೆ. ಮೈಲೇಜ್ ಬರ್ತದೆ, ನನ್ನ ಗಾಡಿನೇ ಬರ್ತಾಯಿಲ್ಲ ಮೈಲೇಜು. ಮೊದಲೇನೋ 30 ಬರ್ತಾಯಿತ್ತು, ಈಗ ಒಂದು 20-25 ಬರ್ತದೆ ಅಷ್ಟೇ ಆಯಿತಾ. ಆ ರೀತಿ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ತರ್ತಾ ಇದ್ದಾರೆ ಸೊ ದಟ್ ನಾವು ಈ ಥರ ಒಂದಷ್ಟು ಗ್ಲೋಬಲ್ ಅನ್ಸರ್ಟಿನಿಟಿ ಆದಾಗ ಯಾವುದೇ ಕಾರಣಕ್ಕೂ ನಮಗೆ ಜಾಸ್ತಿ ಪ್ರೆಷರ್ ಬೀಳಬಾರ್ದು ಅಂತ ಹೇಳಿ ಆದಷ್ಟು ರಿನ್ಯೂವಬಲ್ ಎನರ್ಜಿ, ಎಥನಾಲ್ ಬ್ಲೆಂಡಿಂಗು, ಗ್ರೀನ್ ಹೈಡ್ರೋಜನು, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಎನರ್ಜಿ ಇದಕ್ಕೆ ನಾವು ಫೋಕಸ್ ಮಾಡೋಣ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಸರಿ, ನೆಕ್ಸ್ಟು ಡೆವಲಪಿಂಗ್ ಅ ಸಿಟಿ ಎಕನಾಮಿಕ್ ರೀಜನ್. ನೋಡಿ, ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ ಒಂದಷ್ಟು ಸಿಟೀಸ್ಗಳನ್ನ ಡೆವಲಪ್ ಮಾಡೋಣ. ಸೊ ದಟ್ ಈಗ ಬೆಂಗಳೂರನ್ನ ಡೆವಲಪ್ ಮಾಡ್ತೋದ್ರೆ ಏನಾಗುತ್ತೆ, ಅಕ್ಕಪಕ್ಕ ಮೈಸೂರು, ಅಲ್ಲೇ ಇರುವಂಥ ಪಕ್ಕ ಸಣ್ಣ ಇರ್ಬೋದು, ತುಮಕೂರು, ಶಿವಮೊಗ್ಗ, ಕೋಲಾರ, ಏನು ಅಕ್ಕಪಕ್ಕ ಏನು ಸಿಟಿಯಲ್ಲಿ ಎಲ್ಲ ಡೆವಲಪ್ ಆಗುತ್ತೆ. ಅಂದರೆ ಯಾವ್ದಾದ್ರು ಒಂದು ಸಿಟೀಸ್ನ ನಾವು ಡೆವಲಪ್ ಮಾಡ್ತು ಅಂದರೆ ಅಕ್ಕಪಕ್ಕದ ಸಿಟೀಸ್ಗಳು ಕೂಡ ಡೆವಲಪ್ ಆಗುತ್ತೆ ಅಂತ ಅರ್ಥ. ಈಗ ನೋಡಿ, ಸಪೋಸ್ ಆ ಬೆಂಗಳೂರು ರೀಜನ್ ಡೆವಲಪ್ಡ್ ವಿತ್ IT ಪಾರ್ಕ್, ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್, ಮೆಟ್ರೋ, ಲಾಜಿಸ್ಟಿಕ್ ಹಬ್ಸು, ಸ್ಟಾರ್ಟಪ್ಪು, ಏರ್ಪೋರ್ಟು. ಸೊ ಇದನ್ನೆಲ್ಲ ನಾವು ಬೆಂಗಳೂರಲ್ಲಿ ಮಾಡ್ತು ಅಂದರೆ ಸರೌಂಡಿಂಗ್ ಡಿಸ್ಟ್ರಿಕ್ಸ್ ಏನಿದೆಯಲ್ಲ ಅದು ಕೂಡ ಡೆವಲಪ್ ಆಗುತ್ತೆ ಇದ್ರ ಜೊತೆಗೆ. ಅರ್ಥ ಆಯ್ತಿದೆಯಾ? ಸೊ ಗೌರ್ಮೆಂಟ್ ವಾಂಟ್ ಸಿಟೀಸ್ ಟು ಬಿಕಮ್ ಅ ಎಕನಾಮಿಕ್ ಗ್ರೋತ್ ಸೆಂಟರ್. ಈಗ ನಿಯರ್ ಬೈ ಸಿಟೀಸ್, ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟ್ ಸರ್ವಿಸ್ ವಿಲ್ ಬಿ ಇಂಟಿಗ್ರೇಟೆಡ್ ಟುಗೆದರ್. ಅಂದರೆ ಅಕ್ಕಪಕ್ಕ ಸಿಟೀಸು, ಇಂಡಸ್ಟ್ರೀಸು, ಟ್ರಾನ್ಸ್ಪೋರ್ಟು ಸರ್ವಿಸಸ್ಸು ಎಲ್ಲ ಕೂಡ ಇಂಟಿಗ್ರೇಟ್ ಅಂದರೆ ಒಟ್ಟಿಗೆ ಇರೋದಕ್ಕೆ ನಾವು ಎಕನಾಮಿಕ್ ಸಿಟಿ, ಎಕನಾಮಿಕ್ ರೀಜನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬೆಂಗಳೂರಿಗಿಂತ ಒಳ್ಳೆ ಎಕ್ಸಾಂಪಲ್ ಇಲ್ಲ, ಆಯಿತಾ. ಸರಿ, ಸೊ ಇಷ್ಟೇ. ಸೊ ಇಷ್ಟು ಗೌರ್ಮೆಂಟು ಫೋಕಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಮ್ಮ ಒಂದು ಗ್ರೋತು ಚೆನ್ನಾಗಾಗತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಏನು 6 ಪಾಯಿಂಟ್ ಇದೆಯಲ್ಲ ಇದಕ್ಕೆ ನಾವು ಫೋಕಸ್ ಮಾಡೋಣ ಅಂತ ಹೇಳಿ ಗೌರ್ಮೆಂಟು ಹೇಳ್ತು. ಇದಕ್ಕೆ ನಾವು ಪಿಲ್ಲರ್ಸ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಹಾಕಿದ್ದಾರೆ ನೋಡಿ, ವಾಟ್ ಆರ್ ದ ಪಿಲ್ಲರ್ಸ್. ಇಲ್ಲ ಇದೇ ಬೇರೆನಾ? ಓಕೆ, ಇದೇ ಬೇರೆ ಬಿಡಿ, ಅದೇ ಬೇರೆ ಇದೇ ಬೇರೆ, ಸರಿನಾ. ಇದು ಮೊದಲನೇ ಪೇಜು, ಆಯ್ತಾ. ನೆಕ್ಸ್ಟ್ 2ನೇ ಪೇಜಿಗೆ ಬರೋಣ. ಈಗ 2ನೇ ಪೇಜಲ್ಲಿ ಏನಿದೆ ಅಂತಂದರೆ ಇಂಡಿಯಾಸ್ ಎಕನಾಮಿಕ್ ಟ್ರಜೆಕ್ಟ್ರಿ. ಏನರ್ಥ ಇದು ಅದು ನೋಡೋಣ ಬನ್ನಿ. ಈಗ ಇಂಡಿಯಾಸ್ ಎಕನಾಮಿಕ್ ಟ್ರಜೆಕ್ಟ್ರಿ ಅರ್ಥ ಏನಪ್ಪ ಅಂತಂದರೆ ವಾಟ್ ಕೈಂಡ್ ಆಫ್ ಎಕನಾಮಿಕ್ ಪಾತ್ ಇಂಡಿಯಾ ವಾಂಟ್ಸ್ ಟು ಫಾಲೋ ಟು ಬಿಕಮ್ ಅ ವಿಕಸಿತ್ ಭಾರತ್. ಅಂದರೆ ಈಗ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಹೇಳ್ತಾರೆ. ಹಾಗಾದರೆ ನಾವು ಯಾವ ಒಂದು ಎಕನಾಮಿಕ್ ಪಾತ್ನಲ್ಲಿ ಹೋದರೆ ನಮ್ಮ ಒಂದು ಭಾರತ ಡೆವಲಪ್ಡ್ ನೇಷನ್ ಆಗುತ್ತೆ ಅಂತ ಅರ್ಥ. ಅಂದರೆ ಯಾವ ಎಕನಾಮಿಕ್ ಪಾತಲ್ಲಿ ಹೋಗಬೇಕು ಅಂತ ಹೇಳೋದಾದರೆ ಮೊದಲನೇದು ದ ಫ್ಯೂಚರ್ ಡೈರೆಕ್ಷನ್. ಇಲ್ಲಿ ಇದೆ ಅದು, ಒಂದು ನಿಮಿಷ ರೀ. ನೋಡಿ, 2ನೇ ಪೇಜಲ್ಲಿ ಇದೆ ಇದು, ಇಂಡಿಯಾಸ್ ಎಕನಾಮಿಕ್ ಟ್ರಜೆಕ್ಟ್ರಿ, ವಿಕಸಿತ್ ಭಾರತ್, ಬ್ಯಾಲೆನ್ಸಿಂಗ್ ಆಂಬಿಷನ್ ವಿತ್ ಇನ್ಕ್ಲೂಷನ್ ಅಂತ ಹೇಳಿ ಏನೇನೋ ಇಲ್ಲೊಂದಷ್ಟು ಹಾಕಿದ್ದಾರೆ, ಆಯಿತಾ. ಓಕೆ, ಸೊ ಎಕನಾಮಿಕ್ ಟ್ರಜೆಕ್ಟ್ರಿ ಅಂದರೆ ಏನು ಅಂತಂದರೆ ಗೌರ್ಮೆಂಟ್ದು ಫ್ಯೂಚರ್ ಡೈರೆಕ್ಷನ್ ಹೇಗಿರಬೇಕು ಅಂತ ಹೇಳ್ತಾ ಇದೆ. ಅಂದರೆ ನಾವು ಯಾವ ಡೈರೆಕ್ಷನ್ಲಿ ಹೋಗಬೇಕು, ನಾವು ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾ, ಆದಷ್ಟು ನಾವು ಸರ್ವಿಸಸ್ ಸೆಕ್ಟರ್ಗೆ ಫೋಕಸ್ ಮಾಡಬೇಕಾ, ಅಂದರೆ ನಾವು ಯಾವ ದಿಕ್ಕಿನಲ್ಲಿ ಹೋದರೆ ಇಂಡಿಯನ್ ಎಕಾನಮಿ ಬೇಗ ಡೆವಲಪ್ ಆಗುತ್ತೆ. ಮತ್ತು ವಿಕಸಿತ್ ಭಾರತ್ ಬ್ಯಾಲೆನ್ಸಿಂಗ್ ಆಂಬಿಷನ್ ವಿತ್ ಇನ್ಕ್ಲೂಷನ್ ಅಂತಿದೆ ನೋಡಿ, ಇದೆ ವಿಕಸಿತ್ ಭಾರತ್ ಬ್ಯಾಲೆನ್ಸಿಂಗ್ ಆಂಬಿಷನ್ ವಿತ್ ಇನ್ಕ್ಲೂಷನ್. ಏನರ್ಥ ಅಂತಂದರೆ ವಿಕಸಿತ್ ಭಾರತ್ ಅಂದರೆ ಏನು ಹೇಳಿ, ಡೆವಲಪ್ ನೇಷನ್ ಅಂತ. ಸೊ ಗೌರ್ಮೆಂಟ್ ಲಾಂಗ್ ಟರ್ಮ್ ಟಾರ್ಗೆಟ್ ಏನಪ್ಪ ಅಂತಂದರೆ ಡೆವಲಪ್ ನೇಷನ್ ಆಗಬೇಕು 2047ರಲ್ಲಿ,
ಯಾಕೆಂದರೆ 100 ಇಯರ್ ಕಂಪ್ಲೀಟ್ ಆಗುತ್ತೆ ಇಂಡಿಪೆಂಡೆನ್ಸ್ ಸಿಕ್ಕಿ ನಮಗೆ. ಸೊ ಹಾಗಾಗಿ 100 ವರ್ಷದ ಒಳಗಡೆ ನಮ್ಮ ದೇಶ ಡೆವಲಪ್ಡ್ ನೇಷನ್ ಆಗಬೇಕು ಅನ್ನೋದು ಗೌರ್ಮೆಂಟ್ನ ಆಸೆ. ಅರ್ಥ ಆಯ್ತಾ? ಸರಿ, ಈಗ ವಿಕಸಿತ್ ಭಾರತ ಅರ್ಥ ಆಯಿತು ನಿಮಗೆ. ಇಲ್ಲಿ ಗೌರ್ಮೆಂಟ್ ಹೇಳ್ತು, ಗೌರ್ಮೆಂಟ್ ಸೇಸ್ ಡೆವಲಪ್ಮೆಂಟ್ ಶುಡ್ ಬ್ಯಾಲೆನ್ಸ್ ಆಂಬಿಷನ್ ಮತ್ತು ಇನ್ಕ್ಲೂಷನ್ ಅಂತ ಹೇಳ್ತು. ಆಯಿತಾ? ಏನರ್ಥ ಅಂತ ಹೇಳೋದಾದರೆ, ಈಗ ರ್ಯಾಪಿಡ್ ಗ್ರೋತ್ ಇದೆಯಾ, ಒಳ್ಳೆ ಗ್ರೋತ್ ರೇಟ್ ಇದೆಯಾ? ಹೌದು, ಗ್ರೋತ್ ರೇಟ್ ಇದೆ. ಹಾಗಂತ ಹೇಳಿ ಎಲ್ಲೂ ಕೂಡ ಸೋಷಲ್ ಜಸ್ಟಿಸು ಕಮ್ಮಿ ಆಗಬಾರ್ದು. ರ್ಯಾಪಿಡ್ ಗ್ರೋತ್ ಇರಲಿ, ಬಟ್ ಸೋಷಲ್ ಜಸ್ಟಿಸು ಇರಲಿ. ಯಾರೋ ರ್ಯಾಪಿಡ್ ಗ್ರೋತ್ ಅಂತ ಹೇಳಿ ಯಾವುದೋ ಒಂದು ಸೆಕ್ಷನ್ ಆಫ್ ಸೊಸೈಟಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಆಗಬಾರ್ದು. ಎಲ್ಲ ಸೆಕ್ಷನ್ ಆಫ್ ಸೊಸೈಟಿನೂ ಕೂಡ ಮೇಲೆ ಬರಬೇಕು. ಸೊ ಇಂಡೈರೆಕ್ಟ್ಲಿ ಹೇಳೋದಾದರೆ ಸೋಷಲ್ ಜಸ್ಟಿಸು ಇರಬೇಕು, ಇನ್ಕ್ಲೂಡ್ ಆಗಬೇಕು, ಇನ್ಕ್ಲೂಷನ್ ಇರಬೇಕು ಅಂತ ಅರ್ಥ. ನೋಡಿ, ಇಲ್ಲಿ ಹಾಕಿದ್ದೀನಿ ನೋಡಿ. ಇಂಡಿಯಾ ಶುಡ್ ಗ್ರೋ ಫಾಸ್ಟ್ ಬಟ್ ಗ್ರೋತ್ ಶುಡ್ ಬೆನಿಫಿಟ್ ಎವ್ರಿ ಒನ್. ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಇರಬೇಕು, ಯಾವುದೇ ಕಾರಣಕ್ಕೂ ಯಾವ ಒಂದು ಸೆಕ್ಷನ್ ಆಫ್ ಸೊಸೈಟಿನೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ಮೊದಲನೇ ಪಾಯಿಂಟು. ಬಿಗ್ ಎಕಾನಮಿ ಆಗಿ, ಆದರೆ ವೆಲ್ಫೇರ್ ಆಫ್ ಪೂರ್, ಯಾವುದೇ ಕಾರಣಕ್ಕೂ ಪೂರ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇಂಡಸ್ಟ್ರಿ ಥರ ಮಾಡಿ, ಅಂದರೆ ಈಕ್ವಲ್ ಆಪರ್ಚುನಿಟೀಸ್ ಕೊಡಿ. ಬರೀ ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅವ್ರಿಗೆ ಮಾತ್ರ ಕೆಲಸ ಕೊಟ್ಕೊಳ್ಳೋದು, ಸ್ಕಿಲ್ಸ್ ಇರೋರಿಗೆ ಕೆಲಸ ಕೊಡದಿರೋದು, ಆ ರೀತಿ ಮಾಡಬಾರ್ದು. ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ನ ಕೊಡಿ. ಮತ್ತು ಗ್ಲೋಬಲ್ ಪವರ್ ಆಗಬೇಕಾ ಆಗಿ, ಬಟ್ ಇನ್ಕ್ಲೂಸಿವ್ ಪಾರ್ಟಿಸಿಪೇಷನ್ ಇರಲಿ. ಆಯಿತಾ? ಈಗ ಎಕ್ಸಾಂಪಲ್ಗೆ ಗುಜರಾತ್ ಮಾತ್ರ ಚಾಂಪಿಯನ್ ಆಗಬೇಕು. ಆಯಿತಾ? ಈಗ ಆಗ್ತಾಯಿರೋದು ಹಂಗೆ, ಎಲ್ಲ ಇನ್ವೆಸ್ಟ್ಮೆಂಟು ಏನೇ ಬಂದರೂ ಕೂಡ ಎಲ್ಲ ಗುಜರಾತು, ತಮಿಳ್ನಾಡು ಹಿಂಗೆ ಹೋಗ್ತಾ ಇದೆ. ಸೊ ಈ ರೀತಿ ಆದಾಗ ರೀಜನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆಯಿತಾ? ರೀಜನಲ್ ಪಾರ್ಟಿಸಿಪೇಷನ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ರೀತಿ ಆಗಬಾರ್ದು. ಇನ್ಕ್ಲೂಸಿವ್ ಪಾರ್ಟಿಸಿಪೇಷನ್ ಅಂದರೆ ಎಲ್ಲ ಸೆಕ್ಷನ್ ಆಫ್ ಸೊಸೈಟಿ ಎಲ್ಲರೂ ಕೂಡ ಪಾರ್ಟಿಸಿಪೇಷನ್ ಇರಲಿ ಅನ್ನೋದು ಅರ್ಥ. ಎಕ್ಸಾಂಪಲ್, ಈಗ GDP ಗ್ರೋ ರ್ಯಾಪಿಡ್ಲಿ ಬಟ್ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ವಿಲೇಜ್ ರಿಮೇನ್ ಪೂರು, ಇನ್ಇಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ದೆನ್ ಈಗ ಒಂದು ಗ್ರೋತ್ ಇನ್ಕ್ಲೂಸಿವ್ ಗ್ರೋತ್ ಆಗಿರೋದಿಲ್ಲ. ಹೌದಾ? ಈಗ GDP ಏನೋ ಗ್ರೋ ಆಗ್ತಾಯಿದೆ, ಬಟ್ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಆ್ಯಕ್ಚುಲಿ ಇದನ್ನ ನಾವು ಗ್ರೋತ್ ಅಂತ ಹೇಳಲ್ಲ, ಅಥವಾ ಗ್ರೋತು ಇಟ್ ಇಸ್ ನಾಟ್ ಆ್ಯನ್ ಇನ್ಕ್ಲೂಸಿವ್ ಗ್ರೋತ್. ಸೊ ಅದಕ್ಕೆ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಇರಲಿ ಬಟ್ ಸೋಷಲ್ ಇನ್ಕ್ಲೂಷನ್ ಎರಡೂ ಕೂಡ ಒಟ್ಟಿಗೆ ಮಾಡೋಣ ಅಂತ ಗೌರ್ಮೆಂಟ್ ಹೇಳ್ತು. ಆಯಿತಾ? ಸೊ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಆದರೂ ಕೂಡ ಈ ಒಂದು ಸೋಷಲ್ ಜಸ್ಟಿಸು, ಪೂರು ಅಂದರೆ ವೆಲ್ಫೇರ್ ಆಫ್ ಪೂರು ಮತ್ತು ಈಕ್ವಲ್ ಆಪರ್ಚುನಿಟೀಸು, ಇನ್ಕ್ಲೂಸಿವ್ ಪಾರ್ಟಿಸಿಪೇಷನ್ ಇದನ್ನೆಲ್ಲನೂ ಕೂಡ ನಾವು ಮೈಂಟೈನ್ ಮಾಡೋಣ ಅಂತ ಗೌರ್ಮೆಂಟ್ ಹೇಳ್ತು. ಅರ್ಥ ಆಯಿತಾ? ನೆಕ್ಸ್ಟು ಎಲ್ಲಿದು ಪೇಜ್ ಅದು? ಇದು ಹೇಳ್ತದು. ಆಯಿತಾ? ವಿಕಸಿತ್ ಭಾರತ್ ಬ್ಯಾಲೆನ್ಸಿಂಗ್ ಆಂಬಿಷನ್ ವಿತ್ ಇನ್ಕ್ಲೂಷನ್ ಮುಗೀತಾ? ನೆಕ್ಸ್ಟು ಏನಿದು? ಆ್ಯಕ್ಷನ್ ಓವರ್ ಆಂಬಿವೆಲೆನ್ಸ್, ರಿಫಾರ್ಮ್ ಓವರ್ ರಿಯೋಟ್ರಿಕ್ ಮತ್ತು ಪೀಪಲ್ ಓವರ್ ಪಾಪ್ಯುಲಿಸಮ್. ಇದೇನಿದು? ಸುಮ್ಮನೆ ಹಾಕಿಲ್ಲ ಇವರು, ಏನೋ ಇದೆ ಅಲ್ವಾ? ಬರೋಣ. ಈಗ 3 ಇಂಪಾರ್ಟೆಂಟ್ ಗವರ್ನಿಂಗ್ ಪ್ರಿನ್ಸಿಪಲ್ಸ್ಗಳನ್ನ, ಇದು ಗವರ್ನೆನ್ಸ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು. ನಿಮ್ಮ ಗವರ್ನೆನ್ಸ್ ಓದಿದ್ರೆ ಮೇ ಬಿ ಕರೆಂಟ್ ಅಫೇರ್ಸ್ ಇದು ಕೂಡ ಕವರ್ ಆಗುತ್ತೆ. ಆ್ಯಕ್ಷನ್ ಓವರ್ ಆಂಬಿವೆಲೆನ್ಸ್, ರಿಫಾರ್ಮ್ ಓವರ್ ರಿಯೋಟ್ರಿಕ್ ಇದೆಲ್ಲ ಕವರ್ ಆಗುತ್ತೆ ಅನ್ಕೋತೀನಿ. ಬಟ್ ನೋಡೋಣ ಬನ್ನಿ. ಇದು ಆ್ಯಕ್ಷನ್ ಓವರ್ ಆಂಬಿವೆಲೆನ್ಸ್ ಅಂದರೆ ಏನು? ಆಂಬಿವೆಲೆನ್ಸ್ ಅಂತಂದರೆ ಕನ್ಫ್ಯೂಷನ್, ಇಂಡಿಸಿಷನ್, ಅನ್ಸರ್ಟನಿಟಿ ಅಂತ ಅರ್ಥ. ಕೆಲವೊಂದು ವರ್ಡ್ಗಳು ಅರ್ಥ ಆಗಲ್ಲ ಅಂತ ಹೇಳಿ ಮೀನಿಂಗ್ ಹಾಕಿದ್ದೀನಿ, ನನಗೂ ಕೂಡ ಗೊತ್ತಿಲ್ಲ ಆಂಬಿವೆಲೆನ್ಸ್ ಅಂತಂದಾಗ ಕನ್ಫ್ಯೂಷನ್ ಅಂತ ಆಮೇಲೆ ಗೊತ್ತಾಗಿತ್ತು. ಸೊ ಗೌರ್ಮೆಂಟ್ ಏನು ಹೇಳ್ತು ಅಂದರೆ, ಇನ್ಸ್ಟೆಡ್ ಆಫ್ ಡಿಲೇಯಿಂಗ್ ಡಿಸಿಷನ್ ವಿ ವಿಲ್ ಟೇಕ್ ಆ್ಯಕ್ಷನ್ ಕ್ವಿಕ್ಲಿ. ಹೇಳಬೇಕು ಅಂದರೆ ಗೌರ್ಮೆಂಟ್ ಕೆಲವೊಂದು ಡಿಸಿಷನ್ನ ತುಂಬ ಲೇಟಾಗಿ ತಗೊಳುತ್ತೆ. ಈಗ ಯಾವುದೋ ಒಂದು MSME ರಿಜಿಸ್ಟರ್ ಆಗಬೇಕು ಅಂತಂದರೆ ಅದು ಅಪ್ರೂವಲ್ ಆಗಬೇಕಂದ್ರೆ ತುಂಬ ಟೈಮ್ ಆಗುತ್ತೆ. ಈಗ ಯಾರಿಗೊಬ್ರಿಗೆ ಲೋನ್ ಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ಸೊ ಗೌರ್ಮೆಂಟು ಕೆಲವೊಂದು ಡಿಸಿಷನ್ಗಳನ್ನ ಡಿಲೇ ಮಾಡ್ತಾ ಇದೆ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದ್ರೆ, ನೋಡಪ್ಪ ನಾವು ಆದಷ್ಟು ಆ್ಯಕ್ಷನ್ಸ್ಗಳನ್ನ ಬೇಗ ತಗೊಳ್ಳೋಣ, ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದು ಬೇಡ. ಎಕ್ಸಾಂಪಲ್ ಹೇಳೋದಾದರೆ, ಅರ್ಲಿಯರ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ಗೌರ್ಮೆಂಟ್ಸ್, ಪಾಲಿಸಿ ಪ್ಯಾರಾಲಿಸಿಸ್, ಸ್ಲೋ ಡಿಸಿಷನ್ ಮೇಕಿಂಗ್, ಡಿಲೇ ಇನ್ ರಿಫಾರ್ಮ್ಸ್ ಮತ್ತು ಎಕ್ಸೆಸಿವ್ ಬ್ಯೂರೋಕ್ರಸಿ. ಇವೆಲ್ಲ ಹಳೆ ಕ್ರಿಟಿಸಿಸಮ್. ಸರಿಯಾಗಿ ಗೌರ್ಮೆಂಟ್ ಕೆಲಸ ಮಾಡ್ತಿಲ್ಲ, ತುಂಬ ಡಿಲೇ ಮಾಡ್ತಾ ಇದೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೋತಾರೆ, ಹಂಗೆ ಹಿಂಗೆ ಅಂತೆಲ್ಲ ಕ್ರಿಟಿಸಿಸಮ್ ಇತ್ತು. ಅದಕ್ಕೆ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತ ನೋಡಪ್ಪ, ಅವೆಲ್ಲ ಬೇಡ, ಹಳೆ ಕ್ರಿಟಿಸಿಸಮ್ ಹಾಗೆ ಇರಲಿ, ನಾವು ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ನಾವು ಆದಷ್ಟು ಫಾಸ್ಟರ್ ಅಪ್ರೂವಲ್ ಇರಬೇಕು, ಕ್ವಿಕ್ಕರ್ ರಿಫಾರ್ಮ್ಸ್ಗಳನ್ನ ತರೋಣ, ಇಂಪ್ಲಿಮೆಂಟೇಷನ್ ಫೋಕಸ್ಡ್ ಗವರ್ನೆನ್ಸ್, ಆಡಳಿತಾತ್ಮಕವಾದಂತಹ ಒಂದಷ್ಟು ಇಂಪ್ಲಿಮೆಂಟೇಷನ್ಸ್ಗಳನ್ನ ತರೋಣ ಅಂತ ಹೇಳಿ ಗೌರ್ಮೆಂಟ್ ಹೇಳ್ತು. ಈಗ ಇನ್ಸ್ಟೆಡ್ ಆಫ್ ಡಿಸ್ಕಸಿಂಗ್ ಆ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇಯರ್ಸ್, ನೋಡಿ
ಗೌರ್ಮೆಂಟ್ ಬಿಲ್ಡ್ಸ್ ಹೈವೇ, ಎಕ್ಸ್ಪ್ಯಾಂಡ್ ರೈಲ್ವೆ, ಡೆವಲಪ್ಡ್ ಏರ್ಪೋರ್ಟ್ ಕ್ವಿಕ್ಲಿ. ಇಲ್ಲಿ 2 ಸ್ಟೇಟ್ಮೆಂಟ್ನ ಒಟ್ಟಿಗೆ ಕೊಟ್ಬಿಟ್ಟಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು. ಮೊದಲನೇ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಇನ್ಸ್ಟೆಡ್ ಆಫ್ ಡಿಸ್ಕಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇಯರ್ಸ್. ನೋಡಿ, ಗೌರ್ಮೆಂಟು ಸುಮ್ಮನೆ ಇನ್ಫ್ರಾಸ್ಟ್ರಕ್ಚರ್ನ ಹಾಗೆ ಕಟ್ಟೋಣ ಹೀಗೆ ಕಟ್ಟೋಣ ಅಂದ್ಕೊಂಡು ಬರೀ ಲೈಕ್ ಪಾಲಿಸೀಸ್ಗಳನ್ನ ಅಥವಾ ರಿಫಾರ್ಮ್ಸ್ಗಳನ್ನ ಮುಂದಕ್ಕೆ ಹಾಕೊಂಡು ಬರೋದಕ್ಕಿಂತ ನಾರ್ಮಲಾಗಿ ನಿಮ್ಮ ಹೈವೇಸ್ ಏನಿದೆ ಅದನ್ನೆಲ್ಲ ಕಟ್ಬಿಡಿ. ಬೇರೆ ಕಟ್ಬಿಟ್ರೆ ಏನಾಗುತ್ತೆ, ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದಂಗೆ ಆಗುತ್ತೆ ಅಲ್ವಾ. ಆ ರೀತಿ ಕಟ್ಟೋಣ, ಈ ರೀತಿ ಕಟ್ಟೋಣ, ಟೆಕ್ನಾಲಜಿ ಯೂಸ್ ಮಾಡೋಣ ಅಂದ್ಕೊಂಡು ಅದನ್ನು ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಏನು ಕಟ್ಟಬೇಕು ಅಂದ್ಕೊಂಡಿದ್ರೆ ಅದನ್ನು ಕಟ್ಬಿಡಿ ಅಂತ ಹೇಳ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಆ್ಯಕ್ಷನ್ ಓವರ್ ಆಂಬಿವೆಲೆನ್ಸ್. ಆ್ಯಕ್ಷನ್ ಓವರ್ ಆಂಬಿವೆಲೆನ್ಸ್ ಅಂದರೆ ಏನು ಹೇಳಿ, ಇದೇ ಅರ್ಥ. ಸುಮ್ಮನೆ ಡಿಸ್ಕಸ್ ಮಾಡಿಕೊಂಡು ಮುಂದಕ್ಕೆ ಹಾಕೋ ಬದಲು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಹಚ್ಕೊಂಡು ಮಾಡಿ ಅಂತ ಹೇಳ್ತಾರೆ ಅಷ್ಟೇ, ಏನಿಲ್ಲ. ಸರಿನಾ? ಸರಿ. ನೆಕ್ಸ್ಟು, ಇದು ಮೊದಲನೇ ಪಾಯಿಂಟ್ ಆಯಿತು. ರಿಫಾರ್ಮ್ಸ್ ಓವರ್ ರಿಯೋಟೋರಿಕ್. ಏನರ್ಥ ಇದು? ರಿಯೋಟೋರಿಕ್ ಅಂದರೆ ಏನು ಹೇಳಿ? ಸ್ಪೀಚಸ್, ಪ್ರಾಮಿಸಸ್, ಪೊಲಿಟಿಕಲ್ ಸ್ಲೋಗನ್ ವಿತೌಟ್ ಆ್ಯಕ್ಷನ್. ಫ್ರೀಯಾಗಿ 10 kg, ಫ್ರೀಯಾಗಿ 5 kg, ಆಯಿತಾ? ಫ್ರೀಯಾಗಿ 4,000, 5,000 ತಿಂಗಳಿಗೆ ಮಹಿಳೆಯರಿಗೆ ಫ್ರೀ ಇದು ಏನಾದರೂ 2,000 ಫ್ರೀ ಬಸ್, ಟಕ್ ಕಟಾಕಟ್ 2 ಲಕ್ಷ ಹಾಕ್ಬಿಡ್ತೀವಿ ಎಲ್ಲ ಮಹಿಳೆಯರಿಗೆ. ಸೊ ಇದಕ್ಕೆ ನಾವು ರಿಯೋಟರಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತ ನೋಡಪ್ಪ, ರಿಯಲ್ ರಿಫಾರ್ಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಪೀಚಸ್. ಸ್ಪೀಚಲ್ಲಿ ತುಂಬ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಅದು ಕೊಡೋದಕ್ಕಿಂತ ಆ್ಯಕ್ಚುಲಾಗಿ ರಿಫಾರ್ಮ್ಸ್ ಮಾಡಿ. ಅಂದರೆ ಏನರ್ಥ ನೋಡಿ, ಈಗ ನಾವು ಗೌರ್ಮೆಂಟ್ ಹೇಳುತ್ತೆ ನೋಡಪ್ಪ, ನಾವು ಒಳ್ಳೆ ಬಿಸ್ನೆಸ್ಗಳಿಗೆ ಸಪೋರ್ಟ್ ಮಾಡ್ತೀವಿ, ಆಯಿತಾ? ನಾವು ಅದನ್ನು ಮಾಡೋಣ ಇದನ್ನು ಮಾಡೋಣ ಹಂಗೆ ಹಿಂಗೆ ಅಂತೇಳಿ ಸ್ಪೀಚಲ್ಲಿ ಹೇಳ್ತಾರೆ, ಹೌದಾ? ಟ್ಯಾಕ್ಸ್ಗಳು ಕಮ್ಮಿ ಮಾಡ್ತೀವಿ, ಆಯಿತಾ? ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಆ ರೀತಿ ಸ್ಪೀಚ್ಗಳು ಕೊಡೋದು ಬಿಟ್ಟು ಸುಮ್ಮನೆ ಟ್ಯಾಕ್ಸ್ಗಳನ್ನ ಸಿಂಪ್ಲಿಫೈ ಮಾಡಿ, ಅಪ್ರೂವಲ್ ಸ್ಟೇಜಸ್ಗಳೇನಿದೆ ಅದನ್ನು ರಿಡ್ಯೂಸ್ ಮಾಡಿ, ಎಲ್ಲ ಪ್ರೊಸೆಸ್ ಕೂಡ ಡಿಜಿಟಲ್ ಪ್ರೊಸೆಸ್ಸಾಗಿ ಮಾಡಿ. ಇದೇನಾಗುತ್ತೆ? ರಿಫಾರ್ಮ್ಸ್ ಆಗುತ್ತೆ. ಸುಮ್ಮನೆ ಸ್ಪೀಚಲ್ಲಿ ಹೇಳೋದಕ್ಕಿಂತ ಆ್ಯಕ್ಚುಲ್ ರಿಫಾರ್ಮ್ನ ತಗೊಂಡು ಬನ್ನಿ. ಈ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕ ಸರ್ಕಾರನೇ ಏನೋ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಸೊ ಈ ಥರ ಗ್ಯಾರಂಟಿಗಳನ್ನ ಕೊಡೋದು ಬಿಟ್ಟು ಆ್ಯಕ್ಚುಲ್ ರಿಫಾರ್ಮ್ಸ್ನ ಮಾಡಿ ಅಂತ. ಅಂದರೆ ಇದು ಗ್ಯಾರಂಟಿಗಳೇ ರಿಫಾರ್ಮ್ಸ್ ಅಂತಲೇ ಅರ್ಥ. ಬಟ್ ಆ್ಯಕ್ಚುಲ್ ರಿಫಾರ್ಮ್ಸ್ ಅಂದರೆ ಏನು ನೋಡಿ? ಆ್ಯಕ್ಚುಲ್ ರಿಫಾರ್ಮ್ಸ್ ಅಂದರೆ ಈಗ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳಿಗೆ ಯುವ ನಿಧಿ ಅಂತ ಕೊಡ್ತಾರೆ, ಅದ್ರ ಬದಲು ಅವ್ರಿಗೆ ಸ್ಕಿಲ್ಸ್ಗಳನ್ನ ಕೊಡಿ. ದಿಸ್ ಇಸ್ ಕಾಲ್ಡ್ ಅ ಪ್ರಾಪರ್ ರಿಫಾರ್ಮ್ಸ್. ಸ್ಕಿಲ್ಗಳನ್ನ ಕೊಡಿ, ಟ್ರೈನಿಂಗ್ಗಳನ್ನ ಕೊಡಿ. ಈಗ ಮಹಿಳೆಯರಿಗೆ 2,000 ರೂಪಾಯಿ ಅಂತ ಹಾಕ್ತಿರಲ್ವ, ಅದನ್ನು ನಿಲ್ಲಿಸಿ. ಅದನ್ನು ಬಿಟ್ಟು ಅವ್ರಿಗೆ ಮೇ ಬಿ ಯಾವುದೋ ಒಂದು ಟ್ರೈನಿಂಗ್ಗೆ ಡ್ರೋನ್ಗಳು ಬಂದಿದೆ, ಆ ಡ್ರೋನ್ದು ಟ್ರೈನಿಂಗ್ಗಳಾಗಿರ್ಬೋದು. ಈಗ ಜಲ್ ಜೀವನ್ ಮಿಷನಲ್ಲಿ ಒಂದಷ್ಟು ಟ್ರೈನಿಂಗ್ಗಳು, ಈ ಟ್ರೈನಿಂಗ್ಗಳನ್ನ ಕೊಡಿ. ಅರ್ಥ ಆಯ್ತಾ? ಈ ಥರ ಎಲ್ಲ ಕೊಟ್ಟಾಗ ಏನಾಗುತ್ತೆ, ಇದು ಆ್ಯಕ್ಚುಲ್ ರಿಫಾರ್ಮ್ಸ್ ಆಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ದುಡ್ಡು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಪ್ರಾಮಿಸಸ್ಗಳು ಬೇಡ ಅನ್ನೋದು ಈ ಒಂದು ಪಾಯಿಂಟ್ನ ಅರ್ಥ. ನೆಕ್ಸ್ಟು, ಪೀಪಲ್ ಓವರ್ ಪಾಪ್ಯುಲಿಸಮ್. ಏನರ್ಥ ಪೀಪಲ್ ಓವರ್ ಪಾಪ್ಯುಲಿಸಮ್ ಅಂದರೆ ವಿ ವಿಲ್ ಫೋಕಸ್ ಆನ್ ಲಾಂಗ್ ಟರ್ಮ್ ವೆಲ್ಫೇರ್, ನಾಟ್ ಓನ್ಲಿ ಫ್ರೀ ಪಾಲಿಟಿಕ್ಸ್. ಈಗ ಹೇಳಿದ್ನಲ್ಲ, ಫ್ರೀ ಎಲೆಕ್ಟ್ರಿಸಿಟಿ, ಫಿನಾನ್ಷಿಯಲಿ ಅನ್ಸ್ಟೇಬಲ್ ಸಬ್ಸಿಡೀಸ್ಗಳು, ಟೆಂಪ್ರರಿ ಹ್ಯಾಪಿನೆಸ್ ಕೊಡುವಂಥ ಒಂದಷ್ಟು ಸ್ಕೀಮ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ಕೊಡೋದ್ರಿಂದ ಏನಾಗುತ್ತೆ, ಲಾಂಗ್ ಟರ್ಮಲ್ಲಿ ಗೌರ್ಮೆಂಟ್ ಫೈನಾನ್ಸಸ್ಗೆ ಡ್ಯಾಮೇಜ್ ಆಗುತ್ತೆ, ಹೌದಾ? ಈಗ ಎಕ್ಸಾಂಪಲ್, ಈಗ ನೋಡಿ, ಆದಷ್ಟು ಫ್ರೀ ಬೀಸ್ಗಳನ್ನ ಗೌರ್ಮೆಂಟು ಅವಾಯ್ಡ್ ಮಾಡಿದ್ರೆ ಮಾತ್ರನೇ ಡೆವಲಪ್ ಆಗೋದು ಇಂಡಿಯಾ. ಯಾಕೆಂದರೆ ಫ್ರೀ ಬೀಸ್ ಕೊಡೋದ್ರಿಂದ ಏನಾಗುತ್ತೆ, ಗೌರ್ಮೆಂಟ್ದು ರಿಸೋರ್ಸಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ನಾವೇನು ಬೆಳೆಯೋದಕ್ಕಾಗಲ್ಲ. ಫ್ರೀ ಬೀಸ್ ಯಾವಾಗ ಅಂತಂದರೆ ನೋಡಿ, ಫ್ರೀ ಬೀಸು ಯಾರು ಕೊಡಬೇಕು ಅಂದರೆ ಕಂಪ್ಲೀಟಾಗಿ ಪೂರ್ ಇರ್ತಾರಲ್ಲ ಅವ್ರು ಕೊಡಿ. ಇಲ್ಲಿ ಏನಾಗ್ತಾಯಿದೆ ಅಂತಂದಾಗ, ಇಲ್ಲಿ ಸದ್ಯಕ್ಕೆ ಏನಾಗ್ತಾಯಿದೆ ಅಂತಂದರೆ ಸಮಾಜದಲ್ಲಿ ಇರೋರು ತಿಂತಾಯಿದ್ದಾರೆ, ಇಲ್ದಿರೋರಿಗೆ ಸರಿಯಾಗಿ ಸಿಗ್ತಾನೆ ಇಲ್ಲ. ಹೇಳಬೇಕು ಅಂದರೆ ಎಲ್ಲ ಇದೆ, ಬಟ್ ಅವ್ರು ತಿಂತಾಯಿದ್ದಾರೆ, ಏನೂ ಇಲ್ದಿರೋರಿಗೆ ತಲುಪ್ತಾನೆ ಇಲ್ಲ. ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು, ಆಯಿತಾ? ಸೊ ಈ ಥರ ಫ್ರೀ ಬೀಸ್ ಕೊಡೋಕ್ಕಿಂತ ಆ್ಯಕ್ಚುಲ್ ರಿಫಾರ್ಮ್ಸ್ಗಳನ್ನ ಮಾಡಿ, ಸ್ಕಿಲ್ಸ್ ಕೊಡಿ, ಟ್ರೈನಿಂಗ್ಗಳನ್ನ ಕೊಡಿ ಅಂತ ಹೇಳ್ತಾ ಇದೆ. ಸೊ ದಟ್ ಇಸ್ ಕಾಲ್ಡ್ ಪೀಪಲ್ ಓವರ್ ಪಾಪ್ಯುಲಿಸಮ್. ಸುಮ್ಮನೆ ಫ್ರೀ ಬೀಸ್ ಕೊಡೋದಕ್ಕಿಂತ ಆದಷ್ಟು ಆ್ಯಕ್ಚುಲ್ ರಿಫಾರ್ಮ್ಸ್ಗಳನ್ನ ಮಾಡಿ. ನೋಡಿ, ಇನ್ಸ್ಟೆಡ್ ಆಫ್ ಓನ್ಲಿ ಫ್ರೀ ಬೀಸ್, ಫೋಕಸ್ ಆನ್ ಜಾಬು, ಇನ್ಫ್ರಾಸ್ಟ್ರಕ್ಚರು, ಸ್ಕಿಲ್ಸು, ಇನ್ವೆಸ್ಟ್ಮೆಂಟು, ಲಾಂಗ್ ಟರ್ಮ್ ಗ್ರೋತ್ ಆಗುತ್ತೆ. ಇದು
ಮುಗೀತು. ಅರ್ಥ ಆಯ್ತಾ? ಅಲ್ಲಿಗೆ ಈ ಪಾಯಿಂಟು ಕೂಡ ಮುಗೀತು. ಆ್ಯಕ್ಷನ್ ಓವರ್ ಆ್ಯಂಬಿವ್ಯಾಲೆನ್ಸು, ರಿಫಾರ್ಮ್ ಓವರ್ ರಿಯೋಟರಿಕ್ಕು, ಪೀಪಲ್ ಓವರ್ ಪಾಪ್ಯುಲಿಸಮ್. ಆಯಿತಾ? ಈಗ ಏನೋ ಒಂದು ಏಯ್ಮು ಏನೋ ಕೊಟ್ಟಿದ್ದಾನೆ, ಬನ್ನಿ ನೋಡೋಣ ಅದು ಏನು ಅಂತ. ಈಗ ಏಯ್ಮ್ ಸೆಕ್ಷನ್ ಏನೋ ಕೊಟ್ಟಿದ್ದಾನಲ್ಲಿ ಏನಂತಂದರೆ ಟ್ರಾನ್ಸ್ಫಾರ್ಮ್ ಆಸ್ಪಿರೇಷನ್ ಇಂಟು ಅಚೀವ್ಮೆಂಟ್ ಅಥವಾ ಪೊಟೆನ್ಷಿಯಲ್ ಇಂಟು ಪರ್ಫಾರ್ಮೆನ್ಸು. ಈಗ ನಮ್ಮಲ್ಲಿ ಈಗಾಗಲೇ ಹ್ಯೂಜ್ ಯೂತ್ ಪಾಪ್ಯುಲೇಷನ್ ಇದೆ, ತುಂಬ ಟ್ಯಾಲೆಂಟ್ ಇದೆ, ರಿಸೋರ್ಸಸ್ ಇದೆ. ಸೊ ಈಗ ಪೊಟೆನ್ಷಿಯಲ್ ಇದೆ. ಈಗ ನನ್ನ ಹತ್ರನೂ ಈಗ ಪೊಟೆನ್ಷಿಯಲ್ ಇದೆಯಾ ಅಂದರೆ ಹೌದು, ನನ್ನ ಹತ್ರ ಪೊಟೆನ್ಷಿಯಲ್ ಇದೆ. ಆಯಿತಾ? ಈಗ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆಯಾ? ಎಸ್, ಪೊಟೆನ್ಷಿಯಲ್ ಇದೆ. ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಪೊಟೆನ್ಷಿಯಲ್ ಇದೆ? ಎಸ್ ಇದೆ. ಸೊ ಪೊಟೆನ್ಷಿಯಲ್ ಇದ್ದರೆ ಸಾಕಾಗಲ್ಲ, ಆ್ಯಕ್ಚುಲ್ ರಿಸಲ್ಟ್ ಬೇಕು ಅಂತ ಗೌರ್ಮೆಂಟ್ ಕೇಳ್ತಾ ಇದೆ. ಸೊ ಈಗ ನೋಡಿ, ಎ ಸ್ಟೂಡೆಂಟ್ ಪ್ರಿಪೇರಿಂಗ್ ಫಾರ್ UPSC ಹ್ಯಾಸ್ ಅ ಟ್ಯಾಲೆಂಟ್ ಟು ಆಸ್ಪಿರೇಷನ್ ಡ್ರೀಮ್ಸು. ಅಂದರೆ ಅವನು ಆ ಕ್ರ್ಯಾಕ್ ಮಾಡ್ತೀನಿ ಅನ್ನೋ ಒಂದು ಪೊಟೆನ್ಷಿಯಲ್ ಇದೆಯಾ ಅಂದರೆ ಹೌದು ಇದೆ. ಆದರೆ ಅನ್ಲೆಸ್ ಒಂದು ಡಿಸಿಪ್ಲಿನ್ ಸ್ಟಡಿ ಇರೋವರೆಗೂ ಕೂಡ ಮತ್ತು ಸ್ಟ್ರಾಟಜಿ ಇರೋವರೆಗೂ ಕೂಡ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ಸಕ್ಸಸ್ಸು ಬರೋದಿಲ್ವಂತೆ. ಅಂದರೆ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಪೊಟೆನ್ಷಿಯಲ್ ಇಟ್ಕೊಂಡು ಏನು ಮಾಡ್ತೀರಾ, ಅದನ್ನು ರಿಯಲ್ ಟೈಮ್ ಅದನ್ನು ನೀವು ಏನು ಹೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ರಿಯಲ್ ಟೈಮ್ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು. ಸೊ ಅದೇ ಹೇಳ್ತಾರೆ ಅದು ಇಲ್ಲಿ, ಟ್ರಾನ್ಸ್ಫಾರ್ಮ್ ಆಸ್ಪಿರೇಷನ್ ಇಂಟು ಅಚೀವ್ಮೆಂಟ್ ಅಥವಾ ಪೊಟೆನ್ಷಿಯಲ್ ಇಂಟು ಪರ್ಫಾರ್ಮೆನ್ಸ್. ಪೊಟೆನ್ಷಿಯಲ್ ಇದ್ದರೆ ಸಾಗಲ್ಲ, ಅದು ಆದಷ್ಟು ಪರ್ಫಾರ್ಮೆನ್ಸ್ನ ಮಾಡಿ ಅಂತ ಹೇಳ್ತಾ ಇದೆ. ಸಿಮಿಲರ್ಲಿ ಇಂಡಿಯಾ ಮಸ್ಟ್ ಕನ್ವರ್ಟ್ ಪೊಟೆನ್ಷಿಯಲ್ ಇಂಟು ಆ್ಯಕ್ಚುಯಲ್ ಎಕನಾಮಿಕ್ ಪವರ್. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ ನಾನು UPSC ಆಸ್ಪಿರೆಂಟ್ ತೊಗೊಂಡು ಹೇಳಿದೆ. UPSC ಆಸ್ಪಿರೆಂಟ್ಗೆ ಟ್ಯಾಲೆಂಟ್ ಇದೆ, ಆಸ್ಪಿರೇಷನ್ಸ್ ಇದೆ, ಡ್ರೀಮ್ಸ್ ಇದೆ. ಓಕೆ, ನಿಮ್ಮಲ್ಲಿ ಇದೆಯಾ? ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ. ಬಟ್ ಒಬ್ಬ ಪರ್ಸನ್ ಹತ್ರ ಒಳ್ಳೆ ಡಿಸಿಪ್ಲಿನ್ ಸ್ಟಡಿ, ಸ್ಟ್ರಾಟಜಿ, ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು ಅಂದರೆ ಸಕ್ಸಸ್ ಬರುತ್ತೆ. ಬಟ್ ಇದು ಯಾವುದು ಬರಲಿಲ್ಲ ಅಂತಂದರೆ ಸಕ್ಸಸ್ ಬರೋದಿಲ್ಲ. ಇದೊಂದು ಮೋಟಿವೇಶನು. ಆಯಿತಾ? ನಿಮ್ಮ ಒಂದು ಮೋಟಿವೇಶನ್ನ ಒಂದು ಎಕ್ಸಾಂಪಲ್ ಆಗಿ ಹಾಕಿದ್ದೀನಿ. ಆಯಿತಾ? ಅಲ್ಲಿಗೆ ಅದು ಮುಗೀತು, ಏಯ್ಮ್ ಸೆಕ್ಷನ್ ಮುಗೀತು. ಏಯ್ಮ್ ಟ್ರಾನ್ಸ್ಫಾರ್ಮ್ ಆಸ್ಪಿರೇಷನ್ ಇಂಟು ಅಚೀವ್ಮೆಂಟ್, ಪೊಟೆನ್ಷಿಯಲ್ ಇಂಟು ಪರ್ಫಾರ್ಮೆನ್ಸ್. ಅರ್ಥ ಆಯ್ತಾ? ಓಕೆ. ಈಗ 4 ಪಿಲ್ಲರ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ. ಇದು ಓದಿರ್ತೀರ ಅನ್ಕೋತೀನಿ, ಇದು ನಿಮ್ಮ ಒಂದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇದೆ ಅನ್ಕೋತೀನಿ ಇದನ್ನು. ಸೊ ಒಂದು ಸ್ಟೆಬಿಲಿಟಿ ಮೊದಲನೇದು 4 ಪಿಲ್ಲರ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಅಂದರೆ ಎಕನಾಮಿಕ್ ಗ್ರೋತ್ ಒಂದು ಸ್ಟೇಬಲ್ ಆಗಿರಬೇಕು ಅಂದರೆ ಏನೆಲ್ಲ ಇರಬೇಕು ಅಂದರೆ, ಮೊದಲನೇದೇ ಸ್ಟೆಬಿಲಿಟಿ. ಅಂದರೆ ಎಕನಾಮಿಕ್ ಸಿಸ್ಟಮ್ ಏನಿದೆ ಅದು ಸ್ಟೇಬಲ್ ಆಗಿರಬೇಕು. ಈಗ ಎಕ್ಸಾಂಪಲ್ಗೆ ಸಡನ್ ಕ್ರ್ಯಾಶ್ ಆಗಬಾರ್ದು, ಫಿನಾನ್ಷಿಯಲ್ ಪ್ಯಾನಿಕ್ ಆಗಬಾರ್ದು, ಎಕನಾಮಿಕ್ ಕಯೋಸ್ ಆಗಬಾರ್ದು. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಮ್ಮ ದೇಶದಲ್ಲಿ ಸ್ಟೇಬಲ್ ಬ್ಯಾಂಕಿಂಗ್ ಸಿಸ್ಟಮ್ ಇರಬೇಕು, ಸ್ಟೇಬಲ್ ರುಪಿ ಇರಬೇಕು ಮತ್ತು ಸ್ಟೇಬಲ್ ಮಾರ್ಕೆಟ್ ಇರಬೇಕು. ಇಷ್ಟೆಲ್ಲ ಇತ್ತು ಅಂತಂದರೆ ಎಕನಾಮಿಕ್ ಗ್ರೋತ್ ಅನ್ನೋದು ಕೂಡ ಸ್ಟೇಬಲ್ ಆಗಿರುತ್ತೆ. ಒಂದು ದೇಶದಲ್ಲಿ ಸ್ಟೇಬಲ್ ಮಾರ್ಕೆಟ್ ಅಂತಂದರೆ ತರಕಾರಿ ಮಾರ್ಕೆಟ್ ಅಲ್ಲ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಂತೀವಲ್ಲ ಅದು. ಆಯಿತಾ? ಮತ್ತು ಸ್ಟೇಬಲ್ ರುಪೀಸ್ ಇರಬೇಕು. ಯಾವಾಗ ನೋಡ್ಬೋದು ರುಪೀಸ್ ಎಲ್ಲ ಕಂಪ್ಲೀಟಾಗಿ ಡೆಪ್ರಿಷಿಯೇಟ್ ಆಗ್ತಾನೆ ಇದೆ, 95-94 ರೂಪಾಯಿ ಇದೆ. ಹೌದಾ? ಸೊ ಯಾಕದು ಡೆಪ್ರಿಷಿಯೇಟ್ ಆಗ್ತಾಯಿದೆ ಅಂದರೆ ನಿಮ್ಗೆ ಏನಾದ್ರು ಗೊತ್ತಾ? ಆಯಿಲ್ ಪ್ರೈಸಸ್ಸು ಅದೊಂದು. ಜೊತೆಗೆ RBI ತನ್ನಲ್ಲಿರುವಂತಹ ಡಾಲರ್ಸ್ನ ರಿಲೀಸ್ ಮಾಡಿ ರುಪೀಸ್ನ ಅಬ್ಸರ್ವ್ ಮಾಡ್ಕೋಬೋದು. ಆ ಥರ ಅಬ್ಸರ್ವ್ ಮಾಡ್ಕೊಂಡ್ರೆ ಅಪ್ರಿಷಿಯೇಟ್ ಆಗುತ್ತೆ ಕರೆನ್ಸಿ. ಬಟ್ ಅಪ್ರಿಷಿಯೇಟ್ ಆಗೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ಗಳು ಅಷ್ಟು ಆಗೋದಿಲ್ಲ. ನೋಡಿ, RBI ಆ ರೀತಿ ಯಾಕೆ ಮಾಡ್ತಾಯಿಲ್ಲ ಅಂತಂದರೆ US ಅವ್ರದ್ದು ಸ್ವಲ್ಪ ಕೋತಿ ಚೇಷ್ಟೆ ಮಾಡ್ತಾಯಿದೆ. ಆಯಿತಾ? ಟ್ಯಾರಿಫ್ ಹಾಕ್ತೀನಿ ಆಗಲ್ಲ ಈ ರೀತಿ ಮಾಡ್ತಾಯಿದೆ. ಸೊ ಈ ಥರ ಇದ್ದಾಗ ನಮ್ಮ ಎಕ್ಸ್ಪೋರ್ಟ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ಅದಕ್ಕೇ RBI ಅವರು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಡೆಪ್ರಿಷಿಯೇಟ್ ಆಗುತ್ತೆ, ಆಗಲಿ 100 ರೂಪಾಯಿನೇ ಆಗಲಿ ಬೇಕಾದರೆ, ಯಾಕಂದರೆ 100 ರೂಪಾಯಿ ಆದಷ್ಟು ನಮ್ಮ ಒಂದು ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಬಟ್ 100 ರೂಪಾಯಿ ಆಗ್ತಾಯಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ಫ್ಲೇಷನ್ ಕೂಡ ಜೊತೆಗೆ ಬರುತ್ತೆ. ಎಕ್ಸ್ಪೋರ್ಟ್ ರೈಸ್ ಆಗುತ್ತೆ, ಓಕೆ, ಜೊತೆಗೆ ಇನ್ಫ್ಲೇಷನ್ನು ಕೂಡ ಇದ್ರ ಹಿಂದೆ ಬಂದ್ಬಿಡುತ್ತೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಆಯಿತಾ? ಇದೊಂದು ಮೊದಲನೇ ಪಿಲ್ಲರ್ ಸ್ಟೆಬಿಲಿಟಿ. ಮತ್ತು ಫಿಸ್ಕಲ್ ಡಿಸಿಪ್ಲಿನ್ ಇರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಸ್ಪೆಂಡ್ ಮಾಡಬಾರ್ದು. ಆದಷ್ಟು ಬಾರೋಯಿಂಗ್ಸ್ನ ಕಮ್ಮಿ ಮಾಡಬೇಕು. ಈಗೇನು ಸದ್ಯಕ್ಕೆ ಬಾರೋ ಮಾಡ್ತಿರಲ್ಲ ಅದನ್ನು ನೀಟಾಗಿ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು. ಜೊತೆಗೆ ಫಿಸ್ಕಲ್ ಡೆಫಿಸಿಟ್ನ ಆದಷ್ಟು ನೀವು ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಆಗ್ತಾಯಿದೆ ಬಿಡಿ, ಅದೇನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೋಡಿ, ಇಫ್ ಆ ಫ್ಯಾಮಿಲಿ ಕಂಟಿನ್ಯೂಸ್ಲಿ ಸ್ಪೆಂಡ್ ಬಿಯಾಂಡ್ ಇನ್ಕಮ್, ಅಫ್ಕೋರ್ಸ್ ಡೆಪ್ಟ್ ಇನ್ಕ್ರೀಸ್ ಆಗುತ್ತೆ. ತುಂಬ ಜಾಸ್ತಿ ಖರ್ಚು ಮಾಡ್ತಾಯಿದೆ ಒಂದು ಫ್ಯಾಮಿಲಿ ಅಂತಂದರೆ ಸಾಲ ಜಾಸ್ತಿ ಆಗುತ್ತೆ. ಹೌದಾ? ಅದೇ ರೀತಿಯೇ ಗೌರ್ಮೆಂಟ್ನು ಕೂಡ
ತುಂಬ ಏನದು ಖರ್ಚು ಮಾಡ್ತಾ ಇದೆ ಅಂತಂದರೆ ಅಫ್ಕೋರ್ಸ್ ಗೌರ್ಮೆಂಟು ಬಾರೋ ಮಾಡಲೇಬೇಕಾಗುತ್ತೆ. ಈಗ ಫಿಸ್ಕಲ್ ಡೆಫಿಸಿಟ್ನ ನಾನು ಮೇಂಟೈನ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಮಾಡಬೇಕು ನಾನೀಗ. ಅನ್ನೆಸೆಸರಿ ಸ್ಪೆಂಡಿಂಗ್ನ ಕಮ್ಮಿ ಮಾಡಬೇಕು, ಆದಷ್ಟು ಬಾರೋಯಿಂಗ್ಸ್ನ ನಾನು ಮ್ಯಾನೇಜ್ ಮಾಡಬೇಕು, ಮತ್ತು ಫಿಸ್ಕಲ್ ಡೆಫಿಸಿಟ್ನ ಕಮ್ಮಿ ಮಾಡಬೇಕು. ಮತ್ತು ಸಸ್ಟೈನ್ ಗ್ರೋತ್ ಶುಡ್ ಕಂಟಿನ್ಯೂ ಕನ್ಸಿಸ್ಟೆಂಟ್ಲಿ ಫಾರ್ ಮೆನಿ ಇಯರ್ಸ್. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸಸ್ಟೈನ್ ಗ್ರೋತ್ ಅಂತ. ಯಾವುದೇ ಕಾರಣಕ್ಕೂ 1 ಇಯರ್ ಬೂಮ್ ಆಗೋದು ಅಂದರೆ ಫುಲ್ ಹೈಯಲ್ಲಿ ಬರೋದು ನೋಡಿ ಈ ರೀತಿ, ಹಿಂಗೆ ಜಾಸ್ತಿ ಇಂಕ್ರೀಸ್ ಆಗೋದು ಬೀಳೋದು, ಇಂಕ್ರೀಸ್ ಆಗೋದು ಬೀಳೋದು, ಮತ್ತು ಹಿಂಗೆ ಈ ರೀತಿ ಗ್ರೋತ್ ರೇಟ್ ಇರಬಾರ್ದು. ಗ್ರೋತ್ ರೇಟ್ ಅಂದರೆ ರೈಸ್ ಆಗ್ತೀಯಾ ಆಗು, ಸ್ವಲ್ಪ ಹೋಗ್ತೀಯಾ ಹೋಗು, ಹಿಂಗೆ ಬೇಕಾದ್ರೆ ಹೋಗಿ ಸ್ಟಾಗ್ನೆಂಟರ್ ಆಗಿಬಿಡು, ಈ ರೀತಿ ಇರೋದು ಸಸ್ಟೈನ್ ಎಕನಾಮಿಕ್ ಗ್ರೋತ್. ಎಕ್ಸಾಂಪಲ್ 6 to 8% GDP ಗ್ರೋತ್ ಇತ್ತು ಅಂತಂದರೆ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಎಕನಾಮಿಕ್ ಗ್ರೋತ್ ಅಂತ ಕೂಡ ಹೇಳ್ಬೋದು. ಮತ್ತು ಇನ್ಫ್ಲೇಷನ್ ನೋಡಿ, ಇನ್ಫ್ಲೇಷನ್ ಇದ್ದರೆ ಇನ್ನೂ ಒಳ್ಳೆಯದು. ಇನ್ಫ್ಲೇಷನ್ನು ಮೈಲ್ಡ್ ಇನ್ಫ್ಲೇಷನ್ ಇರಬೇಕಂತೆ. ಇನ್ಫ್ಲೇಷನ್ ತುಂಬ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಕಮ್ಮಿ ಇತ್ತು ಅಂತಂದರೆ ಎಕ್ಸ್ಪೋರ್ಟರ್ಸ್ಗೆ ಹೊಡೆತ ಬೀಳುತ್ತೆ, ಜಾಸ್ತಿ ಇತ್ತು ಅಂತಂದರೆ ಡೊಮೆಸ್ಟಿಕ್ ಇದಕ್ಕೆ ತುಂಬ ಹೊಡೆತ ಬೀಳುತ್ತೆ. ಆದಷ್ಟು ಮೈಲ್ಡ್ ಇನ್ಫ್ಲೇಷನ್ ಇರಬೇಕು, ಆಯಿತಾ. ಸೊ ಮಾಡರೇಟ್ ಇನ್ಫ್ಲೇಷನ್ ಇಸ್ ಗುಡ್ ಫಾರ್ ದ ಎಕಾನಮಿ ಅಂತಲೂ ಕೂಡ ಹೇಳ್ತಾರೆ, ಆಯಿತಾ. ಇನ್ಫ್ಲೇಷನ್ ಅಂದರೆ ಏನು ಹೇಳಿ? ಜನರಲ್ ಇನ್ಕ್ರೀಸ್ ಇನ್ ಪ್ರೈಸು. ಮಾಡರೇಟ್ ಇನ್ಫ್ಲೇಷನ್ ಅಂತಂದರೆ ಪ್ರೈಸ್ ಶುಡ್ ನೈದರ್ ರೈಸ್ ಟು ಮಚ್ ನಾರ್ ಬಿಕಮ್ ನೆಗೆಟಿವ್. ಹೈ ಇನ್ಫ್ಲೇಷನ್ ಆಯಿತು ಅಂತಂದರೆ ಬಡವ್ರಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಲೋ ಇನ್ಫ್ಲೇಷನ್ ಇತ್ತು ಅಂತಂದರೆ ಎಕಾನಮಿ ತುಂಬ ಸ್ಲೋ ಆಗುತ್ತೆ. ಅಂದರೆ ಕರೆನ್ಸಿ ಅಪ್ರಿಷಿಯೇಟ್ ಆಗ್ತಾ ಇದೆ ಅಂತ ಅರ್ಥ. ಕರೆನ್ಸಿ ಅಪ್ರಿಷಿಯೇಟ್ ಆಗ್ತಾ ಇದೆ ಅಂತಂದರೆ ಏನು ಹೇಳಿ? ಈ ಎಕ್ಸ್ಪೋರ್ಟು ತುಂಬ ಕಾಸ್ಟ್ಲಿ ಆಗುತ್ತೆ. ಇಲ್ಲಲ್ಲ, ಎಕ್ಸ್ಪೋರ್ಟ್ ಕಾಸ್ಟ್ಲಿ ಆಗುತ್ತೆ, ಇಂಪೋರ್ಟ್ ಕಮ್ಮಿ ಆಗಿಬಿಡುತ್ತಾಗ. ಹಾಗಾಗಿ ಎಕ್ಸ್ಪೋರ್ಟ್ ಮೇಂಟೈನ್ ಆಗಬೇಕು ಅಂತಂದರೆ ಬೆಟರ್ ಒಂದು ಮೈಲ್ಡ್ ಇನ್ಫ್ಲೇಷನ್ ಅವರು ಇರಬೇಕು ಅಂತ ಅರ್ಥ, ಆಯಿತಾ. ಸೊ ಇದು ಈ ಒಂದು ಪಾಯಿಂಟ್ನ ಅರ್ಥ. ಇದೆಲ್ಲ ಬಾಕ್ಸು. ಸೊ ದೋಸ್ ಆರ್ ಕಾಲ್ಡ್ ಪಿಲ್ಲರ್ಸ್ ಅಂತಲೂ ಕೂಡ ಕರಿಬೋದು. 4 ಪಿಲ್ಲರ್ಸ್ ಅಂತ ಕರೆದ್ರೂ ತಪ್ಪಿಲ್ಲ. 4 ಪಿಲ್ಲರ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿಗೆ ಈ ಒಂದು ಪಾಯಿಂಟ್ಸ್ ಬರೀರಿ. ಸ್ಟೆಬಿಲಿಟಿ, ಫಿಸ್ಕಲ್ ಡೆಫಿಸಿಟ್, ಫಿಸ್ಕಲ್ ಡಿಸಿಪ್ಲಿನು, ಮಾಡರೇಟ್ ಇನ್ಫ್ಲೇಷನ್ ಮತ್ತು ಸಸ್ಟೈನ್ ಗ್ರೋತ್. ಈಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ಅಥವಾ ವಾಟ್ ಆರ್ ದ ಪಿಲ್ಲರ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳ್ಬೋದು, ಮೈನ್ಸಲ್ಲಿ ಕೇಳ್ಬೋದು. ಏನಪ್ಪ ಅಂತಂದರೆ ಈಗಾಗಲೇ ಡಿಸ್ಕಸ್ ಮಾಡಾಗಿದೆ. ಸಸ್ಟೈನಿಂಗ್ ಎಕನಾಮಿಕ್ ಗ್ರೋತು, ಒಳ್ಳೆ ಎಕನಾಮಿಕ್ ಗ್ರೋತ್, GDP ಗ್ರೋತ್ ಇರಬೇಕು. ಮತ್ತು ಸ್ಟ್ರೆಂಥನಿಂಗ್ ದ ಫೌಂಡೇಶನ್ ಆಫ್ ದ ಗ್ರೋತ್. ಫೌಂಡೇಶನ್ ಆಫ್ ದ ಗ್ರೋತ್ ಅಂದರೆ ಏನು ಹೇಳಿ? ಇನ್ಫ್ರಾಸ್ಟ್ರಕ್ಚರು, ಬ್ಯಾಂಕಿಂಗ್, ಎಜುಕೇಷನ್, ಡಿಜಿಟಲ್ ಎಕಾನಮಿ ಎಲ್ಲ ಕೊಡಬೇಕು. ಇದೆಲ್ಲ ಆಯಿತು ಅಂತಂದರೆ ಅಫ್ಕೋರ್ಸ್ ನಿಮ್ಮ ಒಂದು ಗ್ರೋತ್ಗೆ ಒಂದು ಫೌಂಡೇಶನ್ ಆಗುತ್ತೆ. ಅದಾದಮೇಲೆ ಗ್ರೋತ್ ಆಗುತ್ತೆ ಅಂತ ಅರ್ಥ. ಇನ್ನೇನು ಸಿಂಪಲ್ ಇದೆ, ಏನು ಅಂಥದ್ದಲ್ಲ, ಅಂದರೆ ಅಂಥದ್ದು ಏನೂ ಇಲ್ಲ, ಇಲ್ಲಿ ಡಿಸ್ಕಸ್ ಮಾಡಾಗಿದೆ, ಆಯಿತಾ. ನೋಡಿ, ರೋಡ್ಸು, ಎಲೆಕ್ಟ್ರಿಸಿಟಿ ಇವೆಲ್ಲ ಎಸೆನ್ಷಿಯಲ್ ಫಾರ್ ಇಂಡಸ್ಟ್ರಿಯಲ್ ಗ್ರೋತ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಡೆವಲಪ್ ಮಾಡಬೇಕು ಅಂತ ಅರ್ಥ. ಮತ್ತು ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್. ಸೊ ಆದಷ್ಟು ಡೆವಲಪ್ಮೆಂಟು ಏನೆಲ್ಲ ಎಲ್ಲಾದರೂ ಹೆಲ್ತ್ ಕೇರು, ಎಜುಕೇಷನು, ವೆಲ್ಫೇರು, ಸೊ ಅಂದರೆ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಆಗಬೇಕು. ಮತ್ತು ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್. ಆದಷ್ಟು ಅನ್ನೆಸೆಸರಿ ಇನ್ಸ್ಪೆಕ್ಷನ್ಗಳನ್ನ ಮಾಡಬಾರ್ದು. ಈಗ ಯಾವುದೋ ಒಂದು ಕಂಪನಿ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಒಂದು ಕಂಪನಿ 5 ವರ್ಷದ ಮೇಲೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಅಂದರೆ ಕಳೆದ 5 ವರ್ಷದಿಂದಲೂ ಎಕ್ಸ್ಪೋರ್ಟ್ ಮಾಡ್ತಾನೆ ಇದೆ ಅಂತಂದಾಗ ಆದಷ್ಟು ಆ ಕಂಪ್ನಿಯ ಒಂದಷ್ಟು ಇನ್ಸ್ಪೆಕ್ಷನ್ಗಳಾಗಿರ್ಬೋದು, ಆಡಿಟ್ಗಳಾಗಿರ್ಬೋದು, ಅದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು. ಅವಾಗ ಏನಾಗುತ್ತೆ, ಒಂದು ಟ್ರಸ್ಟ್ ಬೇಸ್ ಗವರ್ನೆನ್ಸ್ ಕ್ರಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇನ್ನೂ ಟೈಮ್ ಉಳಿತಾಯ ಆಗುತ್ತೆ. ಆ ಟೈಮಲ್ಲಿ ನಾವು ಇನ್ನೂ ಎಕ್ಸ್ಪೋರ್ಟ್ಗಳನ್ನ ಚೆನ್ನಾಗಿ ಮಾಡ್ಬೋದು ಅನ್ನೋದು ಈ ಒಂದು ಟ್ರಸ್ಟ್ ಬೇಸ್ ಗವರ್ನೆನ್ಸ್ನ ಅರ್ಥ. ರೆಡ್ಯೂಸ್ ಅನ್ನೆಸೆಸರಿ ಇನ್ಸ್ಪೆಕ್ಷನ್, ಸಿಂಪ್ಲಿಫೈ ರೂಲ್ಸ್, ಟ್ರಸ್ಟಿಂಗ್ ಸಿಟಿಸನ್ಸ್ ಆ್ಯಂಡ್ ಬಿಸ್ನೆಸಸ್, ಆಯಿತಾ. ಈಗ ಹಳೇ ಗವರ್ನೆನ್ಸಲ್ಲಿ ಹೇಗಿತ್ತು ಅಂತಂದರೆ ಜಾಸ್ತಿ ಪೇಪರ್ ವರ್ಕ್ ಇತ್ತು, ಅಪ್ರೂವಲ್ ರೇಟ್ ತುಂಬ ಕಮ್ಮಿ ಇತ್ತು. ಬಟ್ ಈ ಒಂದು ನ್ಯೂ ಸಿಸ್ಟಮಿಂದ ಸೆಲ್ಫ್ ಸರ್ಟಿಫಿಕೇಟ್ ಆನ್ಲೈನ್ ಮಾಡ್ಕೊಬೋದು, ಫೇಸ್ಲೆಸ್ ಅಸೆಸ್ಮೆಂಟು, ಆನ್ಲೈನಲ್ಲಿ ಆಡಿಟ್ಗಳು ಮಾಡ್ಬೋದು, ಬೇಗ ಅಪ್ರೂವಲ್ಗಳಾಗುತ್ತೆ, ಆಯಿತಾ. ಈ ಒಂದು ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸಿಂದ ಕರಪ್ಷನ್ ಕಮ್ಮಿ ಆಗುತ್ತೆ, ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಎನ್ಹ್ಯಾನ್ಸ್ ಆಗುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಸಿಂಪಲಾಗಿ ಹೇಳಿದರೆ ಸಿಂಪ್ಲಿಫೈಯಿಂಗ್ ದ ಬಿಸ್ನೆಸ್ ರೂಲ್ಸ್ ಅಥವಾ ಬಿಸ್ನೆಸ್ ಆಪರೇಷನ್ಸ್, ದಟ್ ಇಸ್ ಕಾಲ್ಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ
ಸಿಂಪ್ಲಿಫೈಯಿಂಗ್ ದ ಬಿಸ್ನೆಸ್ ಆಪರೇಷನ್ ಥ್ರೂ ಫಾಸ್ಟರ್ ರಿಜಿಸ್ಟ್ರೇಷನ್, ಆನ್ಲೈನ್ ಟ್ಯಾಕ್ಸ್ ಫೈಲಿಂಗ್ ಮತ್ತು ಈಸಿಯರ್ ಫೈನಾನ್ಸಿಂಗ್. ಅದಾದಮೇಲೆ ಗೌರ್ಮೆಂಟು ಇದು ಫಿಸ್ಕಲ್ ಮ್ಯಾಟರ್ಸ್ ಅಂತ ಬಂದಾಗ ಗೌರ್ಮೆಂಟ್ ವಿಲ್ ಕೇರ್ಫುಲಿ ಮ್ಯಾನೇಜ್ ಟ್ಯಾಕ್ಸಸ್, ಎಕ್ಸ್ಪೆಂಡಿಚರ್, ಬಾರೋಯಿಂಗ್, ಸಬ್ಸಿಡೀಸ್, ಫಿಸ್ಕಲ್ ಡೆಫಿಸಿಟ್ ಇದನ್ನೆಲ್ಲ ಕೂಡ ಕೇರ್ಫುಲಿ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಫಿಸ್ಕಲ್ ಮ್ಯಾಟರ್ಸಲ್ಲಿ ಬರುವಂಥ ಒಂದು ಪಾಯಿಂಟ್. ಇದಾಗಲೇ ಡಿಸ್ಕಸ್ ಮಾಡೋದಾಗಿದೆ, ಅದಕ್ಕೆ ನಾನು ಜಾಸ್ತಿ ಫಾಸ್ಟಾಗಿ ಹೇಳ್ಬಿಟ್ಟೆ ಇದನ್ನು. ಬಟ್ ಇಂಪಾರ್ಟೆಂಟು ಆಯಿತಾ, ಇಂಪಾರ್ಟೆಂಟ್ ಡಬಲ್ ಸ್ಟಾರೇ ಹಾಕ್ಕೊಳ್ಳಿ. ಇದು ಬರೀ ಥಿಯರಿ ಆಯಿತು ಆಯಿತಾ, ಥಿಯರಿ ಆಯಿತು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ಕೀಮ್ಸ್ಗಳಿದೆಯಲ್ಲ, ಸ್ಕೀಮ್ಸ್ಗಳು ಒಂದಷ್ಟು ಕರೆಂಟ್ ಅಫೇರ್ಸ್ ಏನಿದೆಯಲ್ಲ ಆದಷ್ಟು ಇದಕ್ಕೆ ನೀವು ಇನ್ಕ್ಲೂಡ್ ಮಾಡಬೇಕು. ಇನ್ಕ್ಲೂಡ್ ಮಾಡಲಿಲ್ಲ ಅಂತಂದರೆ ಇದಕ್ಕೆ ಒಂದು 2 ಅಥವಾ 1 ಮಾರ್ಕ್ಸ್ ಕೊಡ್ತಾನೆ. ಅರ್ಥ ಆಯ್ತಾ? ನೀವು ಇಷ್ಟನ್ನೇ ವಾಟ್ ಆರ್ ದ ಪಿಲ್ಲರ್ಸ್ ಆಫ್ ಗೌರ್ಮೆಂಟ್ ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ನೀವು ನಾನು ಇಲ್ಲಿ ಹಾಕಿದ್ದೇನಲ್ಲ, ಇಷ್ಟು ಬರೀತೀರ ಅಂತ ತಿಳ್ಕೊಳ್ಳಿ. 250 ವರ್ಡ್ಸಲ್ಲಿ ನಿಮ್ಗೆ ಕೊಡೋದೇ 2 ಮಾರ್ಕ್ಸು. ಬಟ್ ಯಾಕೆ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲೂ ಕೂಡ ನಾನು ಕರೆಂಟ್ ಅಫೇರ್ಸ್ ಹಾಕಿಲ್ಲ. ಕರೆಂಟ್ ಅಫೇರ್ಸ್ ಬೇಕು ಅಂತಂದರೆ ನೀವು ಸಾರಥಿ ಐ.ಎ.ಎಸ್ಗೆ ಹೋಗಿ ಆಯಿತಾ. ಇಲ್ಲಿ ಸಾರಥಿ ಐ.ಎ.ಎಸ್ ಇಲ್ಲಿದೆ ನೋಡಿ, ಸಾರಥಿ ಐ.ಎ.ಎಸ್ಗೆ ಬನ್ನಿ. ಇಲ್ಲಿ ಬಂದರೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸು, ಸರ್ವಿಸ್ ಸೆಕ್ಟರ್ಸ್ ಏನೇ ಕ್ವಶನ್ ಕೇಳಿದ್ರು ಇಲ್ಲಿದೆ ನೋಡಿ, ಆರಾಮಾಗಿ ಬರಿಬೋದು ನೋಡಿ, ಇಲ್ಲಿದೆ ಎಲ್ಲನೂ ಆಯಿತಾ. ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಫ್ರಂಟಿಯರ್ ನೋಡಿ, ಇಲ್ಲಿ ನೋಡಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನೋ ಹೇಳಿದೆ ಅಂತಲ್ವಾ, ಇದನ್ನು ಹಾಕಿ, ಈ ಪಾಯಿಂಟ್ಸ್ಗಳನ್ನ ಹಾಕಿವೆಲ್ಲ ಕರೆಂಟ್ ಅಫೇರ್ಸು. ಈಗ ಟ್ಯಾಕ್ಸ್ ರಿಫಾರ್ಮ್ಸು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಏನು ಮಾಡಿದಾರಾ, ತಗೋ ಇದನ್ನು ಬರಿ ಆಯಿತಾ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಬಿಡ್ತೀನಿ, ಹೇಗೆ ಬರೀಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಆಯಿತಾ. ನೋಟ್ಸು ಕೊಟ್ಟಿದ್ದೀನಿ ಆಯಿತಾ, ಒಂದು ಲೈಕ್ ಒಂದು ಸ್ಕೆಲಿಟನ್ ಥರ ಒಂದು ಡಿಸೈನು ಕೊಟ್ಟಿದ್ದೀನಿ ನಿಮಗೆ. ಏನು ಬರೀಬೇಕು ನೀವೇ ಡಿಸೈಡ್ ಮಾಡಿ ಬರೀರಿ. ವಾಟ್ ಆರ್ ದ ಪಿಲ್ಲರ್ಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳಿದ್ರೆ ಈ ಒಂದು ಕ್ವಶನ್ಸು ಈ ಒಂದು ಆನ್ಸರ್ನ ಬರೀರಿ. ಪ್ಲಸ್ ಎಕ್ಸ್ಟ್ರಾ ಒಂದಷ್ಟು ಇದನ್ನು ಹಾಕಿ, ಏನದು ಕರೆಂಟ್ ಅಫೇರ್ಸ್ ಹಾಕಿ. ನಿಮ್ಮ ಇದರಲ್ಲೇ ಇದೆ ಅನ್ಕೋತೀನಿ, ಒಂದು ನಿಮಿಷ ರೀ, ವಾಚಿರಾಮ್ಲೆ ಇದೆ ಇದು, ಒಂದು ನಿಮಿಷ ರೀ. ಸ್ಟ್ರೆಂಥನಿಂಗ್ ದ ಫೌಂಡೇಶನ್ ಆಫ್ ದ ಗ್ರೋತ್ ಇನ್ಫ್ರಾಸ್ಟ್ರಕ್ಚರ್ ಸರಿ. ಇಲ್ಲೇ ಕೊಟ್ಟಿದ್ದಾನಲ್ಲ ಎಲ್ಲ, ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟು, ಟ್ರಸ್ಟ್ ಬೇಸ್ ಗವರ್ನೆನ್ಸು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಇಲ್ಲೇ ಕೊಟ್ಟಿದ್ದಾನಲ್ಲ ಗುರು ಕರೆಂಟ್ ಅಫೇರ್ಸು. ಯಾಕೆ ತಲೆ ಕೆಡ್ಸ್ಕೊತೀರಾ? ಅದೇನು ಅಂತ ಅರ್ಥ ಮಾಡ್ಕೊಳ್ಳಿ, ಇಲ್ಲಿರೋ ಕರೆಂಟ್ ಅಫೇರ್ಸ್ ಇಲ್ಲಿ ಇನ್ಕ್ಲೂಡ್ ಮಾಡಿ, ಸರಿನಾ? ಸರಿ, ಎಲ್ಲ ಇಲ್ಲೇ ಇದೆ, ವಾಜಿರಾಮ್ಲೇ ಇದೆ, ತಲೆ ಕೆಡ್ಸ್ಕೊಳ್ಳೋಗಿಲ್ಲ. ಮೈನ್ಸ್ಗೆ ನೀವು ಇದನ್ನು ಯಾವುದು ಸಾರಥಿ ಐ.ಎ.ಎಸ್ ಫಾಲೋ ಮಾಡಿ. ಈಗ ಒಂದು ಪಾಯಿಂಟ್ ಮಿಸ್ ಆಗಿದೆ, ಏನಪ್ಪ ಅಂತಂದರೆ ನೀವೇನಾದರೂ ಲಕ್ಷ್ಮೀಕಾಂತ್ ವಿಷನ್ ಐಸ್ದು ಫಾಲೋ ಮಾಡ್ತಾಯಿದ್ರೆ ಇಲ್ಲಿ ಇದೊಂದು ಗ್ರಾಫ್ ನಾನು ಆ್ಯಕ್ಚುಲಿ ಸ್ಕಿಪ್ ಮಾಡಿಬಿಟ್ಟೆ, ಅಂದರೆ ಅವರು ಹಾಕಿರಲಿಲ್ಲ, ಬಟ್ ಇಲ್ಲಿ ಹಾಕಿದ ಟೋಟಲ್ ಟ್ರಾನ್ಸ್ಫರ್ ಟು ಸ್ಟೇಟ್ಸ್ ಆ್ಯಂಡ್ ಯು ಟಿಸ್. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡುತ್ತಲ್ವ ಸ್ಟೇಟಿಂದ, ಯು ಟಿಸಿಂದ. ಸೊ ಗೌರ್ಮೆಂಟು ಎಲ್ಲ ಟ್ಯಾಕ್ಸ್ಗಳನ್ನ ಎಲ್ಲ ಅಂದರೆ ಏನು ಕಲೆಕ್ಟ್ ಮಾಡುತ್ತಲ್ಲ ಅದನ್ನು ಅದೇ ಇಟ್ಕೊಳ್ಳಲ್ಲ. ಅದೇನು ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಕಲೆಕ್ಟ್ ಮಾಡಿದಂತಹ ಹಣದಲ್ಲಿ ಎಲ್ಲ ಸ್ಟೇಟ್ ಯು ಟಿಸ್ಗಳಿಗೆ ಭಾಗ ಮಾಡಿಕೊಡುತ್ತೆ. ಸೊ ಹಾಗಾಗಿ ತಾನು ಕಲೆಕ್ಟ್ ಮಾಡಿರುವಂತಹ ಹಣದಲ್ಲಿ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಸ್ಟೇಟ್ ಮತ್ತು ಯು ಟಿ ಸಿಂದ ಏನು ಕಲೆಕ್ಟ್ ಮಾಡಿರುತ್ತಲ್ಲ ದುಡ್ಡು, ಆ ದುಡ್ಡನ್ನು ವಾಪಸ್ಸು ಹಿಂತಿರುಗಿಸುತ್ತೆ. ಎಷ್ಟಪ್ಪ ಅಂತಂದರೆ ಈ ವರ್ಷ ಎಸ್ಟಿಮೇಟ್ ಮಾಡೋದು, ಬಜೆಟ್ ಎಸ್ಟಿಮೇಟ್ ಮಾಡೋದು ಎಷ್ಟು ಅಂತಂದರೆ 26.2 ಲಕ್ಷ ಕೋಟಿ ಆಯಿತಾ. 26.2 ಲಕ್ಷ ಕೋಟಿ ಎಲ್ಲ ಸ್ಟೇಟು ಮತ್ತು ಯು ಟಿಸ್ಗೆ, ಅಂದರೆ ಪ್ರತಿ ಸ್ಟೇಟ್ಗೆ ಅಂತಲ್ಲ, ಟೋಟಲಿಗೆ ಎಲ್ಲ ಸ್ಟೇಟು ಮತ್ತು ಎಲ್ಲ ಯು ಟಿಸ್ ಎಲ್ಲ ಸೇರಿಸಿ 26.2 ಲಕ್ಷ ಕೋಟಿ ಆಯಿತಾ. ಇದು ಟೋಟಲ್ ಟ್ರಾನ್ಸ್ಫರ್ಸು. ಈ ಟೋಟಲ್ ಟ್ರಾನ್ಸ್ಫರ್ಸಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು, ಟ್ಯಾಕ್ಸ್ ಡೆವಲ್ಯೂಷನು, ಗ್ರ್ಯಾಂಟು, ಸ್ಕೀಮ್ ಫಂಡ್ಸು, ಅದರ್ ಟ್ರಾನ್ಸ್ಫರ್ಸು ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿನೇ ಟೋಟಲಾಗಿ 26.2 ಲಕ್ಷ ಕೋಟಿ ಇರುತ್ತೆ. ಕಂಪ್ಲೀಟ್ ಅಮೌಂಟ್ ಗಿವನ್ ಬೈ ದ ಸೆಂಟರ್ ಟು ಸ್ಟೇಟ್, ಎಲ್ಲ ಸ್ಟೇಟು ಯು ಟಿಸು, ಬರೀ ಯಾವುದೋ ಒಂದು ಸ್ಟೇಟ್ಗೆ ಒಂದು ಯು ಟಿಸ್ಗಲ್ಲ, ನಮ್ಮಲ್ಲಿರುವಂಥ ಎಲ್ಲ ಸ್ಟೇಟ್ಸು ಯು ಟಿಸ್ಗೂ ಸೇರಿಸಿ ಟೋಟಲಾಗಿ 26.2 ಲ್ಯಾಕ್ ಕ್ರೋರ್ನ ಅಲೋಕೇಟ್ ಮಾಡಲಾಗಿದೆ.
ಹೋದ ಸತಿ ಮಾಡಿದ್ದೆಷ್ಟು ರಿವೈಸ್ ಎಸ್ಟಿಮೇಟಲ್ಲಿ 23.4 ಕೋಟಿ ಎಷ್ಟೋ ಮಾಡಿದರು, 4 ಲಕ್ಷ ಕೋಟಿ ಅಂತ. ಬಟ್ ಈ ಸತಿ ಜಾಸ್ತಿ ಮಾಡಿದ್ದಾರೆ. ಓಕೆನಾ? ಓಕೆ. ಸೊ ಇದೊಂದು ಹೇಳಬೇಕಾಗಿತ್ತು, ಹೇಳಿದೆ. ಈಗ ವಾಪಸ್ ನಿಮ್ಮ ವಾಜಿರಾಮ್ಗೆ ಹೋಗೋಣ. ವಾಜಿರಾಮ್ಗೆ ಹೋದರೆ 2 ಪೇಜು 1 ಅವರ್ ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನೊಂದು ಕ್ವಶನ್ ಈ ರೀತಿಯೂ ಕೇಳ್ಬೋದು. ಈಗ ಹೈ ಗ್ರೋತ್ ರೇಟ್ ಇದೆಯಲ್ಲಪ್ಪ ನಮ್ಮಲ್ಲಿ 7% ಇದೆ. ಇದನ್ನು ಅಚೀವ್ ಮಾಡಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂದರೆ ಈ ಪಾಯಿಂಟ್ಸ್ ಬರೀರಿ. ಆದಷ್ಟು ಕ್ರಿಟಿಕಲ್ ಇಂಪೋರ್ಟ್ ಡಿಪೆಂಡೆನ್ಸ್ನ ಕಮ್ಮಿ ಮಾಡಬೇಕು. ಒಳ್ಳೆಯ ರಿಫಾರ್ಮ್ಸ್ ಇರಬೇಕು. ಫಿಸ್ಕಲ್ ಡಿಸಿಪ್ಲಿನ್ ಇರಬೇಕು. ಮಾನಿಟರಿ ಸ್ಟೆಬಿಲಿಟಿ, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರಬೇಕು. ಸಿಟಿಸನ್ಸ್ ಬೆನಿಫಿಟ್ ಜಾಸ್ತಿ ಆಗಬೇಕು. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಮತ್ತು ಎನರ್ಜಿ ಸೆಕ್ಯೂರಿಟಿ ಆದಷ್ಟು ಡೈವರ್ಸಿಫಿಕೇಷನ್ ಮಾಡಬೇಕು. ಜೊತೆಗೆ ರಿನ್ಯೂವಬಲ್ ಎನರ್ಜಿ ಅದು ಇದು ಅಂತ ತರಬೇಕು. ಇದೆಲ್ಲ ತಂತು ಅಂತಂದರೆ ನಮ್ಮ ಗ್ರೋತ್ ರೇಟು 7% ಇರುತ್ತೆ. ಇದೊಂದು ನೋಡ್ಕೊಂಡು, ಇದು ಈಸಿ, ಅಲ್ಲಿ ಏನಿಲ್ಲ, ಜಸ್ಟ್ ಹೇಳಬೇಕಾಯ್ತು, ಹೇಳಿದೆ. ಈಗ ಪೇಜ್ ನಂಬರ್ 3. ಪೇಜ್ ನಂಬರ್ 3 ಇದು ಸೆಕ್ಟೋರಲ್ ಕಾಂಟ್ರಿಬ್ಯೂಷನ್ ಆಫ್ GDP ಆಯಿತಾ. ಈಗ GDPಲಿ ಕೆಲವೊಂದು ಸತಿ ಕ್ವಶನ್ ಕೇಳ್ತಾನೆ, ಅಗ್ರಿಕಲ್ಚರಲ್ಲಿಂದ ಎಷ್ಟು ಪರ್ಸೆಂಟು ಕಾಂಟ್ರಿಬ್ಯೂಟ್ ಮಾಡಿದೆ ಹಂಗೆ ಅಂತ, ಹೌದಾ? ಸೊ ಈಗ ಸೆಕ್ಟರ್ ವೈಸ್ ಅಂತ ಬಂದಾಗ ಅಗ್ರಿಕಲ್ಚರ್ ಅಂತ ಬಂದಾಗ ಲೈಫ್ ಸ್ಟಾಕು, ಫಾರೆಸ್ಟ್ರಿ, ಫಿಶಿಂಗ್ ಎಲ್ಲ ಸೇರಿಸಿ ಈ ವರ್ಷ ಎಷ್ಟು ಪರ್ಸೆಂಟ್ ಆಫ್ GDP ಅಂತಂದರೆ 15.2. ನೋಡಿ, ಇದನ್ನು ಸ್ಕಿಪ್ ಮಾಡ್ರಪ್ಪ, ಇದೇನು ಬೇಡ ನಿಮಗೆ, ಇದು ಬೇಡ, ಇದು ಆಯಿತಾ. ಈ H1 ಮತ್ತು H2 ಅಂತಿದೆಯಲ್ಲ, ಇದೇನು ಅಂತಂದರೆ ಇದೊಂಥರ 6 ತಿಂಗಳಿಗೆ ಇರುವಂತಹ ಒಂದಷ್ಟು ವ್ಯಾಲ್ಯೂಸು. ಇದು ಏಪ್ರಿಲಿಂದ ಸೆಪ್ಟೆಂಬರು, ಇದು ಅಕ್ಟೋಬರಿಂದ ಮಾರ್ಚ್ ಅನ್ಕೋತೀನಿ, ಆಯಿತಾ. ಇದು H1 6 ತಿಂಗಳದು ಗ್ರೋತ್ ರೇಟ್ ಎಷ್ಟು ಏನದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿ ಕೊಟ್ಟಿರುವಂಥ ಒಂದು ಪಾಯಿಂಟು, ನಮ್ಗೆ ಬೇಡ ಅದು. ಇದು PE ಅಂತಂದರೆ ಇದು ಇದಕ್ಕೇನು ಅಂತ ಹೇಳ್ತಾರೆ, ಇದು ಕೂಡ ಪ್ರಾವಿಷನಲ್ ಎಸ್ಟಿಮೇಟ್ ಏನು ಅಂತ ಹೇಳ್ತಾರೆ, ಇದು ನಮಗೆ ಬೇಡ. ಬಟ್ ಈ FAE ಅಂತಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು, ಆಯಿತಾ. ಸೊ ಅಗ್ರಿಕಲ್ಚರಿಂದ ಎಷ್ಟು ಪರ್ಸೆಂಟ್ ಆಫ್ GDP ಇದು ಅಂದರೆ ಕಾಂಟ್ರಿಬ್ಯೂಟ್ ಮಾಡಿದೆ GDPಗೆ ಅಂತ ಹೇಳೋದಾದರೆ ಅಗ್ರಿಕಲ್ಚರಿಂದ 15.2, ಆಯಿತಾ. ಇಂಡಸ್ಟ್ರೀಸ್ ಅಂತ ಬಂದಾಗ ಗೊತ್ತಿರಲಿ, ಇಂಡಸ್ಟ್ರೀಸ್ ಅಂತ ಬಂದಾಗ ಅಲ್ಲಿ ಮೈನಿಂಗ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗು ಇರುತ್ತೆ, ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ, ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ಸು ಆ್ಯಂಡ್ ಅದರ್ ಯುಟಿಲಿಟಿ ಸರ್ವಿಸಸ್ ಎಲ್ಲ ಈ ಒಂದು ಇಂಡಸ್ಟ್ರೀಸಲ್ಲೇ ಬರುತ್ತೆ. ಪ್ಲಸ್ ಕನ್ಸ್ಟ್ರಕ್ಷನು ಕೂಡ ಬರುತ್ತೆ. ಸೊ ಈಗ ಈ ಇಂಡಸ್ಟ್ರೀಸು ಟೋಟಲಾಗಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ GDPಗೆ ಅಂತಂದರೆ 24.3. ಅದರಲ್ಲಿ ಮೈನಿಂಗ್ 1.4 ಇದೆ, ಮ್ಯಾನುಫ್ಯಾಕ್ಚರಿಂಗ್ 12.8 ಇದೆ, ಎಲೆಕ್ಟ್ರಿಸಿಟಿ 2.3 ಇದೆ, ಕನ್ಸ್ಟ್ರಕ್ಷನ್ 7.8 ಇದೆ. ನೆಕ್ಸ್ಟು ಸರ್ವೀಸಸ್ ಅಂತ ಬಂದಾಗ ಸರ್ವೀಸಸ್ಸು GDPಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಂದರೆ ಅರ್ಧಕ್ಕರ್ಧ ಸರ್ವೀಸಿಂದನೇ ಬಂದಿದೆ, ಆಯಿತಾ. 51.1% ಆಫ್ GDP ಈ ಸತಿ ಕಾಂಟ್ರಿಬ್ಯೂಟ್ ಮಾಡಿರೋದು. ಮತ್ತು ಅದರಲ್ಲಿ ಟ್ರೇಡು, ಹೋಟೆಲು, ಟ್ರಾನ್ಸ್ಪೋರ್ಟು, ಕಮ್ಯುನಿಕೇಷನ್ ಆ್ಯಂಡ್ ಸರ್ವೀಸಸ್ಸು ರಿಲೇಟೆಡ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗು ಅದರಿಂದ 15.8. ರಿಯಲ್ ಎಸ್ಟೇಟು ಅದು ಇದು ಎಲ್ಲ ಸೇರಿಸಿ 21.4. ಡಿಫೆನ್ಸು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಅದರ್ ಸರ್ವಿಸಸ್ ಸೇರಿಸಿ 13.8. ಅರ್ಥ ಆಯ್ತಾ? ಇಷ್ಟು. ಈಗ ನಿಮಗೆ ಮೇನ್ ಬೇಕಾಗಿರೋದು ಅಗ್ರಿಕಲ್ಚರ್ದು ಎಷ್ಟು 15.2, ಇಂಡಸ್ಟ್ರೀಸ್ ಎಷ್ಟು 24.3, ಸರ್ವೀಸಸ್ ಎಷ್ಟು ಕಾಂಟ್ರಿಬ್ಯೂಷನು 51.1% ಆಫ್ GDPನ ಕಾಂಟ್ರಿಬ್ಯೂಟ್ ಮಾಡಿದೆ, ಆಯಿತಾ. ಇದು ಪ್ರೊಡಕ್ಷನ್ ಅಪ್ರೋಚ್ ಗೊತ್ತಿರಲಿ, ಸಪ್ಲೈ ಸೈಡಿಂದ ಬಂದಿದೆ. ಇದು ತುಂಬ ಇಂಪಾರ್ಟೆಂಟು, ಸಪ್ಲೈ ಸೈಡ್, ಅರ್ಥ ಆಯ್ತಾ. ಪ್ರೊಡಕ್ಷನ್ ಅಂದರೆ ಮ್ಯಾನುಫ್ಯಾಕ್ಚರಿಂಗಿಂದ ಪ್ರೊಡ್ಯೂಸ್ ಮಾಡುತ್ತೆ ನೋಡಿ, ಆ ಒಂದು ಅಪ್ರೋಚಿಂದ ಹೇಳೋದಾದರೆ ಅಗ್ರಿಕಲ್ಚರಿಂದ ಎಷ್ಟು ಪರ್ಸೆಂಟು ಕಾಂಟ್ರಿಬ್ಯೂಟ್ ಮಾಡಿದೆ ಹಂಗೆ ಅಂತ ಎಲ್ಲ ಹೇಳಿ, ಆಯಿತಾ. ನೆಕ್ಸ್ಟ್ ಬರೋದು ನಿಮ್ಮ ಎಕ್ಸ್ಪೆಂಡಿಚರ್ ಕಾಂಪೊನೆಂಟ್ ಅಥವಾ ಡಿಮಾಂಡ್ ಸೈಡ್ಸು ಅಥವಾ ಪರ್ಚೇಸಿಂಗ್ ಸೈಡಿಂದ ಹೇಳೋದಾದರೆ ಯಾರ್ಯಾರು ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಥವಾ ನಾರ್ಮಲಾಗಿ ಹೌಸ್ ಹೋಲ್ಡ್ ಪರ್ಚೇಸ್ ಎಷ್ಟಿದೆ ಅಂತಂದರೆ 61.5% ಆಫ್ GDP ಏನು ಪರ್ಚೇಸ್ ಮಾಡ್ತಾ ಇರೋದು.
ಗೌರ್ಮೆಂಟ್ ಎಷ್ಟು ಪರ್ಚೇಸ್ ಮಾಡ್ತಾ ಇದೆ ಅದಕ್ಕೆ ನಾವು ಗೌರ್ಮೆಂಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಗೌರ್ಮೆಂಟ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ಅಥವಾ ಪರ್ಚೇಸ್ ಮಾಡ್ತಾ ಇದೆ ಅಂತಂದರೆ 9.9% ಆಫ್ GDP. ಎಷ್ಟು ಗ್ರೋಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ ಎಷ್ಟು ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡಿಕೊಂಡು ಎಷ್ಟು ಕ್ಯಾಪಿಟಲ್ ಫಾರ್ಮ್ ಆಗ್ತಾಯಿದೆ ಅಂತಂದರೆ 30% ಆಫ್ GDP. ಮತ್ತು ಎಕ್ಸ್ಪೋರ್ಟ್ ಎಷ್ಟು ಮಾಡ್ತಾಯಿದ್ವಿ 21.5. ಸೊ ಇದು ನಿಮ್ಮ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸು ಆ ಒಂದು ಮಿನಿಸ್ಟ್ರಿಯಿಂದ ಈ ಒಂದು ಡೇಟಾ ಕೊಟ್ಟಿರೋದು, ಸರಿನಾ? ಸರಿ, ಇಷ್ಟು ಯಾವ್ಯಾವ ಪರ್ಸೆಂಟ್ ಅಂದರೆ ಯಾವ್ಯಾವ ಸೆಕ್ಟರ್ಸು ಎಷ್ಟೆಷ್ಟು GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಮತ್ತು ಯಾವ್ಯಾವ ಸೆಕ್ಟರ್ಸು GDP ಮುಖಾಂತರ ಅಳೆಯೋದಾದರೆ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಹೇಳೋದಾದ್ರೆ ಅಥವಾ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಅಂತ ಹೇಳೋದಾದರೆ ಇಷ್ಟು. ಜಾಸ್ತಿ ಇರೋದು ನಿಮಗೆ ಹೌಸ್ ಹೋಲ್ಡ್ ನೋಡಿ, ಮೊದಲನೇದು ಇದೆಯಲ್ಲ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು, ಇದಕ್ಕೆ ನಾವು ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಅಂತಲೂ ಕೂಡ ಕರಿತೀವಿ. ಓಕೆನಾ? ಓಕೆ. ಈಗ ಯಾವ್ಯಾವ ಸೆಕ್ಟರ್ಸು ಎಷ್ಟೆಷ್ಟು ಗ್ರೋತ್ ಆಗಿದೆ, ರಿಯಲ್ ಗ್ರೋತ್ ಎಷ್ಟಾಗಿದೆ ಅಂತ ಹೇಳೋದಾದರೆ ಅಗ್ರಿಕಲ್ಚರ್ ಎಷ್ಟು ಗ್ರೋತ್ ಆಗಿದೆ ಅಂತಂದರೆ 3.1% ಅಷ್ಟು ಗ್ರೋತ್ ಇದೆ. ಇಂಡಸ್ಟ್ರೀಸ್ ಎಷ್ಟು ಗ್ರೋತ್ ಇದೆಯಪ್ಪ ಅಂತ ಕೇಳಿದ್ರೆ ಇಂಡಸ್ಟ್ರೀಸು 6.2% ಅಷ್ಟು ಗ್ರೋತ್ ರೇಟ್ ಇದೆ. ಎಷ್ಟು ಸರ್ವೀಸಸ್ಸು ಎಷ್ಟು ಗ್ರೋತ್ ರೇಟ್ ಇದೆ ಅಂತಂದರೆ 9.1% ಅಷ್ಟು ಗ್ರೋತ್ ರೇಟ್ ಇದೆ. ಅರ್ಥ ಆಯ್ತಾ? ಸೊ ಅದರಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಷ್ಟಿದೆ ನೋಡ್ಬೋದು, 7% ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಇದೆ. ಓಕೆನಾ? ನೆಕ್ಸ್ಟು ಎಲೆಕ್ಟ್ರಿಸಿಟಿ ಕನ್ಸ್ಟ್ರಕ್ಷನ್, ಅದು ಕೂಡ 7 ಇದೆ. ನಮ್ಗೆ ಬೇಗ ಇರೋದು ಮ್ಯಾನುಫ್ಯಾಕ್ಚರಿಂಗ್ ತುಂಬ ಇಂಪಾರ್ಟೆಂಟು, ತಿಳ್ಕೊಳ್ಳಿ. ಸರ್ವಿಸಸ್ಸು 9.1, ಇಂಡಸ್ಟ್ರೀಸು 6.2, ಅಗ್ರಿಕಲ್ಚರ್ ಇದೆ 3.1% ಅಷ್ಟು ಗ್ರೋತ್, ರಿಯಲ್ ಗ್ರೋತ್ ಇರೋದು. ಈ ವರ್ಷ ಎಷ್ಟು ಗ್ರೋತ್ ಇದೆ ಅಂತ. ನೆಕ್ಸ್ಟು GVA, ಗ್ರೋಸ್ ವ್ಯಾಲ್ಯೂ ಅಡಿಷನ್ ಆ್ಯಂಡ್ ಬೇಸಿಕ್ ಪ್ರೈಸಸ್, ಟೋಟಲಾಗಿ ಹೇಳೋದಾದರೆ ಟೋಟಲಾಗಿ 7.3 ಅಂತ ಹೇಳ್ಬೋದು. ಇದು ಯಾವುದೋ ಸಪ್ಲೈ ಸೈಡು, ಆಯಿತಾ? ಸಪ್ಲೈ ಸೈಡಿಂದ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೈಡಿಂದ ಹೇಳೋದಾದರೆ ಎಷ್ಟು ಆ್ಯಕ್ಚುಲಿ ಗ್ರೋತ್ ಇದೆ ಅಂತ. ನೆಕ್ಸ್ಟು ಎಕ್ಸ್ಪೆಂಡಿಚರ್ ಅಥವಾ ಆ ಒಂದು ಕನ್ಸ್ಯೂಮರ್ ಅಥವಾ ಕನ್ಸಂಪ್ಷನ್ ಕಾಂಪೊನೆಂಟ್ಸ್ ಅಥವಾ ಡಿಮ್ಯಾಂಡ್ ಸೈಡಿಂದ ಹೇಳೋದಾದರೆ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಅಥವಾ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಷ್ಟು ಗ್ರೋತ್ ರೇಟ್ ಇದೆ ಅಂತಂದರೆ 7 ಇದೆಯಂತೆ. ಗೌರ್ಮೆಂಟ್ ಕನ್ಸಂಪ್ಷನ್ ಬಗ್ಗೆ ಹೇಳೋದಾದರೆ 5.2, ಈ ಸತಿ ಜಾಸ್ತಿ ಇದೆ, ಪರವಾಗಿಲ್ಲ. ನೆಕ್ಸ್ಟು ಗ್ರೋಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್, ಅಲ್ಲಿಂದ ಹೇಳೋದಾದರೆ ಗ್ರೋತ್ ರೇಟು 7.8 ಇದೆಯಂತೆ. ಎಕ್ಸ್ಪೋರ್ಟ್ದು ಗ್ರೋತ್ ರೇಟ್ ಇರೋದು 6.4. ಓವರಾಲ್ GDP ಗ್ರೋತ್ ಹೇಳೋದಾದರೆ 7.4 ಗ್ರೋತ್ ರೇಟ್ ಇದೆ. ಅರ್ಥ ಆಯ್ತಾ? ಈಗ ಯಾರಾದರೂ ಕೇಳಿದ್ರೆ 7.4 GDP ಗ್ರೋತ್ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ 7.4 ಅಂತ ಹೇಳಿ. ಓಕೆನಾ? ಓಕೆ, ಈಗ ಇದು ಕೂಡ ಕಂಪ್ಲೀಟ್ ಮಾಡಿದ್ವಿ, ಆಯಿತಾ? ನೋಡಿ, ಫಸ್ಟ್ 3 ಪೇಜ್ ಕಂಪ್ಲೀಟ್ ಮಾಡೋದಕ್ಕೆ 1.5 ಗಂಟೆ ಆಯಿತು. ಯಾಕಂದರೆ ಅವೆಲ್ಲ ಮೈನ್ಸ್ ಪಾಯಿಂಟ್ ಆಗಿರೋ ಕಾರಣ ಡೀಟೇಲಾಗಿ ಹೋಗಬೇಕಾಗೋ ಸಂದರ್ಭ ಬಂತು. ಇದು ಕೂಡ ಕಂಪ್ಲೀಟ್ ಆಗಿದೆ, ಹೌದಾ? ಸೊ ಡೆಫಿಸಿಟ್ ಹೇಗೆ ಫೈನಾನ್ಸ್ ಆಗುತ್ತೆ, ಪ್ರೈಮರಿ ಡೆಫಿಸಿಟ್ ಎಷ್ಟು ನೋಡ್ಕೊಬೇಡಿ, ಇನ್ನೊಂದ್ಸತಿ ಹೇಳ್ತೀನಿ ಬೇಕಾರೆ. ಫಿಸ್ಕಲ್ ಡೆಫಿಸಿಟು 4.3 ಇದೆ. ರೆವೆನ್ಯೂ ಡೆಫಿಸಿಟು 1.5% ಇದೆ. ನೆಕ್ಸ್ಟು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಹೇಳಿದ್ರೆ 0.3% ಇದೆ. ಪ್ರೈಮರಿ ಡೆಫಿಸಿಟು 0.7 ಇದೆ. ಓಕೆನಾ? ಓಕೆ. ನೆಕ್ಸ್ಟು ಈ ಒಂದು ಚಾರ್ಟ್ಗಳು ಕೂಡ ಮಾಡಾಗಿದೆ. ಗ್ರೋಸ್ ಟ್ಯಾಕ್ಸ್ ರೆವೆನ್ಯೂ ಪರ್ಸೆಂಟ್ ಆಫ್ GDP ಬಗ್ಗೆ ಹೇಳೋದಾದರೆ 11.2% ಟ್ಯಾಕ್ಸ್ ರೆವೆನ್ಯೂ ಬಂದಿರೋದು. ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸು 6.1%, ಇಂಡೈರೆಕ್ಟ್ ಟ್ಯಾಕ್ಸು 4.3%. ಆಯಿತಾ? ಇದನ್ನು ಕೂಡ ನೋಡ್ಕೊಂಡಿದ್ದೀರಾ. ಇದೊಂದು ನೋಡ್ಕೊಳ್ಳಿ, ಪೆಟ್ರೋಲಿಯಮಲ್ಲಿ ಏನೂ ಚೇಂಜಸ್ ಆಗಿಲ್ಲ ಎಕ್ಸ್ಪೆಂಡಿಚರಲ್ಲಿ, ಆಯಿತಾ? ಈ ಸತಿ ಹೇಳೋದಾದರೆ ಎಲ್ಲನೂ ಕೂಡ ಎಕ್ಸ್ಪೆಂಡಿಚರ್ಗಳು ಪೆನ್ಷನಲ್ಲಿ ಜಾಸ್ತಿ ಇದೆ, ಫರ್ಟಿಲೈಸರ್ಸಲ್ಲಿ ಜಾಸ್ತಿ ಇದೆ, ಫುಡ್ಡಲ್ಲೂ ಕೂಡ ಜಾಸ್ತಿ ಇದೆ. ಬಟ್ ಪೆಟ್ರೋಲಿಯಮಲ್ಲಿ ಕಮ್ಮಿ, ಅಂದರೆ ಸೇಮ್ ಇದೆ. ಅದೊಂದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಹೇಳೋದಾದರೆ ಗ್ರ್ಯಾಂಟ್ ಇನ್ ಏಯ್ಡು ಏನಕ್ಕೆ, ಬರೀ ಕ್ಯಾಪಿಟಲ್ ಫಾರ್ಮೇಷನ್ಗೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ಗಳಿಗೆ ಕೊಡುತ್ತೆ ನೋಡಿ. ಬರೀ 5.7 4.9 ಲ್ಯಾಕ್ ಕ್ರೋರು ನೀನು ಬರೀ ಕ್ಯಾಪಿಟಲ್ ಫಾರ್ಮೇಷನ್ಗೆ ಮಾತ್ರ ಇಟ್ಕೋಬೇಕು ಅಂತ ಕೊಡುತ್ತೆ, ಹೌದಾ? ಸೊ ಅದು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆಯಪ್ಪ ಅಂತಂದರೆ 12.2. ಎರಡೂ ಸೇರಿಸಿ ಟೋಟಲಾಗಿ ಮಾಡಿದ್ರೆ ನಿಮಗೆ 17.1 ಬರುತ್ತೆ. ಅದಕ್ಕೆ ನಾವು ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಓಕೆನಾ? ಓಕೆ. ನೆಕ್ಸ್ಟು
ಟ್ರೆಂಡ್ ಇನ್ ನೆಟ್ ರಿಸಿಪ್ಟ್ ಆಫ್ ಸೆಂಟರ್ ಏನೋ ಕೊಟ್ಟಿದ್ದಾನೆ. ಇಲ್ಲಿ ಸೆಂಟರ್ದು ನೆಟ್ ಟ್ಯಾಕ್ಸ್ ರೆವೆನ್ಯೂ, ಟೋಟಲ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ ಅಂತಂದರೆ 28.7 lakh crore. ಆಯಿತಾ, 28.7 lakh crore ಅಷ್ಟು ನೆಟ್ ಟ್ಯಾಕ್ಸ್ ರೆವೆನ್ಯೂ. ಅಂದರೆ ಟೋಟಲ್ ಆಗಿ ನೆಟ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ ಅಂತ ಕೇಳಿದ್ರೆ 28.7. ಅದರಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆಯಪ್ಪ ಅಂತಂದರೆ 6.7 lakh crore ಅಷ್ಟು ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆ. ಇನ್ನೊಂದು ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟಿದೆ ಅಂತಂದರೆ 1.2. ಅರ್ಥ ಆಯ್ತಾ, 1.2 lakh crore ಅಷ್ಟು ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಇದೆ. ಇದು ಈ 6.7 ಇದೆಯಲ್ಲ, ಇದು ಆಯಿತಾ. ಇದು ಕೂಡ ಮುಗಿದಿದೆ. ಓವರಾಲ್ ನಾವು ಗೌರ್ಮೆಂಟ್ ಇನ್ಕಮ್ಮು ಏನು ಟೋಟಲ್ ರೆವೆನ್ಯೂ ಅಂತ ಟೋಟಲ್ ರೆಸಿಪ್ಟ್ ಅಂತ ಏನು ಕರಿತೀವಲ್ಲ, ಸೊ ಅದನ್ನು ನಾವು ಟೋಟಲ್ ರೆವೆನ್ಯೂನ ನಾವು ₹1 ಅಂತ ಕನ್ಸಿಡರ್ ಮಾಡಿದ್ರೆ ಆ ₹1 ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳೋದಾದರೆ, ಒಂದು ನಿಮಿಷ ಇರಿ, ಈ ನಂಬರ್ಸ್ ಹೇಳ್ತೀನಿ, ಬೇಕಾದ್ರೆ ಬರ್ಕೊಳ್ಳಿ. ಫಸ್ಟು ಬಾರೋಯಿಂಗ್ಸಿಂದ ಜಾಸ್ತಿ ನಾವು ಮಾಡ್ತೀವಿ ಫಸ್ಟು, ಆಯಿತಾ. ಎರಡನೇದು ಇನ್ಕಮ್ ಟ್ಯಾಕ್ಸಿಂದ ಜಾಸ್ತಿ ಬರುತ್ತೆ ಇನ್ಕಮ್ಮು, ಆಯಿತಾ. ಮೂರನೇದು ಕಾರ್ಪೊರೇಷನ್ ಟ್ಯಾಕ್ಸಿಂದ ಬರುತ್ತೆ. ನಾಲ್ಕನೇದು GST ಇಂದ ಬರುತ್ತೆ, ಆಯಿತಾ. ಐದನೇದು ನಾನ್ ಟ್ಯಾಕ್ಸ್ ರೆವೆನ್ಯೂಯಿಂದ ಬರುತ್ತೆ. ಸಾಕು, ಆಯಿತಾ. ಇನ್ನು ಮಿಕ್ಕಿದೆಲ್ಲ ನೋಡ್ಕೊಳ್ಳಿ. ಕಸ್ಟಮ್ಸು, ಯೂನಿಯನ್ ಎಕ್ಸೈಸ್ ಡ್ಯೂಟೀಸು, ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ಸರಿನಾ. ಇಡೀ ಇನ್ಕಮ್ನ ನಾವು, ಅಂದರೆ ಗೌರ್ಮೆಂಟ್ಗೆ ಏನೆಲ್ಲ ಇನ್ಕಮ್ ಬರುತ್ತಲ್ಲ ಅದನ್ನು ₹1 ಅಂತ ಕನ್ಸಿಡರ್ ಮಾಡಿದ್ರೆ ಆ ₹1 ಎಲ್ಲಿಂದ ಬರುತ್ತೆ ಅಂತ ₹1 ಅಂತ ಕನ್ಸಿಡರ್ ಮಾಡಿ ಆ ₹1 24% ಅಷ್ಟು ಬಾರೋಯಿಂಗ್ಸಿಂದ ಬರುತ್ತೆ, 21% ಅಷ್ಟು ನಿಮ್ಮ ಇನ್ಕಮ್ ಟ್ಯಾಕ್ಸಿಂದ, 18% ಅಷ್ಟು ಕಾರ್ಪೊರೇಟ್ ಟ್ಯಾಕ್ಸಿಂದ, ಮತ್ತು GST ಇಂದ ಒಂದು 15%, ನಾನ್ ಟ್ಯಾಕ್ಸ್ ರೆವೆನ್ಯೂಯಿಂದ 10%, ಆಯಿತಾ. ಈಗ ನಾವೇನು ಎಕ್ಸ್ಪೆಂಡಿಚರ್ ಮಾಡ್ತೀವಲ್ಲ, ಟೋಟಲ್ ಎಕ್ಸ್ಪೆಂಡಿಚರು, ಆ ಟೋಟಲ್ ಎಕ್ಸ್ಪೆಂಡಿಚರ್ನ ₹1 ಅಂತ ಕನ್ಸಿಡರ್ ಮಾಡಿದ್ರೆ ಆ ₹1 ಎಲ್ಲೆಲ್ಲ ಹೋಗುತ್ತೆ ಅಂತಂದರೆ, ಮೊದಲನೇದು ಸ್ಟೇಟ್ಗಳಿಗೆ, ಜಾಸ್ತಿ ಸ್ಟೇಟ್ಗಳಿಗೆ ಹೋಗುತ್ತೆ, ಆಯಿತಾ, ಎಕ್ಸ್ಪೆಂಡಿಚರು. ಅದು ಎರಡನೇದು ಇಂಟ್ರೆಸ್ಟ್ ಪೇಮೆಂಟ್, ತೊಗೊಂಡಿರುವಂತಹ ಸಾಲಕ್ಕೆ ನಾವು ಬಡ್ಡಿ ಕಟ್ಟೋದು ಜಾಸ್ತಿ, ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳು ಅದಕ್ಕೆ ಹೋಗುತ್ತೆ. ಡಿಫೆನ್ಸು 4, ಅಂದರೆ 11%. ಐದನೇದು ನಿಮ್ಮ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳು. ಅರ್ಥ ಆಯ್ತಾ, ಇದು ನಂಬರ್ಸ್ ಬರ್ಕೊಳ್ಳಿ, ಇಂಪಾರ್ಟೆಂಟು ನೋಡಿ, ಇದು ಆಯಿತಾ. ಸರಿ, ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗೀತು. ನೆಕ್ಸ್ಟು ಆ್ಯನ್ಯುವಲ್ GDP ಗ್ರೋತು, ಇದು ಇದು ಬೇಡ ಅನ್ಕೋತೀನಿ. ಇದು ಈ ಒಂದು ಟೇಬಲ್ ಇದೆಯಲ್ಲ, ಇದನ್ನು ಫಿಲ್ ಮಾಡ್ಕೊಳ್ಳಿ. ಇದನ್ನು ನಂಬರ್ಸ್ ಹೇಳ್ತೀನಿ ಬೇಕಾದ್ರೆ, ಆಯಿತಾ. ಒಂದು ನಿಮಿಷ, ನಾನು ಇದ್ರಲ್ಲಿ ಓಪನ್ ಮಾಡ್ಕೋತೀನಿ, ಇದು ಹೆಂಗೆ. ಈಗ ನಾಮಿನಲ್ ಗ್ರೋಸ್ ವ್ಯಾಲ್ಯೂ ಅಡಿಷನ್ ಇದರಲ್ಲಿ ಫಿನಾನ್ಷಿಯಲ್ 25-26 ಗ್ರೋತ್ ರೇಟ್ ಏನೋ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟೆಷ್ಟು ಗ್ರೋಸ್ ವ್ಯಾಲ್ಯೂ ಅಡಿಷನ್ ಎಷ್ಟು ಪರ್ಸೆಂಟೇಜು ಅಂತ ತಗೊಳ್ಳೋದಾದರೆ, ಅಗ್ರಿಕಲ್ಚರಿಂದ ನಿಮ್ಮ 17% ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಇಂಡಸ್ಟ್ರೀಸ್ ಅಂತ ಬಂದಾಗ ಏನೆಲ್ಲ ಬರುತ್ತೆ ಹೇಳಿ. ಇಂಡಸ್ಟ್ರೀಸ್ ಅಂತ ಬಂದಾಗ ಮೈನಿಂಗ್ ಬರುತ್ತೆ, ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ, ಅದು ಮತ್ತು ಕನ್ಸ್ಟ್ರಕ್ಷನ್, ಇಷ್ಟನ್ನು ಸೇರಿಸಿ ನಿಮಗೆ ಇಂಡಸ್ಟ್ರೀಸ್ ಬರುತ್ತೆ. ಟೋಟಲಾಗಿ ಇಂಡಸ್ಟ್ರೀಸ್ ಹೇಳೋದಾದರೆ 27%. ಸರ್ವೀಸಸ್ ಅಂತ ಬಂದಾಗ 56% ಬರುತ್ತೆ. ಯಾವುದು, ಇದು ಅರ್ಥ ಆಯ್ತಾ. ಸೊ ಇದೊಂದು ಬರ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟು ಸೆಕ್ಟರ್ ವೈಸ್ ಗ್ರೋತ್ ರೇಟ್ ಎಷ್ಟಿದೆ, ಇಲ್ಲೇ ಇದೆ, ಆಗಲೇ ಡಿಸ್ಕಸ್ ಮಾಡಾಗಿದೆ ಅಲ್ವಾ. ಮಾಡಾಗಿದೆ, ಬೇಡ ನಮಗೆ ಸದ್ಯಕ್ಕೆ. ಈ ಟೇಬಲ್ನ ಫಿಲ್ ಮಾಡ್ಕೋತಾರೆ. ಮಾಡ್ಕೊಳ್ಳಿ. ಸೊ ಅಗ್ರಿಕಲ್ಚರಲ್ಲಿ ಹೇಳೋದಾದರೆ ಗ್ರೋತ್ ರೇಟು 3.1% ಇತ್ತು, ಹೌದಾ. ನೋಡ ಬನ್ನಿ, ಅದು ಗ್ರೋತ್ ರೇಟ್ ಎಷ್ಟಿತ್ತಪ್ಪ ಅಗ್ರಿಕಲ್ಚರ್ದು. 3.1, 6.2, 9.1, ಹೌದಾ. ಎಸ್, 3.1,
6.2 ಗ್ರೋತ್ ರೇಟು ಮತ್ತು 9.1 ಗ್ರೋತ್ ರೇಟು ಇರೋದು. ಟ್ರೆಂಡ್ ಹೇಳಬೇಕು ಅಂತಂದರೆ ಅಗ್ರಿಕಲ್ಚರಲ್ಲಿ ಗ್ರೋತ್ ರೇಟ್ ಕಮ್ಮಿ ಆಗಿದೆ, ಇಂಡಸ್ಟ್ರೀಸ್ ಮತ್ತು ಸರ್ವಿಸಸ್ ಗ್ರೋತ್ ರೇಟು ಇನ್ಕ್ರೀಸಲ್ಲಿದೆ. ಆಯಿತಾ, ಇಲ್ಲೇ ನೋಡ್ಬೋದು ಅಗ್ರಿಕಲ್ಚರಲ್ಲಿ ಬಿದೋಗಿದೆ, ರೆಡ್ಡಲ್ಲಿ ಹಾಕ್ತೀನಿ ನೋಡಿ. ಅಗ್ರಿಕಲ್ಚರ್ದು ಗ್ರೋತ್ ರೇಟ್ ಬಿದೋಗಿದೆ, ಇಂಡಸ್ಟ್ರಿಯಲ್ದು ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ, ಸರ್ವಿಸಸ್ದು ಕೂಡ ಜಾಸ್ತಿ ಆಗಿದೆ. ಓವರಾಲ್ GVA ಟೋಟಲ್ ಗ್ರೋಸ್ ವ್ಯಾಲ್ಯೂ ಅಡಿಷನ್ ಇರೋದು 7.3. ಆಯಿತಾ, ಅಷ್ಟೆ. ಅದು ಬಿಟ್ಟರೆ ಪ್ರೈವೇಟ್ ಕನ್ಸಂಪ್ಷನ್ ಬಗ್ಗೆ ಹೇಳೋದಾದರೆ ಅದನ್ನು ಕೂಡ ನೋಡ್ಬೋದು. ಇಲ್ಲಿ ಎಷ್ಟಿದೆ ಕನ್ಸಂಪ್ಷನು? 61.5 ಇದೆ. ಇನ್ವೆಸ್ಟ್ಮೆಂಟ್ ತಗೊಳ್ಳೋದಾದರೆ 30 ಇದೆ. ಅದೇನಷ್ಟು ಬೇಕಾಗಲ್ಲ, ತಿಳ್ಕೊಳ್ಳಿ ಸಾಕು. ಬಟ್ ನಿಮಗೆ ಕನ್ಸಂಪ್ಷನ್ ಇದರಲ್ಲಿ ಒಂದು ಫಾರ್ಮುಲಾ ಇದೆ ಗೊತ್ತಾ ನಿಮಗೆ? ಯಾವುದಾದ ಫಾರ್ಮುಲಾ ಇದೆ, ಯಾವುದದು ವೈ ಅನ್ಕೊಂಡೇನೋ ಬರೆಸ್ತಾರೆ. ಯಾವುದೋ Y = C + G + I + ನೆಟ್ ಇಂಡೈರೆಕ್ಟ್ ಟ್ಯಾಕ್ಸು. ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ, ಅದಕ್ಕೆ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ಕರೀತಾರೆ, ಗೊತ್ತಿಲ್ಲ ಅದಕ್ಕೆ. ಹೌದಾ? ಸೊ ಈಗ ಟೋಟಲ್ ವೈನ 100 ಅಂತ ತಗೊಂಡ್ರೆ 61.1 ಕನ್ಸಂಪ್ಷನ್ ಆಗಿರುತ್ತೆ. ಹೌದಾ? 61.5 ನಿಮ್ಮ ಪ್ರೈವೇಟ್ ಕನ್ಸಂಪ್ಷನು. ನೆಕ್ಸ್ಟ್ ಗೌರ್ಮೆಂಟ್ ಕನ್ಸಂಪ್ಷನ್ ಎಷ್ಟಿದೆ? ಬೇಕಾಯಿತು ಇರಲಿ. ನೆಕ್ಸ್ಟ್ ಗೌರ್ಮೆಂಟ್ದು 9.9 ಪ್ಲಸ್ I 30% ಇನ್ವೆಸ್ಟ್ಮೆಂಟು ಪ್ಲಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ, ಇದಕ್ಕೆ ನಾವು NX ಅಂತಂದರೆ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ಅಂತೀವಿ. ಹೌದಾ? ಸೊ ಹಾಗಾಗಿ ಈಗ ಕರೆಂಟ್ಲಿ ಹೇಳೋದಾದರೆ ಇಂಪೋರ್ಟ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ಪೋರ್ಟ್ ಇದೆ. ಹೌದಾ? ಸೊ ಹಾಗಾಗಿ ಇದನ್ನು ನೀವು ಎಲ್ಲ ಆ್ಯಡ್ ಮಾಡ್ತು ಅಂತಂದರೆ ಇದು ಗ್ರೇಟರ್ ದ್ಯಾನ್ 100 ಆಗುತ್ತೆ. ಆಯಿತಾ? 100 ಆಗುತ್ತೆ. ಬಟ್ ಸ್ಟಿಲ್ ಇಂಪೋರ್ಟ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ಪೋರ್ಟ್ ಅಂತ ಬಂದಾಗ ಮೈನಸ್ ವ್ಯಾಲ್ಯೂ ಏನೋ ಸಮಥಿಂಗ್ ಬರುತ್ತೆ, ಆವಾಗ 100ಗೆ ಸರಿಸಮ ಆಗುತ್ತೆ. ಆಯಿತಾ? ತಲೆ ಕೆಡ್ಸ್ಕೊಬೇಡಿ, ಇದು ನಂಬರ್ಸ್ ಬರ್ಕೊಳ್ಳಿ. ಮುಂದಿನ ಕ್ಲಾಸ್ ಇದ್ರ ಬಗ್ಗೆ ಡೀಟೇಲಾಗಿ ಹೋಗ್ತೀನಿ. ಆಗಲೇ 1.5 ಗಂಟೆ ಆಯಿತು. ಸೊ ವಾಟ್ ಇಸ್ ಪ್ರೈವೇಟ್ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಎಲ್ಲ ಇದು ಬೇಸಿಕ್ಸಲ್ಲಿ ಕವರ್ ಆಗುತ್ತೆ ಗುರು, ಇದು ಮೈಕ್ರೋ ಎಕನಾಮಿಕ್ಸಲ್ಲಿ. ಆಯಿತಾ? ಆದರೂ ಕೂಡ ಮುಂದಿನ ಕ್ಲಾಸಲ್ಲಿ ಟೈಮ್ ಸಿಕ್ತು ಅಂದರೆ ಡಿಸ್ಕಸ್ ಮಾಡ್ತೀನಿ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಳ್ಳಿ ಸಾಕು. ಎಷ್ಟಿದೆ ಪ್ರೈವೇಟ್ ಕನ್ಸಂಪ್ಷನು? 61.5. ಇನ್ವೆಸ್ಟ್ಮೆಂಟು % ಆಫ್ GDP ತಗೊಳ್ಳೋದಾದರೆ 30%. ಓಕೆನಾ? ಓಕೆ. ಈಗ ಟ್ರೆಂಡ್ಸ್ ಇನ್ ಡೆಪ್ ಟು GDP ರೇಷಿಯೋ, ರೆಡ್ ಲೈನ್ ಅಂದರೆ ಏನು, ಬ್ಲೂ ಲೈನ್ ಅಂದರೆ ಡಿಸ್ಕಸ್ ಮಾಡಾಗಿದೆ. ಇದು ಆದರೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ? ಇದು ಒಂದು ಸಾಲ್ವ್ ಮಾಡ್ತೀನಿ 25-26ಕ್ಕೆ, ನೀವು 26-27 ನೀವೇ ಸಾಲ್ವ್ ಮಾಡಿ. CE/RE. ಸಿ ಎಷ್ಟಿದೆ? 25-26 11 ಇದೆ. 11/RE ಅಂತಂದರೆ 33.4 ಎಷ್ಟು ಬರುತ್ತೋ ಬರೀರಿ. CE ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? 11. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? TE ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ವಾ? ಟೋಟಲ್ ಎಕ್ಸ್ಪೆಂಡಿಚರ್ಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರ್ಕೊಂಡ್ರೆ ನಿಮಗೆ ಟೋಟಲ್ ಎಕ್ಸ್ಪೆಂಡಿಚರ್ ಸಿಗುತ್ತೆ. ಆಯಿತಾ? ಟೋಟಲ್ ಎಕ್ಸ್ಪೆಂಡಿಚರ್ ಟೋಟಲ್ ಫಾರ್ಮುಲಾ ಬೇಡ, ಡೈರೆಕ್ಟಾಗಿ ಬರೀತೀನಿ. ಆನ್ಸರ್ ಈಸ್ 49.7 ಬರುತ್ತೆ. ಇಲ್ಲಿ ಟೋಟಲ್ ಎಕ್ಸ್ಪೆಂಡಿಚರು ವ್ಯಾಲ್ಯೂಸ್ ಬಂದು 53.4 ಬರುತ್ತೆ. ಹೌದಾ? ಟೋಟಲ್ ಎಕ್ಸ್ಪೆಂಡಿಚರ್ ಫಾರ್ಮುಲಾ ರೆವೆನ್ಯೂ ಎಕ್ಸ್ಪೆಂಡಿಚರ್ ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ನೆಕ್ಸ್ಟು ಇದಕ್ಕೆ ಸಾಲ್ವ್ ಮಾಡ್ಕೊಂಡು ಹೋಗಿ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲೇ ಕೊಟ್ಟಿದ್ದಾನೆ, ಬೈ ಟೋಟಲ್ ಎಕ್ಸ್ಪೆಂಡಿಚರ್ 49 ಮಾಡಿ ಎಷ್ಟು ಬರುತ್ತೋ ಆನ್ಸರ್ನ ಫಿಲ್ ಮಾಡ್ಕೊಳ್ಳಿ. ಅಲ್ಲಿಗೆ ಇದು ಕೂಡ ಮುಗೀತು. ಇಷ್ಟು ಒಂದು ಪಾರ್ಟು. ಇನ್ನೊಂದು ಪಾರ್ಟಲ್ಲಿ ನಾನು ಕಂಪ್ಲೀಟಾಗಿ ಸ್ಕೀಮ್ಸ್ಗಳ ಮೇಲೆ ಹೋಗ್ತೀನಿ. ಮಿಕ್ಕಿದ್ದೆಲ್ಲ ಬರೀ ಸ್ಕೀಮ್ಸ್ಗಳೇ, ಇನ್ನೇನೂ ಇಲ್ಲ. ಇಲ್ಲಿಂದ ಶುರುವಾಯಿತು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೆಲ್ಲ ತೊಗೊಂಬಂದಿದ್ದಾರೆ, ಬಯೋಫಾರ್ಮಾ ಶಕ್ತಿ ಮತ್ತು ಬಯೋ E3 ಇದು 2024 ಹಳೇದು ಕೊಟ್ಟಿದ್ದಾನೆ. ಸ್ಕಿಪ್ ಮಾಡಿಬಿಟ್ಟು ಈ ವರ್ಷ ಏನಿದೆ ಅದನ್ನು ಆದಷ್ಟು ಡಿಸ್ಕಸ್ ಮಾಡೋಣ. ಅದೇ ರೀತಿನೆಲ್ಲ ಕಂಪ್ಲೀಟಾಗಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಕಂಪ್ಲೀಟಾಗಿ ಸ್ಕೀಮ್ಸ್ಗಳಿರ್ತವೆ, ರೇರ್ ಅರ್ತ್ ಬಗ್ಗೆ ಏನಿದೆ ಸ್ಕೀಮ್ಸು,
ಆಯಿತಾ ಕೆಮಿಕಲ್ ಪಾರ್ಕ್ಸ್ ಬಗ್ಗೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಸೆಕ್ಟರ್ಸಲ್ಲಿ ಏನೆಲ್ಲ ಮಾಡಿದ್ದಾರೆ ಆಯಿತಾ. ಅದಾದಮೇಲೆ ಚಾಂಪಿಯನ್ SME ನಾನು ಹೇಳಿದ್ದನ್ನು ಚಾಂಪಿಯನ್ MSME ಅದ್ರ ಬಗ್ಗೆ, ಸರ್ವಿಸಸ್ ಸೆಕ್ಟರ್ಸಲ್ಲಿ ಏನೆಲ್ಲ ಮಾಡಿದ್ದಾರೆ, ಆರೆಂಜ್ ಎಕಾನಮಿ ಅಂತಂದರೆ ಏನು, ಟೂರಿಸಮ್ ಎಲ್ಲ ಮುಂದಿನ ಕ್ಲಾಸಲ್ಲಿ ನೀಟಾಗಿ ಡಿಸ್ಕಸ್ ಮಾಡೋಣ. ಈ ಕ್ಲಾಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಇಲ್ಲಿದೆ ನೋಡಿ QR ಕೋಡ್ ಸ್ಕ್ಯಾನ್ ಮಾಡಿ ನಿಮಗೆ ಇಚ್ಛೆಯಂತಹ ನಿಮ್ಮ ಮೊತ್ತವನ್ನು ಎಷ್ಟಾದರೂ ಪೇ ಮಾಡಬಹುದು. ಕ್ಲಾಸ್ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಹೇಳಿ, ಆದಷ್ಟು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಕಮೆಂಟಲ್ಲಿ ಹೇಳಿ ಏನಾದ್ರು ಡೌಟ್ ಇತ್ತು ಅಂದರೆ, ಇಲ್ಲಾಂದರೆ ನಂಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಆಗಿ ಆದಷ್ಟು ನಿಮಗೆ ಡೌಟ್ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.